ಜಾನಪದ ಲೋಕದ ಲೋಕಸಿರಿಯ ಆಡಿಯನ್ಸ್ ಹೆಚ್ಚು ಸೂಕ್ಷ್ಮಗ್ರು ಅಂತ ತಮ್ಮ ಚಪ್ಪಾಳೆ ಮೂಲಕ ತೋರಿದ್ದಾರೆ. ಈ ಲೋಕವನ್ನು ರೂಪಿಸಿದ ಎಚ್ ಎಲ್ ನಾಗೇಗೌಡರನ್ನ ನೆನಕೋತ ಅದನ್ನು ಮತ್ತಷ್ಟು ಸುಭದ್ರಗೊಳಿಸಿದ ಜಿ ನಾರಾಯಣ್ ಅವರನ್ನು ನೆನ್ಕೊಳ್ತಾ ಈ ಲೋಕಸಿರಿ ಈಗ 52ನೇ ಲೋಕಸಿರಿ ಸುಮಾರು 5 ವರ್ಷಗಳ ಕಾಲ ನಡೆದಿರುವಂತಹ ಕಾರ್ಯಕ್ರಮವನ್ನು ರೂಪಿಸಿ ಈ ಲೋಕ ಯಾವಾಗಲೂ ಚಟುವಟಿಕೆಗಳಿಂದ ಜನಪದ ಕಲೆ ಕಲಾವಿದರಿಂದ ತುಂಬಿ ಪ್ರದರ್ಶನಗೊಳ್ಳುತ್ತಿರಲಿ ಅನ್ನೋ ಹಂಬಲದಿಂದ ಇದನ್ನು ಮುನ್ನಡೆಸ್ತಾ ಇರುವಂತಹ ಹಿರಿಯ ನಿವೃತ್ತ IAS ಅಧಿಕಾರಿಗಳಾದ ಪರಿಷತ್ತಿನ ಅಧ್ಯಕ್ಷರಾದ ಮಾನ್ಯ ಟಿ ತಿಮ್ಮೇಗೌಡರು ವೇದಿಕೆಗೆ ಬರಬೇಕು ಅಂತೇಳಿ ಕೋರ್ಕೊಳ್ತೀನಿ. ಹಾಗೆಯೇ ಈ ದಿವಸದ ಲೋಕಸಿರಿ ಅತಿಥಿಗಳಾದ ಹೆಸರಾಂತ ಐರೋಡಿ ಗೋವಿಂದಪ್ಪ ಅವರು ವೇದಿಕೆಗೆ ಬರಲಿ ಅಂತ ಕೋರ್ಕೊಳ್ತೇವೆ. ನಮ್ಮ ಅತಿಥಿಗಳಾದ ಶ್ರೀ ರೇಷ್ಮೆ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಆದ ಶ್ರೀ ಮಹೇಂದ್ರ ಕುಮಾರ್ ಅವರು ವೇದಿಕೆಗೆ ಬರಲಿ ಅಂತ ಕೋರ್ಕೊಳ್ತಾ ಇದ್ದೇವೆ ದಯವಿಟ್ಟು. ಹಾಗೆಯೇ ಈ ಇವತ್ತಿನ ಲೋಕಸಿರಿಯನ್ನು ಕಲಾವಿದರಿಗೆ ಹಿನ್ನೆಲೆಯ ಸ್ಫೂರ್ತಿ ಬಲ ಯಕ್ಷಗಾನದ ಭಾಗವತಿಕೆ ಮತ್ತು ಮೇಳ, ಆ ಮೇಳವನ್ನು ಭದ್ರವಾಗಿ ತಂದುಕೊಡಲಿರುವ ನಮ್ಮ ಪ್ರಿಯ ಮಿತ್ರರಾದರೆ ಯಕ್ಷತುಂಗ ಅವರು ಕೂಡ ಮತ್ತು ಅವರ ಎಲ್ಲ ಮಗಳು ಮತ್ತು ಒಂದಿಗಿನವ್ರಿಗೆ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಜೊತೆಗೆ ಬಂದಿರ್ತಕ್ಕಂಥ ಈಗಾಗಲೇ ಸೂತಾರಾಮೇಗೌಡರು, ಶಿವಾಜಿರಾವರು, ಕವಿತಾರಾವ್ ಅವರು, ಹೊಸದೊಡ್ಡಿ ರಮೇಶ್, ಗೋರಾ ಶ್ರೀನಿವಾಸ್, ಚಿಕ್ಕನರಸಯ್ಯ ಸೇರಿ ರವಿ ಮತ್ತು ನಮ್ಮ ಬೆಳಗ ಬೆಂಗಳೂರಿಂದ ಕೂಡ ಬಂದಿದ್ದಾರೆ. ಕವಿತಾರವರ ಮಗಳು ಅವರ ಬಳಗ ಭರತನಾಟ್ಯ ಕಲಿತಾ ಇರೋರು ಯಕ್ಷಗಾನದ ರಸೋಲ್ಲಾಸಗಳನ್ನು ಅನುಭವಿಸೋದಕ್ಕಾಗಿ ಬಂದಿದ್ದಾರೆ. ನಮ್ಮ ಲೋಕಸಿರಿಯನ್ನು ಪ್ರೀತಿಸಿ ಬರುವ ಕರಾವಳಿ ಯಕ್ಷಗಾನದ ಕರಾವಳಿ ಸಂಘದ ಎಲ್ಲ ಸಾಹಿತ್ಯಕ್ಕೆ ಬಂದಿರಿ. ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೀವಿ. ಆ ಆರಂಭಕ್ಕೆ ಯಕ್ಷಗಾನದ ಒಂದು ಗಣಸ್ತುತಿಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಆರಂಭಗೊಳ್ಳಲಿ. ಯಕ್ಷತುಂಗ ಅವರು ಅದನ್ನು ನಡೆಸ್ಕೊಡ್ಲಿ. ಆನಂತರ ಒಂದು ಸಣ್ಣ ಪ್ರಸಂಗವನ್ನು ನೀವು ನೋಡ್ತೀರಿ. ಐರೋಡಿ ಗೋವಿಂದಪ್ಪ ಅವರು ಯಾವ್ಯಾವ ಮೇಳಗಳಲ್ಲಿ ಪಾಲ್ಗೊಂಡಿದ್ದಾರೆ ಎನ್ನುವುದು ಅಷ್ಟೊಂದು ದೊಡ್ಡ ಸರ್ಟಿಫಿಕೇಟ್ ಮೀರಿದ ಸರ್ಟಿಫಿಕೇಟ್. ಒಂದೊಂದು ಮೇಳಗಳು 9 ವರ್ಷ, 5 ವರ್ಷ, 10 ವರ್ಷ ಅಂತಾರೆ. ಒಂದೊಂದು ಮೇಳ ಅನ್ನೋದು ರಾತ್ರಿ ಇಡೀ ಪ್ರದರ್ಶನ ಮಾಡುವ ಜಿದ್ದಾಜಿದ್ದಿನ ಸ್ಪರ್ಧೆ. ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲಿ ಯಕ್ಷಗಾನ ಅನ್ನೋದು ಸುಲಭದ್ದಲ್ಲ. ಈ ಸೀಮೆಯ ಮಾವು ಮೇಳದ ಅತ್ಯುತ್ತಮ ಫಲ ನೋಡಿದಷ್ಟು ಸಮೃದ್ಧಿ ಆಗಿದೆ. ಹಾಗಾಗಿ ಅಲ್ಲಿ ಗಟ್ಟಿಯಾಗಿ ಹೆಸರು 6 ತಿಂಗಳು ಒಂದು ದಿವಸವೂ ಬಿಡದೆ ರಾತ್ರಿ ಇಡೀ ಪ್ರದರ್ಶನಗಳಲ್ಲಿ ಪಾಲ್ಗೊಂಡವರು. ಅಷ್ಟು ಮೇಳಗಳಲ್ಲಿರೋ ಹೆಮ್ಮೆ ಅತ್ಯಂತ ದೊಡ್ಡದು. ಮೇಳಗಳಲ್ಲಿ ಪಾಲ್ಗೊಳ್ಳುವುದೇ ಶ್ರಮದ್ದು. ಅಷ್ಟು ವರ್ಷ ಅವರು ಒಂದು ರಾತ್ರಿಯೂ ಮಲಗದ ಹಾಗೆ ಕೆಲಸ ಮಾಡುವಂತಹ ರೂಪದ್ದು ಅನ್ನೋದನ್ನು ಹೇಳ್ತೀವಿ. ಮುಂದೆ ನಿಮಗಾದರೂ ಅವ್ರ ಜೊತೆಗೆ ನೀವೇ ಮುಖಾಮುಖಿಯಾಗಿ ಅವರ ಅನುಭವವನ್ನು ನಾನು ತಿಳಿದಂಗೆ ಅವರು 5ನೇ ಕ್ಲಾಸ್ ಅಂತ ಕೇಳಿದೆ. 5ನೇ ಕ್ಲಾಸ್ ಓದಿ ಇಷ್ಟು ರಸಗಳನ್ನು, ಅಭಿನಯವನ್ನು, ಪಾತ್ರವನ್ನು ಮೈಗೆ ತೊಡಗಿಸ್ಕೊಳ್ಳೋದು, ಹೆಸರಾಂತರಾಗಿ ಮೈ ಪಡ್ಕೊಳ್ಳೋವಂಥದ್ದು ಅಷ್ಟು ಸುಲಭದ್ದಲ್ಲ. ಯಕ್ಷಗಾನ ಸರಳವಾಗಿ ಹೆಸರು ಗಳಿಸೋದು ಸುಲಭದ್ದಲ್ಲ. ಹಾಗಾಗಿ ಅವರನ್ನು ನಾವು ಒಂದು ಗಣಪತಿ
ಮಹಿಮೆಯನು ಪೊಗಳರಳವಲ್ಲ ಧರಣಿಯನು ಪ್ರತ್ಯೇಪ ಮಹಶೇಷ ಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಹಕಾರ ಧರೆಯೊಳು ವಿಶೇಷ ಮದ ಊರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ತತ್ವಂ ತೈ ತತ್ವಂ ತತ್ವಂ ತೈ ತತ್ವಂ 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 ತೈ ತತ್ವಂ ದಿಂಗಿ ಗಣಸ್ತುತಿಯೊಂದಿಗೆ ಕಾರ್ಯಕ್ರಮ ಆರಂಭ ಆಗಿದೆ. ಮೊದಲಿಗೆ ನಮ್ಮ ಅಧ್ಯಕ್ಷರು ಮತ್ತು ಅತಿಥಿಗಳು ಹಿರಿಯ ಕಲಾವಿದರನ್ನು ಗೌರವಿಸಬೇಕು ಅಂತೇಳಿ ಕೋರ್ಕೊಳ್ತೀನಿ. ಹಾಗೆ ಈ ದಿವಸದ ಭಾಗವತಿಕೆಯನ್ನು ನಡೆಸಿಕೊಡ್ತಾ ಇರುವಂತಹ ಬೆಂಗಳೂರಿನಲ್ಲಿ ಯಕ್ಷಗಾನವನ್ನು ನಳಿಸ್ತಾ ಇರ್ತಕ್ಕಂಥ ಯಕ್ಷತುಂಗ ಅವರಿಗೆ ನಮ್ಮ ಪ್ರೀತಿಯ ಗೌರವವನ್ನು ನಮ್ಮ ಅಧ್ಯಕ್ಷರು ನಡೆಸ್ತಾರೆ. ಯಕ್ಷತುಂಗ ಅವರ ಮಗಳು ಭಾಗವತಿಕೆಯಲ್ಲಿ ಹೆಣ್ಮಕ್ಳು ಇರೋದು ಕಡಿಮೆ. ಈಗ ಕಾಲ ಬದಲಾಗಿದೆ. ಚಿತ್ಕಲಾ ಅವರೇ ಭಾಗವತಿಕೆ ನಡೆಸ್ಕೊಳ್ತಾ ಇದ್ದಾರೆ. ಅವರು ಮತ್ತು ಚೆಂಡೆ ನುಡ್ತಾ ಇರ್ತಕ್ಕಂಥ ರೋಹಿತ್ ಅವರಿಗೂ, ರೋಹಿತ್ ಗೌಡ ಅವ್ರಿಗೂ ಕೂಡ ನಮ್ಮ ಪ್ರೀತಿಯ ಸರ್ ಹಂಗೆ ನಿಂತ್ಕೊಳ್ಳಿ ಮೇಡಮ್ ಹಂಗೆ ಹಾರ ಹಾಕೊಂಡು ನಿಂತ್ಕೊಳ್ಳಿ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಅತಿಥಿಗಳಾಗಿರುವ ಶ್ರೀ ರೇಷ್ಮೆ ಇಲಾಖೆ ಡೆಪ್ಯೂಟಿ ಡೈರೆಕ್ಟರ್ ಆದ ಶ್ರೀ ಮಹೇಂದ್ರ ಕುಮಾರ್ ಅವರಿಗೂ ನಮ್ಮ ಅಧ್ಯಕ್ಷರು ಒಂದು ಗೌರವವನ್ನು. ಹಂಗೆ ಸ್ವಲ್ಪ ಒಂದು ಫೋಟೋ ತಗೋ. ನಮ್ಮ ಅತಿಥಿಗಳಾದ ಶ್ರೀ ಮಹೇಂದ್ರ ಕುಮಾರ್ ಅವರು ರಾಮನಗರದ ಜಿಲ್ಲಾ ರೇಷ್ಮೆ ಇಲಾಖೆಯಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ರೇಷ್ಮೆಯ ಸೀಮೆ ಎಂದೇ ಹೆಸರಾಗಿರೋದು. ಹಾಗಾಗಿ ರೇಷ್ಮೆಯ ಇಲಾಖೆಯ ಅಧಿಕಾರಿಗಳಾಗಿ ಜನರ ಪ್ರೀತಿ ಗಳಿಸಿರುವ ಅವರು ನಮ್ಮ ಲೋಕದ ಅತಿಥಿಗಳಾಗಿ ಈ ದಿವಸ ಆಗಮಿಸಿದ್ದಾರೆ. ಅವರು ಸಭೆಯನ್ನು ಉದ್ದೇಶಿಸಿ ಕೆಲವು ಮಾತಾಡಬೇಕಿದ್ದಾರೆ. ವೇದಿಕೆ ಮೇಲೆ
ಉಪಸ್ಥಿತರಿರ್ತಕ್ಕಂಥ ಶ್ರೀ ಐರೋಡಿ ಗೋವಿಂದಪ್ಪನವರೇ, ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಟಿ ತಿಮ್ಮೇಗೌಡರು ಸಾಹೇಬ್ರವರೇ, ಮತ್ತು ಡಾಕ್ಟರ್ ಕುರುವ ಬಸವರಾಜ್ ಅವರೇ, ಎಲ್ಲಕ್ಕಿಂತ ಹೆಚ್ಚಾಗಿ ನೆರೆದಿರ್ತಕ್ಕಂಥ ಪ್ರೇಕ್ಷಕ ವರ್ಗದವರೇ, ಮತ್ತು ನಮ್ಮ ಸೂತ ರಾಮೇಗೌಡರು. ನಾನು ಚನ್ನಪಟ್ಟಣ ಡಿವಿಷನಲ್ಲಿ 4 ವರ್ಷ ರೇಷ್ಮೆ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ. ನನಗೆ ಹೆಚ್ಚಿಗೆ ಭಾಷಣ ಮಾಡಲಿಕ್ಕೆ ಬರೋದಿಲ್ಲ. ರೇಷ್ಮೆ ಬಗ್ಗೆ ಮಾತಾಡೋದಂದರೆ 1.5 ಗಂಟೆ 2 ಗಂಟೆ ಮಾತಾಡ್ತೀನಿ. ನಮ್ಮ ರಾಮನಗರ ಜಿಲ್ಲೆ ಏನಿದೆ, ರೇಷ್ಮೆ ನಾಡು ಅಂತ ಕರೀತಾರೆ, ರೇಷ್ಮೆ ಸೀಮೆ ಅಂತ ಕರೀತಾರೆ. ಸುಮಾರು 18,700 ಹೆಕ್ಟೇರ್ ಪ್ರದೇಶ ರೇಷ್ಮೆ ಪ್ರದೇಶ ಹೊಂದಿದೆ. ಸುಮಾರು 26,500 ಜನ ನಮ್ಮ ರೇಷ್ಮೆ ಕಸುಬನ್ನು ಅವಲಂಬಿಸಿದ್ದಾರೆ. ನಮ್ಮ ರಾಮನಗರ ಜಿಲ್ಲೆ ರೇಷ್ಮೆ ಮತ್ತು ಹಾಲು, ಸಿಲ್ಕ್ ಆ್ಯಂಡ್ ಮಿಲ್ಕ್ ಅಂತ ಏನು ಕರಿತೀವಿ, ಇದಕ್ಕೆ ಭಾರಿ ಪ್ರಸಿದ್ಧಿಯನ್ನು ಪಡೆದಿದೆ. ನಮ್ಮ ರೇಷ್ಮೆ ಜಿಲ್ಲೆ ಏನಿದೆ, ಇಲ್ಲಿ 4 ಮಾರುಕಟ್ಟೆಗಳಿದ್ದಾವೆ. ಒಂದು ಮಾಗಡಿ, ಒಂದು ರಾಮನಗರ, ಒಂದು ಚನ್ನಪಟ್ಟಣ ಮತ್ತು ಕನಕಪುರ. ಇದರ ವಹಿವಾಟು ಎಷ್ಟಿದೆ ಅಂತ ಅಂದರೆ ಸುಮಾರು 3 ಕೋಟಿ ಇದೆ. ಸುಮಾರು 1.5 ಕೋಟಿಯಿಂದ 2 ಕೋಟಿ ರಾಮನಗರ ಮಾರುಕಟ್ಟೆಯಲ್ಲಿದೆ. ಸುಮಾರು 15ರಿಂದ 20 ಲಕ್ಷ ಚನ್ನಪಟ್ಟಣದಲ್ಲಿದೆ. 40ರಿಂದ 50 ಲಕ್ಷ ಒಂದು ದಿನಕ್ಕೆ. ಇದು 3 ಕೋಟಿ ಒಂದು ದಿನಕ್ಕೆ, ಒಂದು ವರ್ಷಕ್ಕಲ್ಲ. ಅಂದರೆ ನೀವು 365 ದಿವಸದಲ್ಲಿ 365 ದಿವಸ ಅಂದರೆ 363 ದಿವಸ ಮಾತ್ರ ವಹಿವಾಟು ನಡೀತದೆ. ಒಂದು ಸ್ವತಂತ್ರ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ, ಇವೆರಡು ದಿವಸ ಮಾತ್ರ ಮಾರುಕಟ್ಟೆಗೆ ರಜಾ ಇದೆ. 365 ದಿವಸನೂ ನಮ್ಮ ಸಿಬ್ಬಂದಿ ಕೆಲಸ ನಿರ್ವಹಿಸ್ತಾರೆ. ನಮ್ಮ ರೇಷ್ಮೆ ಇಲಾಖೆ ಸತತವಾಗಿ ರೈತರ ಸಂಪರ್ಕದಲ್ಲಿ ಇರ್ತಾರೆ. ಯಾಕೆಂದರೆ ರೋಗ ರುಜಿನಗಳು ಸಾಕಷ್ಟು ಜಾಸ್ತಿ ಇರ್ತವೆ. ಹಾಗಾಗಿ ಫೋನ್ ಮಾಡಿದ ತಕ್ಷಣ ಅಟೆಂಡ್ ಮಾಡ್ತಾರೆ. ಇಲ್ಲಿ ಕಾರ್ಯಕ್ರಮ ಏರ್ಪಡಿಸಿರ್ತಕ್ಕಂಥದ್ದು ಜನಪದ ಇದಕ್ಕೆ ಸಂಬಂಧಪಟ್ಟಂಗೆ. ಹಾಗಾಗಿ ಹಿಂದೆ ಈ ಸೊಗಡು ಇತ್ತು. ಯಾಕೆಂದರೆ ನಾನು ಇದೇ ಜಿಲ್ಲೆಯವನು. ಈ ಸೊಗಡು ಇವತ್ತು ನಶಿಸಿ ಹೋಗ್ತಾ ಇದೆ. ಕಾಲ ಬದಲಾವಣೆನೂ ಆಗ್ತಾ ಇದೆ. ಬದಲಾವಣೆಗೆ ತಕ್ಕಂಗೆ ನಮ್ಮ ಯುವಜನತೆಯೂ ಮಾರ್ಪಾಡಾಗ್ತಾ ಇದ್ದಾರೆ. ಹಾಗಾಗಿ ಇದನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ನಾವು ಬಂದುಬಿಟ್ಟಿದ್ದೀವಿ. ಹಿಂದೆ ನಾವು ಸಣ್ಣ ಹುಡುಗರಾಗಿದ್ದಾಗ, ನನಗೆ ಈಗ ಸುಮಾರು ಒಂದು 58 ವರ್ಷ, 58.5 ವರ್ಷ ಆಗಿದೆ. ಇನ್ನು 1.5 ವರ್ಷ ಸರ್ಕಾರಿ ಕೆಲಸದಲ್ಲಿ ನಾನು ಇರ್ತೀನಿ. ನಾನು ಸಣ್ಣ ಹುಡುಗನಲ್ಲಿದ್ದಾಗ ನಮ್ಮ ಹತ್ರ ಒಂದು ಕಬ್ಬಾಳ ದೇವಸ್ಥಾನ ಅಂತಿದೆ. ನಮಗೆ 4 ಆಣೆ ಕಾಸು ಇರ್ತಿರ್ಲಿಲ್ಲ. ನಮಗೆ 4 ಆಣೆ ಕಾಸು ಸಿಗಬೇಕು ಅಂದರೆ 4 ಆಣೆ ಕಾಸು ಅಂತ ಅಂದರೆ ಒಂದು ರಬ್ಬರ್ ಬಾಲ್ ಸಿಗ್ತಿತ್ತು. ಅದು ಏನಾಗ್ತಿತ್ತು ಅಂದರೆ ವೈಟ್, ಯೆಲ್ಲೋ, ರೆಡ್, ಗ್ರೀನು ಎಲ್ಲ ಪಟ್ಟೆ ಬೆಳ್ತಿತ್ತು. ನಮ್ಮೂರಿನಿಂದ ಕಬ್ಬಾಳ ದೇವಸ್ಥಾನ ಎಷ್ಟು ದೂರ ಅಂದರೆ 3 ಕಿಲೋಮೀಟ್ರು. ನನ್ನೂರು ಗೇರಳ್ಳಿ, ಕಬ್ಬಾಳ ದೇವಸ್ಥಾನ 3-3.5 ಕಿಲೋಮೀಟ್ರ್ ಆಗ್ತಿತ್ತು. ಅಲ್ಲಿ ಗೇರಳ್ಳಿಲಿ ಸ್ಟಾರ್ಟ್ ಮಾಡಿದ್ರೆ ಕಬ್ಬಾಳಲ್ಲಿ ಇಳಿಸ್ತಿದ್ದೆ ಊಟ. ಪುನಃ ಬಾಲ್ ತಗೊಂಡು ಕಬ್ಬಾಳಲ್ಲಿ ಊಟ ಶುರು ಮಾಡಿದ್ರೆ ಗೇರಳ್ಳಿಗೆ ಬರ್ತಾಯಿದ್ದೆ. ಇಷ್ಟು ನಮ್ಮ ಇದಿರ್ತಿತ್ತು. ಮತ್ತು ನಮ್ಮ ಜನಪದ ಸಂಸ್ಕೃತಿ ಯಾವ ರೀತಿ ಇರ್ತಿತ್ತು ಅಂತ ಅಂದರೆ, ಹಿಂದೆ ಒಂದು ಮದುವೆ ಸಮಾರಂಭ ಆಗಬೇಕಾದ್ರೆ ಒಂದು ಹೆಣ್ಣನ್ನು ಆ ಮದುವೆಗೆ ಸಿದ್ಧತೆ ಮಾಡಬೇಕು ಅಂತ ಅಂದರೆ, ಆ ಸ್ನಾನ ಮಾಡಿಸ್ಬೇಕಾದ್ರೆ ಈ ಪದ ಹೇಳ್ತಾ ಇದ್ರು. ನಮ್ಮ ಹಳ್ಳಿಯಲ್ಲಿ ಸ್ನಾನ ಮಾಡಿಸ್ಬೇಕಾದ್ರೆ ಪದ ಹೇಳ್ತಾ ಇದ್ರು. ಈಗ ಇದೆಯೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಯಾಕೆಂದರೆ ನಾನೀಗ ಹೋಗ್ತಾ ಇಲ್ಲ. ಅದು ನಮ್ಮ ಸೂತ ರಾಮೇಗೌಡರು ಹೇಳಬೇಕು ಅಂತ ಕಾಣಿಸುತ್ತೆ. ಹಾಗಾಗಿ ಅದು ಮುಂದುವರ್ಕೊಂಡು ಬರ್ತಾ ಇದೆಯೋ ಇಲ್ಲೋ ಅಂತ. ಮತ್ತು ಈಗ ಈ ರಾಗಿ ಕಲ್ಲು ಬೀಸಬೇಕಾದ್ರೆ ನಾವು ಕೋಳಿಗೆ ಹೋಗೋದಕ್ಕೆ ರಾಗಿ ಕಲ್ಲು ಬೀಸಕ್ಕೆ ಶುರು. ಯಾಕೆಂದರೆ ನಾನು ಇದೆಲ್ಲ ನೋಡಿದ್ದೀನಿ ಕಣ್ಣಾರೆ. ಯಾಕೆಂದರೆ ನಾನೆಲ್ಲ ಭಾರಿ ಶ್ರೀಮಂತ ಕುಟುಂಬದಿಂದ ಬಂದಂಥವನು ಅಲ್ಲ. ನಾನು ಭಾರಿ ಮಧ್ಯಮ ವರ್ಗದಿಂದ ಬಂದಿರ್ತಕ್ಕಂಥವನು. 4 ಎಕರೆ 5 ಎಕರೆ ಜಮೀನು ನಮ್ಮ ತಂದೆಗಿತ್ತು. ನಮಗೆ ರೈತಾಪಿ ವರ್ಗ ನಾವು. ನಮ್ಮ ತಂದೆನೂ ಅವಿದ್ಯಾವಂತರೆ. ಹಾಗಾಗಿ ಓದೋದು ಅಂದರೆ ಒಂದು ಸ್ವಲ್ಪ ನಮ್ಮ ತಂದೆಗೆ ಇಷ್ಟ. ಹಾಗಾಗಿ ನಮ್ಮ ಮಕ್ಕಳುಗಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು ಅಂತಕ್ಕಂಥದ್ದು ಹಠ ಇಟ್ಕೊಂಡು ಅವಿದ್ಯಾವಂತರಾದ್ರೂ ನಮಗೆ 4 ಗಂಟೆ 5 ಗಂಟೆಗೆ ಎಬ್ಬಿಸ್ತಾಯಿದ್ರು, ಓದಿಸ್ತಾಯಿದ್ರು. ಆ ಟೈಮ್ನಲ್ಲಿ ನಾವು ಓದಿಸ್ತಾ ಇರೋ ಟೈಮ್ನಲ್ಲಿ ಹಳ್ಳಿಗಳಲ್ಲಿ ಯಾವ ರೀತಿ ರಾಗ ಕೇಳ್ತಾ ಇತ್ತು ಅಂದರೆ, ಬೀಸೋ ರಾಗಿ ಪದ ಶುರುವಾಯಿತು ಅಂದರೆ
ಸುಮಾರು 4 ಗಂಟೆಯಿಂದ 6 ಗಂಟೆಗಿಂತ ಶುರುವಾಗ್ತಿತ್ತು. ಅದೇ ರೀತಿ ಈ ಒಳಕಲ್ಲು ಅಂತ ಇರ್ತಿತ್ತು. ಈ ಒಳಕಲ್ಲಲ್ಲಿ ಒನಕೆ ಇರ್ತಿತ್ತು. ಒನಕೆ ಇವತ್ತೆಲ್ಲ ಮಂಗಮಯ ಆಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಈ ಮದುವೆ ಸಮಾರಂಭದಲ್ಲಿ ಈ ಒನಕೆಗಳು ತರ್ತಾರೆ. ಯಾಕೆ ಅಂದರೆ ಅದರಲ್ಲೆಲ್ಲ ಅರ್ಶಿನ ಹಾಕ್ಬಿಟ್ಟು ಇದು ಮಾಡಿಬಿಟ್ಟು ಪೂಜೆ ಮಾಡೋಕೆ ಮಾತ್ರ ತರ್ತಾರೆ. ಅವಾಗ ನಮ್ಮ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ನಾನು ಸಣ್ಣ ಹುಡುಗನಾಗಿದ್ದಾಗ ಅವಾಗ ಏನು ಮಾಡ್ತಾಯಿದ್ರು ಅಂದರೆ ಭತ್ತನ ಕುಟ್ತಿದ್ರು. ಹಳ್ಳಿಯಿಂದ ಬಿಲ್ಲಿಗೆ ತೊಗೊಂಡೋಗ್ಬೇಕು ಅಂತ ಅಂದರೆ ಭಾರಿ ಕಷ್ಟ ಆಗ್ತಿತ್ತು. ಯಾರು ತೊಗೊಂಡು ಹೋಗ್ತಾ ಇರಲಿಲ್ಲ. ದಿನನಿತ್ಯದ ಭತ್ತನ ಅವತ್ತೇ ಕುಟ್ಕೊಳ್ತಾ ಇದ್ರು. ಆ ಕುಟ್ಕೊಳ್ತಕ್ಕಂಥ ಟೈಮ್ನಲ್ಲಿ ರಾಗಗಳು ಹೇಳ್ತಾಯಿದ್ರು, ಹಾಡುಗಳು ಹೇಳ್ತಾಯಿದ್ರು. ಆ ಸೊಬುಗೆ ಹೇಗಿರ್ತಿತ್ತು ಅಂದರೆ ಭಾರಿ ಚೆಂದ ಇರ್ತಿತ್ತು. ಇನ್ನು ನಾಟಿ ಮಾಡೋ ಸಮಯದಲ್ಲಂತೂ ಸಾಕಷ್ಟು ನಾಟಿ ಮಾಡುವಾಗ ನಾಟಿ ಮುಗಿಯುವವರೆಗೂ ಪದ ಹೇಳ್ತಾಯಿದ್ರು, ಹಾಡುಗಳು ಹೇಳ್ತಾಯಿದ್ರು. ಅದು ಏನು ಕೊಡ್ತಾಯಿತ್ತು ಅಂದರೆ ಖುಷಿ ಕೊಡ್ತಾಯಿತ್ತು. ಶ್ರಮನ ಎಷ್ಟು ನಾವು ಶ್ರಮ ಹಾಕಿದ್ರೂ ಶ್ರಮನ ತೋರಿಸ್ಕೊಡ್ತಾ ಇರಲಿಲ್ಲ. ಆ ಕೆಲಸದಲ್ಲಿ, ಆ ಶ್ರಮದ ಕೆಲಸದಲ್ಲಿ ಆ ಜನಗಳು ಶ್ರಮ ಏನು ಮಾಡ್ತಾಯಿದ್ರು, ಆ ಶ್ರಮನ ಅದು ಏನೆಂದೂ ಕಾಣ್ತಿರ್ಲಿಲ್ಲ. ಹಾಗಾಗಿ ಇಂಥ ಇದು ನಡ್ಕೊಂಡು ಬರ್ತಾಯಿತ್ತು. ಮತ್ತು ಮದುವೆ ಸಮಾರಂಭಗಳಲ್ಲಿ ಹಳ್ಳಿಗಳಲ್ಲಿ ಈಗ ನನಗೆ ಗ್ಯಾಸ್ ಇರಲಿಲ್ಲ. ಎಲ್ಲ ಸೌದೆ ಕಡಿಬೇಕಾಗಿತ್ತು. ಕಾಡುಗಳಿಗೆ ಹೋಗಿ ಸೌದೆ ಕಡಿಬೇಕಾಗಿತ್ತು. ಈಗಿನ ಮಕ್ಕಳಿಗೆ ಯಾರಿಗೂ ಗೊತ್ತೇ ಇಲ್ಲ ಅಂತ ಕಾಣಿಸುತ್ತೆ. ಅವಾಗ ಊರಿನ ಜನ ಎಲ್ಲ ಹೋಗಿ ಸೌದೆ ಕಡ್ಕೊಂಡ್ಬರ್ತಾಯಿದ್ರು, ಗಾಡೀಲಿ ಹೊಡ್ಕೊಂಡ್ಬರ್ತಾಯಿದ್ರು. ಮತ್ತು ಭತ್ತ ಮತ್ತು ರಾಗಿ ಏನಿರ್ತಿತ್ತು ಅದನ್ನೆಲ್ಲ ಮಾಡಿಸ್ತಿದ್ರು. ಪಡ್ಸಲೆಗಳಲ್ಲಿ ಮಾಡಿಸ್ತಾ ಇರಬೇಕಾದ್ರೆ ಹಾಡುಗಳನ್ನ ಹೇಳ್ತಾಯಿದ್ರು. ಇದೆಲ್ಲ ಕಣ್ಮರೆ ಆಗ್ತಾ ಇದೆ. ಇದು ಜನಪದ ಏನು ಈ ಸಂಸ್ಥೆ ಇದೆ, ನಮ್ಮ HL ನಾಗೇಗೌಡರು ಕಟ್ಟಿದ್ದಾರೆ. ಅದಕ್ಕೆ ನಮ್ಮ ಡಾಕ್ಟರ್ ತಿಮ್ಮೇಗೌಡರು ಈಗ ಸಾರಥ್ಯ ವಹಿಸಿದ್ದಾರೆ. ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು. ಮತ್ತು ಈ ಕಲೆ ಮತ್ತು ಸಂಸ್ಕೃತಿ ಏನು ಉಳಿಬೇಕು, ಇದು ಮುಂದುವರ್ಕೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯತೆ ಮಹೇಂದ್ರ ಕುಮಾರ್ ಅವರಿಗೆ ಧನ್ಯವಾದಗಳು. ನಮ್ಮ ಪರಿಷತ್ನ ಅಧ್ಯಕ್ಷರು, ಈ ಲೋಕಸಿರಿ ಇಷ್ಟು ದೀರ್ಘಕ್ಕೂ ಬೆಳೆಯುವ ಸ್ಫೂರ್ತಿಯಾಗಿರುವ ಪರಿಷತ್ನ ಅಧ್ಯಕ್ಷರಾದ ಮಾನ್ಯ ತಿಮ್ಮೇಗೌಡರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಈ ದಿನದ ಕೇಂದ್ರ ಬಿಂದುವಾದಂಥ ಶ್ರೀ ಐರೋಡಿ ಗೋವಿಂದಪ್ಪನವರೇ ಮತ್ತು ಆ ತಂಡದವರೇ ಮತ್ತು ಈಗ ತಾನೇ ಮಾತನಾಡಿದಂಥ ನಮ್ಮ ಮುಖ್ಯ ಅತಿಥಿಗಳಾದಂಥ ಶ್ರೀ GM ಮಹೇಂದ್ರ ಕುಮಾರ್ ಅವರೇ, ಡಾಕ್ಟರ್ ಪೂರ್ವ ಬಸವರಾಜರವರೇ, ಹಾಗೂ ಇಲ್ಲಿ ನಿರ್ಧತಕ್ಕಂಥ ಹಿರಿಯರೇ, ಆತ್ಮೀಯರೇ ಮತ್ತು ಮಾಧ್ಯಮ ಮಿತ್ರರು, ನಮ್ಮದಿದು 52ನೇ ಲೋಕಸಿರಿ ಕಾರ್ಯ. ಸತತವಾಗಿ 52 ಕಾರ್ಯಕ್ರಮಗಳನ್ನು ಇದೇ ಜಾಗದಲ್ಲಿ ನಡೆಸಿದ್ದೀವಿ. ಇದು ನಾಗೇಗೌಡರ ಆಶಯವಾಗಿದೆ. ಜಾನಪದ ಲೋಕದಲ್ಲಿ ಕಲಾವಿದರನ್ನು ಗೌರವಿಸುವಂಥ ಕೆಲಸ ನಾವು ಮಾಡಬೇಕು ಅನ್ನುವಂಥ ಒಂದು ಆಶಯ ನಮ್ಮ ನಾಗೇಗೌಡರಲ್ಲಿತ್ತು. ಅದನ್ನು ಮುಂದುವರಿಸ್ಕೊಂಡು ಬಂದವರು ನಾಡೋಜ G. ನಾರಾಯಣರವರು. ಅವರ ಆಶಯಗಳನ್ನು ಈಡೇರಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಈ ಬಾರಿಯ ತಿಂಗಳ ಅತಿಥಿ ಶ್ರೀ ಐರೋಡಿ ಗೋವಿಂದಪ್ಪ ಮತ್ತು ಅವರ ತಂಡದವರು. ಶ್ರೀ ಐರೋಡಿ ಗೋವಿಂದಪ್ಪನವರು ಅವರ ಉಡುಪಿ ಜಿಲ್ಲೆಯ ಐರೋಡಿ ಗ್ರಾಮದವರು. ಅವರ ವೇಷಭೂಷಣದಲ್ಲಿ ಅವರ ವಯಸ್ಸನ್ನು ಕಂಡುಹಿಡಿಯಕ್ಕಾಗೋದಿಲ್ಲ. ಅವ್ರಿಗೆ 75 ವರ್ಷ ಆಗಿದೆ. ಅವರು ತಮ್ಮ 15ನೇ ವರ್ಷದ ವಯಸ್ಸಿನಲ್ಲಿ ಯಕ್ಷರಂಗಕ್ಕೆ ಕಾಲಿಟ್ಟವರು. ಅನೇಕ ಮೇಳಗಳಲ್ಲಿ ಅವರು ಭಾಗವಹಿಸಿ, ಮೇಳಗಳು ಅಂದರೆ ಹಗಲು ರಾತ್ರಿ ತಿಂಗಳನ್ಗಟ್ಟಲೆ ನಡೆಯುವಂಥ 6 ತಿಂಗಳು ನಿರಂತರವಾಗಿ ನಡೆಯುವಂಥ ಕಾರ್ಯಕ್ರಮಗಳು. ಬಹುಶಃ ಇಂತಹ ಒಂದು ದಾಷ್ಟಿಕೆಯುಳ್ಳ
ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಬಂದವರು ಶ್ರೀ ಐರೋಡಿ ಗೋವಿಂದಪ್ಪನವರು. ಅವರು ಅನೇಕ ವೇಷಗಳನ್ನು ಹಾಕ್ಕೊಂಡಿರುವಂಥವ್ರು. ಕರ್ಣ, ಭೀಷ್ಮ, ಅರ್ಜುನ, ಕಂಸ, ರಾವಣ, ಯಯಾತಿ, ಈ ಥರದ್ದೆಲ್ಲ ವೇಷ ಹಾಕ್ಕೊಂಡು, ಒಂದೇ ವೇಷ ಅಲ್ಲ, ಭಾಳಷ್ಟು ವೇಷಗಳನ್ನ ಹಾಕೊಳ್ಳೋ ಜೊತೆಗೆ ಅವರು ಭಾಗವಂತಿಕೆ, ಚಂಡೆ ಮದ್ದಲೆಗಳಲ್ಲಿಯೂ ಪಳಗಿದವರು. ಕೇವಲ ವೇಷದಲ್ಲಿ ಅಷ್ಟೇ ಅಲ್ಲ, ಅದು ಇವ್ರಿಗೆ ಬಹುಮುಖ ಪ್ರತಿಭೆಯ ನಮ್ಮ ಶ್ರೀ ಐರೋಡಿ ಗೋವಿಂದಪ್ಪನವ್ರಿಗೆ ಜಾನಪದ ಲೋಕ ಪ್ರಶಸ್ತಿ ಬಂದಿದೆ 2006ರಲ್ಲಿ. ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ನಾಗೇಗೌಡರ ಅಧ್ಯಕ್ಷತೆಯಲ್ಲಿ ಜಾನಪದ ಲೋಕ ಪ್ರಶಸ್ತಿ ಮತ್ತು ರಾಜ್ಯ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಈಗ ಲೋಕಸಿರಿ ಪ್ರಶಸ್ತಿಯನ್ನು ನೀಡಿ ನಾವು ಗೌರವಿಸ್ತಾ ಇದ್ದೀವಿ. ಈ ಕಲಾವಿದರೊಂದಿಗೆ ನಾವು ಇಲ್ಲಿ ಕುಳಿತು ಅವರ ಒಂದು ಪ್ರದರ್ಶನವನ್ನು, ಕಲಾ ಪ್ರದರ್ಶನವನ್ನು ನೋಡೋದೇ ನಮ್ಮ ಸೌಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕಲೆ ಶ್ರೀ ಮಹೇಂದ್ರ ಕುಮಾರ್ ಅವರು ಹೇಳಿದಾಗೆ ಮೂಲ ಸಂಸ್ಕೃತಿಯಿಂದ ಬೆಳೆದು ಬಂದಂಥದ್ದು. ಜಾನಪದ ಕಲೆ ಸಂಸ್ಕೃತಿ ನಮ್ಮ ಮೂಲ ಸಂಸ್ಕೃತಿ. ಅದನ್ನು ಉಳಿಸಿ ಬೆಳೆಸ್ಕೊಂಡು ಬರುವಂಥ ಕೆಲಸವನ್ನು ನಾವೆಲ್ಲ ಸೇರಿ, ನಾಗೇಗೌಡರು ಮತ್ತು ಇತರ ಮಹನೀಯರ, ಜೀಶಂಪ ಅವರು, ಇಂಥ ಮಹನೀಯರ ಮಾರ್ಗದರ್ಶನದಲ್ಲಿ, ಆಶ್ರಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಆದರೆ ನಮ್ಮಲ್ಲಿ ಕಲಾವಿದರಿಗೆ ಗೌರವ ಕೊಡುವಂಥ, ಒಂದು ಮಾನ್ಯತೆ ಕೊಡುವಂಥ ಕೆಲಸ ನಮ್ಮ ಸರ್ಕಾರನೂ ಮಾಡ್ತಾ ಇದೆ, ನಾವು ಮಾಡ್ತಾ ಇದ್ದೀವಿ. ಆದರೆ ಸಮಾಜ ಅದನ್ನು, ಅಂಥವ್ರನ್ನ, ಕಲಾವಿದರನ್ನ ಗೌರವಿಸಿ ಕೊಡುವಂಥ, ಅವ್ರಿಗೆ ಮಾನ್ಯತೆ ಕೊಡುವಂಥ ಕೆಲಸ ಆಗಬೇಕು. ಯಾರಾದರೂ ಇದೇ ಒಂದು ಸಿನಿಮಾ ಆರ್ಟಿಸ್ಟ್ ಇಲ್ಲಿ ಬಂದು ಕೂತಿದ್ರೆ ಏನು ಜನಗಳು ನೂಕು ಇರ್ತಾಯಿದ್ರು. ಮುಖ್ಯವಾಗಿ ನೀವು ನೋಡಿದಿರಲ್ಲ ಟಿ ವಿನಲ್ಲಿ ಸೀರಿಯಲ್, ನಮ್ಮ ಕವಿತಾರಾವ್ ಅವರು ಉತ್ತಮವಾದಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಈ ಕಲಾವಿದರಿಗೆ ಗೌರವ ಸಿಗ್ತದೆ. ಸಿನಿಮಾ ಕಲಾವಿದರು ನಿರ್ದೇಶಕರ ಒಂದು ಸೂಚನೆ ಮತ್ತು ನಿರ್ದೇಶನದ ಮೇರೆಗೆ ಅವರು ನಟನೆ ಮಾಡ್ತಕ್ಕಂಥವ್ರು. ನಾನು 1 ಸಾರಿ 2 ಸಾರಿ ನಮ್ಮ ಸ್ನೇಹಿತರು ನಿರ್ದೇಶಕರ ಜೊತೆ ಶೂಟಿಂಗ್ ಹೋಗ್ಬಿಟ್ರೆ ಒಂದೇ ಸೀನನ್ನು 2-3 ಗಂಟೆ ಮಾಡಿಸ್ತಾರೆ. ಅಂದರೆ ಅವ್ರಿಗೆ ಸೂಟ್ ಆಗೋ ಥರ. ಆದರೆ ಇವರು ಆ ಥರ ಅಲ್ಲ. ಇವರು ಮೂಲತಃ ಕಲಾವಿದರಾಗಿ 15ನೇ ವರ್ಷದಿಂದ ಬೆಳೆದು ಬಂದವರು. ಆ ಕಲೆಯನ್ನು ಕರಗತ ಮಾಡಿಕೊಂಡು ಈ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ, ಉನ್ನತ ಮಟ್ಟಕ್ಕೆ ಬೆಳೆದವರು. ಅವರ ಜೀವನವೇ ಒಂದು ವೃತ್ತಾಂತ ಅಂತ ಹೇಳ್ಬೋದು. ಹಾಗಿರುವಾಗ ನಾವು ಮತ್ತು ನಮ್ಮ ಸಮಾಜ ಹೆಚ್ಚಾಗಿ ಈ ಕಲಾವಿದರನ್ನು ನಾವು ಗೌರವಿಸಬೇಕು. ಅವರು ಕಲಾವಿದರಿಗೆ ಹೆಚ್ಚು ಗೌರವ, ಮಾನ್ಯತೆ ಸಿಗುವಂಥ ಆಗಬೇಕು ಅಂತ ನಾನು ಆಶಿಸಿ, ಅವ್ರಿಗೆ ಶ್ರೀ ಐರೋಡಿ ಗೋವಿಂದಪ್ಪ ಅವ್ರಿಗೆ ಶತಾಯುಷಿಯಾಗಿರಲಿ, ಅವರು ದೇವರು ಅವ್ರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಅದೇ ರೀತಿ ಅವರ ತಂಡದ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ, ಅವರು ಕಲಾವಿದರು, ಅವರು ಪರಿಶ್ರಮ ವಹಿಸಿ ಈ ಒಂದು ಚೆಂಡೆ, ಮದ್ದಳೆ ಇವನ್ನೆಲ್ಲ ಸರಿಯಾದ ರೀತಿಯಲ್ಲಿ ಇದು ಮಾಡಿಕೊಂಡು ಪೂರಕವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಮತ್ತು ನಮ್ಮ ಮುಖ್ಯ ಅತಿಥಿಗಳಿಗೂ ನನ್ನ ವಂದನೆಯನ್ನು ತಿಳಿಸಿ, ನಿಮಗೆಲ್ರಿಗೂ ನಾನು ಪ್ರೀತಿಯ ಗೌರವಪೂರ್ವಕವಾದ ವಂದನೆ ತಿಳಿಸಿ ನಾನು ಮಾತನ್ನು ಮುಗಿಸ್ತೀನಿ.
ದೊಡ್ಡ ಚಾಲೆಂಜ್ ಸ್ಟಾರ್ ಪಾತ್ರಗಳು ಯಕ್ಷಗಾನದಲ್ಲಿ. ಆ ಎಲ್ಲ ಹೆಜ್ಜೆಗಳನ್ನು ದಾಟಿ, ಎಲ್ಲ ಹೆಜ್ಜೆ ಒಂದೇ ಅಲ್ಲ, ಒಬ್ಬರು ಒಂದು ಜೀವಿತಾದಿಯಲ್ಲಿ ಬಡಗುತಿಟ್ಟಲ್ಲಿದ್ದರೆ ಬಡಗುತಿಟ್ಟಲ್ಲಿ ಪರಿಶ್ರಮ ಸಾಧಿಸಿ ಉನ್ನತಕ್ಕೆ ಹೋಗೋಕ್ಕೆ ಮಾತ್ರ ಸಾಧ್ಯ. ತೆಂಕುತಿಟ್ಟು ಮತ್ತೆ ದಕ್ಕಿಸ್ಕೊಳ್ಳೋದು ಸುಲಭ ಅಲ್ಲ. ಆದರೆ ಐರೋಡಿಯವರು ತೆಂಕು ಬಡಗು ಎರಡರಲ್ಲೂ ಸಮೃದ್ಧವಾಗಿರುವಂತಹ ಅತ್ಯಪರೂಪದ ಕಲಾವಿದರು ಒಬ್ಬರು ಅನ್ನೋದು ನಮ್ಮ ನೆನಪಿದೆ. ಹಾಗಾಗಿ ಈಗ ನಿಮ್ಮ ಮುಂದೆ ಬೇರೆ ಪಾತ್ರಗಳು, ಸಮಾಧಿಯಾಗಿದ್ದ ಪಾತ್ರಗಳು ಇಲ್ಲದೆ ಹೋದಾಗ ಕಥನದ ಮುಂದುವರಿಕೆ ಬಹಳ ಸೂಕ್ಷ್ಮ ಮತ್ತು ಕಷ್ಟ. ಅಂಥ ಸಂದರ್ಭದಲ್ಲಿ ಕರ್ಣನ ಪಾತ್ರವನ್ನು ನಿಮ್ಮ ಮುಂದೆ ಅಭಿನಯಿಸ್ತಾರೆ ಅವರು. ನೀವಿದು ಹಗಲಲ್ಲಿ ನೋಡ್ತಾ ಇದ್ದೀರಿ, ಯಕ್ಷಗಾನ ಬಹಳ ರಾತ್ರಿಯ ಬೆಳಕಲ್ಲಿ ನೋಡುವಂತಹ ವೈಭವಪೂರಿತವಾದ್ದು ನಿಮಗೆ ದಕ್ಕಲಿ ಅಂತೇಳಿ ನಮ್ಮ ಕೋರಿಕೆಗೆ ಅಷ್ಟು ದೊಡ್ಡ ನಟರು ಇಂಥ ವೇದಿಕೆಯಲ್ಲಿ ಸಣ್ಣ ವೇಷಗಳನ್ನು ಮೇಳಗಳಲ್ಲಿ ಪಾಲ್ಗೊಂಡವರು ಅಷ್ಟು ಸುಲಭವಾಗಿ ಹಾಕೋದಿಲ್ಲ. ನಮ್ಮ ಕೋರಿಕೆಯನ್ನು, ನಮ್ಮ ಅಧ್ಯಕ್ಷರ ಪ್ರೀತಿಯನ್ನು ಮನಸ್ಸಿ ಬಂದಿದ್ದಾರೆ. ಅವರು ನಿಮ್ಮ ಮುಂದೆ ಈಗ ಕರ್ಣನ ಪಾತ್ರದಲ್ಲಿ ನಿಮ್ಮ ಮುಂದೆ ಪ್ರದರ್ಶನಕ್ಕೆ ಅಣಿಯಾಗಿದ್ದಾರೆ. ದಯವಿಟ್ಟು ಅವರು ಪ್ರದರ್ಶನಕ್ಕೆ ಅಣಿಯಾಗಬೇಕು. ನೀವು ಗಮನಿಸಬೇಕು, ಬಹಳ ದೊಡ್ಡ ಮುಂಡಾಸು ಅವರು ಧರಿಸಿದ್ದಾರೆ ಅನ್ನೋದು ಕೂಡ ಗಮನಿಸಬೇಕು. ಹೆಜ್ಜೆ, ಬಣ್ಣ, ಪ್ರತಿ ಚಲನೆಯನ್ನು ಕೂಡ ಎಲ್ಲ ಅಂಗಗಳಲ್ಲಿಯೂ ನಾವು ಹೇರಿಕೊಳ್ಬೇಕು ಅನ್ನೋದು ನಿಮ್ಮ ಮುಂದೆ. ದಯವಿಟ್ಟು ತೈ ತೈ ತದ್ದಿನ ತದ್ದಿನ ತೈ ತದ್ದಿನ ತೈ ದಿನ ತೈ ತೈ ದಿನ ತೈ ತೈ ದಿನ ಕಲೆ ಕರ್ಣ ಮಗನೇ ನಿನ್ನ ಯಾರು ಮಗನೇ ಚಲುವಾ ಚಲುವಾ ಕುವರಿ ಹರೇ
ಮಗನೇ ನಿನ್ನ ಯಾರು 48 ಯೋಜನ ವಿಸ್ತೀರ್ಣವುಳ್ಳ ಈ ಕುರು ಧಾರಣಿಯಲ್ಲಿ ನಡೆಯುತ್ತಿರುವಂತಹ ಕಾಳಗ ಇವತ್ತಿಗೆ 17ನೇ ದಿವಸ. ಶತ್ರುಗಳಾದಂತಹ ಪಾಂಡವರನ್ನು ಹುಡುಕಿಕೊಂಡು ನಾನೊಂದು ಕಡೆಗೆ ಯುದ್ಧಕ್ಕೆ ಸಾಗಿದಂತಹ ಹೊತ್ತಿನಲ್ಲಿ ಈಚೆಯಲ್ಲಿ ಶತ್ರುಗಳ ಮತ್ತೊಂದು ಪಡೆ ಸಿದ್ಧವಾಗಿ ಅದನಕಾನತರಾಗಿ ಬಂದಂತಹ ಹೊತ್ತಿನಲ್ಲಿ ದೊರೆಯಾದಂತಹ ಗೌರವೇಶ್ವರ ಚಿಂತಿಸುತ್ತಿದ್ದಂತಹ ಕಾಲ ಅವರ ಬಳಿಗೆ ಹೋಗಿ ಅಪ್ಪಣೆ ಕೊಡಿ, ಯುದ್ಧದಲ್ಲಿ ನಾನು ಭಾಗವಹಿಸುತ್ತೇನೆ ಎಂದು ವೀರೋಚಿತವಾದಂತಹ ಮಾತುಗಳನ್ನು ಆಡಿದರು. ಬೇಡ ಎಂದರೂ ಕೇಳದೆ ಛಲ ಹಿಡಿದು ದೊರೆ ಗೌರವೇಶ್ವರನಿಂದ ದುರ್ವೀಳ್ಯವನ್ನು ಪಡೆದು ರಣಕ್ಷೇತ್ರವನ್ನು ಹೊಕ್ಕು ಅತಿರಥ ಮಾರುತ ಷಡುರಥಾದಿಗಳಲ್ಲಿ ಸಮರಾಂಗಣವನ್ನು ಸಗಿ ನಿನ್ನ ಪರಾಕ್ರಮದ ಪರಾಕಾಷ್ಠೆಯನ್ನು ವ್ಯಕ್ತಪಡಿಸುತ್ತಿದ್ದಂತಹ ಹೊತ್ತಿನಲ್ಲಿ ಕೊನೆಗೂ ವಿರೋಧಿಗಳ ಹರಿತವಾದಂತಹ ಶರಾವಳಿಗಳಿಗೆ ನಿನ್ನ ಕೊರಳನ್ನು ಒಪ್ಪಿಸಿ ಹೊಸು ತೊಲಗಿ ವಸುಂಧರೆಯಲ್ಲಿ ಹೊರಗಿದೆಯ ಮಗನ. ದೊರೆಯಾದ ಗೌರವೇಶ್ವರನಿಗೋಸ್ಕರವಾಗಿ ನನ್ನ 4 ಜನ ಮಕ್ಕಳನ್ನು ಇವತ್ತಿಗೆ ನಾನು ಕಳೆದುಕೊಂಡೆ. ಧ್ರುವಸೇನ, ದೃಢಸೇನ, ಪ್ರಸೇನ, ಈಗ ನೀನು ರಸಸೇನ. ಇದೆಲ್ಲ ಯಾರಿಗಾಗಿ? ನನ್ನ ಸ್ವಾರ್ಥಕ್ಕಾಗಿ ಅಲ್ಲ, ದೊರೆಯಾದ ಕೌರವೇಶ್ವರನ ಉತ್ಪನ್ನದಿಂದ ಋಣ ಹರಿಸುವುದಕ್ಕೋಸ್ಕರವಾಗಿ ನೀವೆಲ್ಲರೂ ಅದರಲ್ಲಿ ಭಾಗಿಗಳಾಗಿ ಇವತ್ತು ತಂದೆಯಾದಂಥ ಈ ಕರ್ಣನ ಪಾಲಿಗೆ ನಿರಂತರವಾದಂತಹ ದುಃಖದ ಬೆಂಕಿ ಹೊತ್ತಿಸಿದಿರ ಮಕ್ಕಳೇ, ಹೊತ್ತಿಸಿದ. ಈ ಜಗತ್ತಿನಲ್ಲಿ ಅದೆಷ್ಟೋ ಮಂದಿಗಳು ಮಕ್ಕಳನ್ನು ಪಡೆದವರಿದ್ದಾರೆ, ಆದರೆ ನಿನ್ನಂತ ಒಬ್ಬ ಧೀರ ವೀರ ಶೂರ ಸಂಗ್ರಾಮಗಣ್ಯನಂತಹ ಮಕ್ಕಳು ನಿನ್ನನ್ನು ಬಿಟ್ಟರೆ ಮತ್ತೆ ಯಾರಿದ್ದಾರೆ? ಯಾವ ತಂದೆ ತಾಯಿಗಳಿಗಿಂತ ವೀರೋಚಿತವಾದಂತಹ ಮಕ್ಕಳಿದ್ದಾರೆ. ಚೆಲುವ ಗುಣಗಳನ್ನು ಹೊಗಳಿದೆ ಇತ್ತು ಸಾಲದು, ಕಾಲವೇ ಸಾಕಾಗಲಾರದು. ನಿನ್ನನ್ನು ಮೊದಲಿ ದರಿದ್ರೆ ನಾನಿನ್ನು ಬದುಕುವುದಾದರೂ ಹೇಗೆ? ಇದ್ದ ಮಕ್ಕಳನ್ನೆಲ್ಲ ಕಳೆದುಕೊಂಡು ನಾನು ನಿರ್ಜೀವವಾದಂಥ ಹೆಣದಂತಾಗಿದ್ದೀನಿ. ಆದರೆ ಜೀವವನ್ನು ಮಾತ್ರ ಈ ದೇಹದಲ್ಲಿ ಸಂಚರಿಸುತ್ತಾ ಇದೆ. ಏನು ಮಾಡುವುದು ಮಗನೇ? ಯಾರಿಗಾಗಿ ಈ ದುಃಖ? ಈ ಸಂಕಷ್ಟ ನಮ್ಮ ದೊರೆಯಾದಂಥ ಗೌರವೇಶ್ವರನಿಗಾಗಿ, ಅವರ ಅನ್ನ ತಿನ್ನ ಋಣ ಹರಿಸುವುದಕ್ಕೋಸ್ಕರವಾಗಿ ಅಲ್ಲವೇ ಮಗನೇ? ನಿನ್ನಂತಹ ಮಕ್ಕಳನ್ನು ಕಳೆದುಕೊಂಡು ಅತ ಭಾಗ್ಯನಾಗಿ ಈ ದೊರೆಯಲ್ಲಿ ಬದುಕುವಂತಹ ದೌರ್ಭಾಗ್ಯ ನಿನ್ನಪ್ಪನಾದಂಥ ಈ ಕರ್ಣನ ಬದುಕಿಗೆ ಪ್ರಾಪ್ತವಾಯಿತೆಯ ಮಗನೇ. ನಿನ್ನನ್ನು ಮಗಲಿ ಈ ದೊರೆಯಲ್ಲಿ ನಾನು ಹೇಗೆ ಜೀವಿಸಲಿ? ಅಯ್ಯೋ, ನನಗೆ ಯಾಕೆ ಮಗನಾಗಿ ಹುಟ್ಟಿದೆ ಏನೋ? ಯಾಕಂತ ಹೇಳಿದ್ರೆ ದುಷ್ಟ ಪಾಪಿ ಮಗನೇ ನಿಮ್ಮ ಯಾರು? ನನ್ನಂತಹ ಪಾಪಿಗೆ, ನನ್ನಂತಹ ದುಷ್ಟನಿಗೆ ನೀನು ಮಗನಾಗಿ ಹುಟ್ಟುವುದಕ್ಕಿಂತ ಒಬ್ಬ ಪುಣ್ಯಾತ್ಮನ ಬಸುರಲ್ಲಿ ನೀನು ಈ ಧರೆಗೆ ಬಂದದ್ದಿದ್ರೆ ಅದೆಷ್ಟು ಸೌಭಾಗ್ಯವಂತನಾಗಿ ಹುಡುಕುತ್ತಿದ್ದೀವೋ ಎಷ್ಟು ಕಾಲ. ಈ ಧರಾ ವಲಯದಲ್ಲಿ ಸಿರಿವಂತನಾಗಿ, ವೀರನಾಗಿ, ಧೀರನಾಗಿ, ಶೂರನಾಗಿ ಅನೇಕ ಸಂವತ್ಸರಗಳ ಕಾಲ ವಿಜೃಂಭಿಸುತ್ತಿದ್ದೀಯೋ ಏನೋ ಮಗನೇ. ಆದರೆ ಈ ಪಾಪಿಯಾದ ಕರ್ಣನಿಗೆ ಮಗನಾಗಿ ಹುಟ್ಟಿ
ಕೆಲವೇ ವರ್ಷಗಳಲ್ಲಿ ಸಾಯುವಂತ ಒಂದು ಪರಿಸ್ಥಿತಿ ನಿನ್ನ ಬದುಕಿಗೆ ಪ್ರಾಪ್ತವಾಯಿತು ಅಂತಾದ್ರೆ ನಾನು ಹತಭಾಗ್ಯ, ನತದ್ರಷ್ಟ, ನಾನು ಪಾಪಿ. ನನ್ನಂತ ಪಾಪಿ ನಿನ್ನಂತ ವೀರ ಮಕ್ಕಳನ್ನು ಉಳಿಸಿಕೊಂಡು ಬದುಕುವಂತಹ ಭಾಗ್ಯವನ್ನು ನಾನು ಪಡೆದು ಬಂದಿರಲಿಲ್ಲ. ಹಾಗಾಗಿ ಇಂಥ ಅನರ್ಥಗಳನ್ನು ಈ ಕಣ್ಣುಗಳಿಂದ ಕಾಣುವಂತಹ ಅದೋ ಸ್ಥಿತಿ ನನ್ನ ಬದುಕಿಗೆ ಬದ್ಧವಾಯಿತು. ಈ ಪ್ರಪಂಚದ ನ್ಯಾಯ ಹೀಗ, ಮಕ್ಕಳ ಹೆಗಲ ಮೇಲೆ ತಂದೆಯಾದವನ ಹೆಣ ಸ್ಮಶಾನಕ್ಕೆ ಸಾಗಬೇಕಾದ್ದು. ಇದು ಪ್ರಪಂಚದ ನ್ಯಾಯ. ಅದಕ್ಕೆ ವಿರುದ್ಧವಾಗಿ ಅಲ್ಲವೇ ಇಲ್ಲಿ ನಡೆದದ್ದು. ಮಗನಾದ ನಿನ್ನ ಹೆಣವನ್ನೇ ನಾನು ಕಾಣಬೇಕಾಯಿತಲ್ಲ. ನಾನೆಂತ ನತದೃಷ್ಟ, ಇನ್ನೆಂತ ಹತಭಾಗ್ಯ. ಮಗನೇ ಅಳಿದೆಯಾ ಕಂದ, ಅಳಿದೆಯಾ? ನನ್ನನ್ನು ಬಿಟ್ಟು ಬಾರದ ಊರಿಗೆ ಹೋದೆಯಾ ಮಗನೇ? ವೀರ ವೃಷಸೇನಾಖ್ಯಂ ಅಳಿದನೆ ತೀರಿದೆ ತನ್ನೂರು ಪರಾಕ್ರಮ, ತೀರಿದೆ ತನ್ನೂರು ಪರಾಕ್ರಮ. ಸೂರೆ ಹೋದುದೆ ಸಮರ ಪಾರ್ಥಗೆ, ಸೂರೆ ಹೋದುದೆ ಸಮರ ಪಾರ್ಥಗೆ. ಶಿವ ಶಿವ ಎನ್ನುತ್ತ ಸಮರ ಸೂರ ಹೋದುದೆ ಪಾರ್ಥಗೆ. ಶಿವ 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 ಚಿಂತಾಯಾಚ ಚಿತಾಯಾಚ ಬಿಂದು ಮಾತ್ರ ವಿಶೇಷತಃ. ಚಿತಾಧಾತಿ ನಿರ್ಜೀವಂ, ಚಿತ್ತಾಧಾತಿ ಸಜೀವಂ. ಚಿಂತೆಗೂ ಚಿತೆಗೂ ಇರುವಂತಹ ವ್ಯತ್ಯಾಸ ಮಧ್ಯದಲ್ಲಿ ಒಂದು ಸೊನ್ನೆ ಮಾತ್ರ. ಚಿತೆಯು ಸತ್ತ ಕಾಷ್ಟಾದಿಗಳನ್ನು ದಹಿಸುತ್ತದೆ. ಚಿಂತೆ ಎನ್ನುವಂತಹ ಘೋರತರ ಅಗ್ನಿ ಸಜೀವವಾದಂತಹ ಶರೀರವನ್ನು ಸುಟ್ಟು ಭಸ್ಮ ಮಾಡುತ್ತದೆ. ಚಿಂತಿಸುವುದಕ್ಕಿದು ಸಮಯವೇ. ವೃಷಸೇನನ ಅಪ್ಪನಾದಂತಹ ನನಗೆ ನನ್ನ ಒಡಲೆಗೆ ಪುತ್ರ ಶೋಕ ಎನ್ನುವಂತಹ ದೊಳ್ಳೊರೆಯನ್ನು ಹೊತ್ತಿಸಿದಂತಹ ಶತ್ರುವಾದ ಪಾರ್ಥನ ನಾಶವಾಗದೆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಅದರಿಂದಾಗಿ ನನ್ನ ಮಗನ ಆತ್ಮಕ್ಕೆ ಚಿರಶಾಂತಿಯನ್ನು ಒದಗಿಸಬೇಕಾದಂತಹ ಕರ್ತವ್ಯ, ಆ ಕರೆ ನನ್ನನ್ನು ಯುದ್ಧರಂಗಕ್ಕೆ ಕರೆಯುತ್ತಾ ಇದೆ. ಇನ್ನು ಕಾಲಾವಕಾಶ ಯಾಕೆ? ಸಾರಥಿಯಾದಂತಹ ಮಾದ್ರಾಧಿಪ ಶಲ್ಯನನ್ನು ಕೂಡಿಕೊಂಡು ರಥವನ್ನು ಅರ್ಜುನನ ರಥದ ಎದುರಿಗೆ ಕೊಂಡೋಗಿ ನಿಲ್ಲಿಸುವಂತೆ ಹೇಳ್ತೇನೆ. ಈ ಘನ ರಥವ ಹರಿಸು, ಘನ ರಥವ ಹರಿದನು ಕೆಳವಿ ಕವಿಗೆ ಸಾರಥಿಯಾದಂತಹ ಶಲ್ಯ ಕಾಲಾವಕಾಶ ಮಾಡಬೇಡ. ನಮ್ಮ ರಥವನ್ನು ಹುಡುಗಲಿಗೆ ನಿಲ್ಲಿಸಿಕೊಂಡಂತ ಮೂರ್ಲೋಕ ವೀಯದ ನಿಮ್ಮ ಹೆಗ್ಗಳಿಕೆಯನ್ನು ಹೊಂದಿದಂತ ಯಾವ ಪಾರ್ಥ ಇದ್ದವನು ಅವನ ರಥದ ಸಮ್ಮುಖಕ್ಕೆ ನಮ್ಮ ರಥವನ್ನು ಕೊಂಡು ಹೋಗಿ ನಿಲ್ಲಿಸು. ಎಲ್ಲವ ಪಾರ್ಥ ಏನು ಮೊನ್ನೆ ನಡೆದಂತಹ ಯುದ್ಧ, ದ್ರೋಣಾಚಾರ್ಯರು ರಕ್ಷಿಸಿದಂತಹ ಪದ್ಮವ್ಯೂಹದಲ್ಲಿ
ಸೈಂಧವನನ್ನು ಅಡಗಿಸಿಟ್ಟೆ. ಸಂಜೆ ಆಗುವವರೆಗೂ ಅವ ಅಲ್ಲಿ ಉಳಿಯಬೇಕು, ಅವನನ್ನು ಕಾಯಬೇಕೆನ್ನುವಂತ ಉದ್ದೇಶವನ್ನು ಹೊತ್ತು ಬಲಿಷ್ಠವಾದಂತಹ ಪದ್ಮವ್ಯೂಹದಲ್ಲಿ ಅವನನ್ನು ಕೂಡಿ ಹಾಕಿದವರು. ಆದರೆ ಅರ್ಜುನನ ಪ್ರತಿಜ್ಞೆ ಏನು? ಇಂದಿನ ಬೈಗಿಂದೊಳಗೆ ಸೈಂಧವನ ಶಿರವನ್ನು ಉರುಳಿಸುತ್ತೇನೆ, ಇಲ್ಲವಾದರೆ ನನ್ನ ಕೊರಳನ್ನು ಅಲ್ಲ ನನ್ನ ದೇಹವನ್ನೇ ಅಗ್ನಿಗೊಪ್ಪಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ. ಸಂಜೆ ಆಗುತ್ತಾ ಬಂತು. ಸೈಂಧವನನ್ನು ಕೊಲ್ಲುವುದಕ್ಕೆ ಅರ್ಜುನನಿಗೆ ಆಗಲಿಲ್ಲ. ಏನು ಮಾಡುವುದು? ಅಗ್ನಿಕುಂಡ ನಿರ್ಮಾಣ ಮಾಡುತ್ತೇನೆ ಅಂತ ಹೋದಾಗ ಅಲ್ಲಿ ಅವನ ಭಾವನಾದಂತಹ ಶ್ರೀಕೃಷ್ಣ ತಂತ್ರ ಸಗಿದ. ತನ್ನ ಚಕ್ರವನ್ನು ಸೂರ್ಯನಿಗೆ ಅಡ್ಡ ಹಿಡಿದು ಕತ್ತಲಾಗುವಂತೆ ಮಾಡಿದ. ಓ, ಕತ್ತಲಾಯಿತು. ಇನ್ನೇನು ಅರ್ಜುನ ಸಾಯ್ತಾನೆ. ಅವರ ಸಾವನ್ನು ಹಾರೈಸಿ ಕಾಣಬೇಕೆಂಬ ಉದ್ದೇಶವನ್ನು ಹೊತ್ತಂತಹ ಸೈಂಧವ ಪದ್ಮವ್ಯೂಹದಿಂದ ಹೊರ ಬಂದ. ಅದೇ ಸಮಯ ಅಂತ ಕೃಷ್ಣ ಸೂಚಿಸಿದ. ಬಾಣ ಪ್ರಯೋಗ ಮಾಡಿ ಸೈಂಧವನನ್ನು ಕೊಂದೆ. ಅದು ಎಂತ ಕೊಲೆ? ಆಡಿದ ಭಾಷೆಯನ್ನು ಉಳಿಸಿಕೊಂಡಿದ್ದೇನೆ. ಕಳವಿನ ಕೊಲೆ. ಕಳವಿನಲ್ಲಿ ಸಿಂಧು ನೃಪನ ಎಲಿದ ಪರಿದಂತಲ್ಲ. ಇವತ್ತು ದುರ ಸಮರ್ಥನಾದಂತ ಕರ್ಣ ಇನ್ನು ಎದುರಿಗೆ ಮುಖಾಮುಖಿಯಾಗಿದ್ದೇನೆ. ಈ ಭಾರತ ಯುದ್ಧದಲ್ಲಿ ಇಲ್ಲಿವರೆಗೂ ನಾನು ನೀನು ವೈರತದ ಯುದ್ಧವನ್ನು ನಡೆಸಿದ್ದಿಲ್ಲ. ನಿಜ. ಅಲ್ಲಿಯೋ ಇಲ್ಲಿಯೋ ಸಂಕುಲ ಯುದ್ಧದಲ್ಲಿ ಭಾಗವಹಿಸಿದ್ದುಂಟು. ಇವತ್ತು ಮುಖಾಮುಖಿಗಳಾಗಿದ್ದಾರೆ. ನಿಜ. ಲೋಕದ ನಿರೀಕ್ಷೆ ಏನು? ಏನು? ಕರ್ಣಾರ್ಜುನರ ಕಾಳಗ ನೋಡಬೇಕೆಂಬುದಾಗಿ ಅಂಬರ ಪಥದಲ್ಲಿ ದೇವತೆಗಳು ವಿಮಾನಾರೂಢರಾಗಿ ನಮ್ಮ ಯುದ್ಧ ನೋಡುವುದಕ್ಕೆ ಹಂಬಲಿಸುತ್ತಿದ್ದಾರೆ. ಈ ಸುವರ್ಣ ಅವಕಾಶವನ್ನು ವೀರರಾದ ನಾವಿಬ್ಬರು ಕಳೆದುಕೊಳ್ಳಬಾರದು. ಸೈಂಧವನನ್ನು ಕೊಂದ ಪರಿ ಅಂತ ತಿಳ್ಕೊಂಡಿದ್ದೀಯ ಕರ್ಣನನ್ನು ಗೆಲ್ಲುವುದು. ಇವತ್ತಿನ ಈ ಕರ್ಣನ ವಿಶೇಷತೆಯೇ ಬೇರೆ. ಏನು? ಹಿಡಿದಿರುವಂತಹ ಧನಸ್ಸು ಇದು ಸಾಮಾನ್ಯವಾದದ್ದಲ್ಲ. ಮತ್ತೆ ಕಾಲ ಕೃಷ್ಣ ಎನ್ನುವಂತಹ ಧನಸ್ಸು. ಇನ್ನೊಂದು ಹೆಸರುಂಟು ವಿಜಯ ಅಂತ. ಈ ಧನಸ್ಸನ್ನು ಹಿಡಿದು ಯುದ್ಧ ಮಾಡುವವನಿಗೆ ಜಯ ಅಲ್ಲದೆ ಅಪಜಯ ಪ್ರಾಪ್ತವಾಗುವುದಿಲ್ಲ. ಈ ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ವಿಶ್ವಕರ್ಮನಿಂದಲೇ ನಿರ್ಮಾಣಗೊಂಡದ್ದು. ಋಷ್ಯ ಶೃಂಗರ ಯಜ್ಞ ಸಂರಕ್ಷಣಾರ್ಥವಾಗಿ ಜರಾಮನ್ಯ ಎನ್ನುವಂತಹ ದಾನವನ್ನು ಸಂಹರಿಸುವುದಕ್ಕೆ ದೇವೇಂದ್ರನ ಕೈ ಆಯುಧವಾಗಿತ್ತಿದು. ದೇವೇಂದ್ರನಿಗೆ ಅತಿ ಪ್ರಿಯವಾದ್ದು. ಕಾಲಾಂತರದಲ್ಲಿ ನನ್ನ ಗುರುಗಳಾದಂತಹ ಪರಶುರಾಮರ ಕೈ ಸೇರಿತು. ಅವರಿಂದ ಈ ಶಿಷ್ಯನ ಬದುಕಿಗೆ ತಕ್ಕವಾಗಿ ಬಂದಂತಹ ಧನಸ್ಸಿದು. ಅಷ್ಟೇ ಯಾಕೆ, ಏನು? ನೀನು ಅಕ್ಷಯತ್ವ ನೀರನ್ನು ಹೊತ್ತು ನಿಜ. ಅಗ್ನಿ ಕೊಟ್ಟದ್ದು. ನಿನಗೆ ಅಗ್ನಿದತ್ತವಾದ ಧನಸ್ಸಾದ್ರೆ ಈ ಕರ್ಣನಿಗೆ ದೇವೇಂದ್ರ ಕೊಟ್ಟಂತಹ ದೇವದತ್ತವಾದ ಧನಸ್ಸಿದು. ಆಗಲಿ. ಅಷ್ಟೇ ಯಾಕೋ ನನ್ನ ರಥದಲ್ಲಿರುವ ಸಾರಥಿ ಅಂತವ ಎಂಥವನು? ಇನ್ನು ಸಾರಥಿಗೇನು ಕಡಿಮೆಯಾದವನಲ್ಲ. ಅಕ್ಷರ ಹೃದಯವನ್ನು ರಥಕಲ್ಪವನ್ನು ಅಲ್ಲಂತ ಸಮರ್ಥ ಸಾರಥಿ ಶಲ್ಯ ಎಲ್ಲ ಪರಿಕರಗಳನ್ನು ಹೊಂದಿ ನಿನ್ನ ಮುಂದೆ ನಿಂದಿರುವಂತ ಕರ್ಣ. ನಿನ್ನೆ ಮೊನ್ನೆ ಕರ್ಣ ಅಂತ ಭಾವಿಸಿದ್ರೆ ಮುಚ್ಚಬಾಯಿ. ಅವನತೆ ಆದೀತು. ಕೇಳಿದ್ದೇನೆ ನಿನ್ನ ಬಗ್ಗಾಗಿ. ಅಂದು ನನ್ನ ಮಗ ಅಭಿಮನ್ಯುವನ್ನು ಕೊಲ್ಲುವಾಗ ಹಿಂಗಡೆಯಿಂದ ಅವನ ಕರದ ಬಿಲ್ಲನ್ನು ಕಡಿದ ಜೀವಗಲ್ಲ ಎಂಬುದಾಗಿ ಬಲ್ಲೆ. ಅಷ್ಟೇ ಅಲ್ಲ, ನೆನಪಿಸಿಕೊಂಡು ಗೋಗ್ರಹಣ. ಗ್ರಹಣ ಪರಿ ಅದನ್ನೇ ಎತ್ತಿ ಆಡ್ತಾ ಇದೆಯಲ್ಲವೇ? ಎಲ್ಲಿ ಹೋಗಿತ್ತಂದು ನಿನ್ನ ಪೌರುಷ? ಗ್ರಹಣದಲ್ಲಿ ಪಾಂಡವರಾದಂತ ನಿಮ್ಮಲ್ಲಿ ಯುದ್ಧ ಮಾಡುವ ಸಿದ್ಧತೆಯಿಂದ ಬಂದದ್ದ ನಾವು ಅಲ್ಲವೇ ಅಲ್ಲ. ನಿಮ್ಮ ನಿಜವನ್ನು ತಿಳಿದು ಪುನಃ 12 ವರ್ಷರ ಕಾಡಿಗೆ 1 ವರ್ಷರ ಅಜ್ಞಾತವಾಸಕ್ಕೆ ಅಟ್ಟಬೇಕೆನ್ನುವಂತ ಉದ್ದೇಶವನ್ನು ಹೊಂದಿ ಬಂದವರು. ಯಾವ ಸಿದ್ಧತೆಯಿಂದಲೂ ಬಂದದ್ದಲ್ಲ. ಸೋಮಗ್ರಹಣ ಅಲ್ಲ ಪಾರ್ಥ. ಏನು? ನಿನಗೆ ಇವತ್ತು ಸೋಮಗ್ರಹಣ ಅಂತ ತಿಳಿ. ಇಲ್ಲಿಯವರೆಗೆ ಶನಿ ರೂಪದಲ್ಲಿ ನಿಮ್ಮನ್ನು ಕಾಡಿದ ಮೈಕರ್ಣ ಇವತ್ತು ಪ್ರತ್ಯಕ್ಷ ಯಮ ಸದೃಶನಾಗಿ ಬಂದಿದ್ದೇನೆ ನಿಮ್ಮ ಕಾಲಿಗೆ.
ಏನಾದರೂ ಬಹಳ ಹೊತ್ತಲ್ಲ, ಹ, ಒಂದು ಸ್ವಲ್ಪ ಹೊತ್ತು ಹ, ಈ ಕರ್ಣನ ಎದುರಿಗೆ ನಿಂತು ಹ, ಯುದ್ಧ ಮಾಡಬೇಕೆನ್ನುವಂತ ಹಂಬಲ, ಆ ಉದ್ದೇಶ ನಿನಗಿದ್ರೆ ಹ್ಮ್, ನಿನ್ನ ಪಕ್ಷಕ್ಕೆ ಹ್ಮ್. ಭಾರ್ಗವೇಂದ್ರನನ್ನು ಕರೆಸಿಕೊ. ನನಗೆ ಹೋರಾಡುವುದಕ್ಕೆ ನಿನ್ನ ಗುರು ಭಾರ್ಗವೇಂದ್ರರು ಅಗತ್ಯವಿಲ್ಲ. ಆದರೆ ಅಂದು ನೀವೆಲ್ಲವರೊಂದಾಗಿ ನಿನ್ನೊಡೆಯ ಕೌರವೇಶ್ವರನೊಂದಿಗೆ ದ್ವೈತವನದಲ್ಲಿ ಜೈತ್ರಯಾತ್ರೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಚಿತ್ರಸೇನ ಎನ್ನುವ ಗಂಧರ್ವ ನಿನ್ನೊಡೆಯನ ಕೊರಳಿಗೆ ಕರಗಿಕ್ಕಿ ಎಳೆದೊಯ್ಯುವಾಗ ಎಲ್ಲಿ ಅಡಗಿತ್ತು ನಿನ್ನ ಪೌರುಷ? ಅರ್ಜುನ, ಹ್ಮ್, ಅದೊಂದು ಸಾಹಸಮಯವಾದಂತಹ ವಿಷಯ ಅಂತ ಹೇಳ್ತೀಯ ನೀನು. ಹಾಗಲ್ಲದೆ ಮತ್ತೇನು? ಪೌರುಷವಾದು ನೀನು ಹೇಳಿಯಂತೆ ಯಾವ ಹೆಂಗಸಿನ ಮರೆಯಲ್ಲಿ ಅಡಗಿದ್ಯಂದು. ಹಾಗಲ್ಲವೂ ಹ್ಮ್, ಚಿತ್ರಸೇನ ಎನ್ನುವಂತ ಗದ್ದರುವ ಹ್ಮ್, ಚಾಕ್ಷುಷಿ ಎನ್ನುವಂತಹ ಮಹಾಮಂತ್ರಯುಕ್ತವಾದಂತಹ ಅಸ್ತ್ರವನ್ನು ಕಲಿತ. ಹ್ಮ್, ಚಾಕ್ಷುಷಿ ವಿದ್ಯೆ ಅಂತ ಹೇಳಿದ್ರೆ ಏನು? ಹ್ಮ್, ನಿಂತಲ್ಲಿ ಆ ವಿದ್ಯೆಯ ಮಂತ್ರವನ್ನು ಹೊಂದಿದವ ಹ್ಮ್, ತನಗೆ ಬೇಕಾದ ವಸ್ತು ಎಲ್ಲೇ ಇರಲಿ ಹ್ಮ್, ಕಾಣುವಂತಹ ಸಾಮರ್ಥ್ಯ ಹೊಂದಿದಂತಹ ವಿದ್ಯೆ ಇದು ಜಾಸ್ತಿ. ಹ್ಮ್. ಸತ್ಯ ಹೇಳ್ತೇನೆ, ಏನು? ನಾನು ಅದನ್ನು ಕಲೀಲಿಲ್ಲ. ಹ್ಮ್, ಹಾಗೆಂದು ಕಲಿತವರು ನಮ್ಮಲ್ಲಿ ಇಲ್ಲ ಎಂಬ ಅರ್ಥ ಅಲ್ಲ. ಹ್ಮ್, ನಮ್ಮ ಹಿರಿಯರಾದಂತಹ ಭೀಷ್ಮಾಚಾರ್ಯರಿಗೆ ಹ್ಮ್, ಆ ವಿದ್ಯೆ ಗೊತ್ತು. ಹ್ಮ್, ಆ ದಿವಸ ಅವರು ನಮ್ಮೊಟ್ಟಿಗೆ ಬರಲಿಲ್ಲ. ಹ್ಮ್, ನಾನೇನಾದ್ರೂ ಓಡಿದೆ ಅಂತ ಹೇಳಿದೆಯಲ್ಲ, ವಿಕರ್ಣನ ರಥಕ್ಕೆ ಹಾರಿ ಹ್ಮ್. ಹೆದರಿ ಓಡಿದ್ದಲ್ಲವೋ, ಮತ್ತೆ ಭೀಷ್ಮಾಚಾರ್ಯರನ್ನು ಕರೆತರುವುದಕ್ಕೆ ಓಡಿದ್ದು ನಾನು. ಒಟ್ಟಿನಲ್ಲಿ ರಣವಿಮುಖನಾದದ್ದು ಸತ್ಯ ತಾನೇ? ನೀವೆಲ್ಲ ಅದಕ್ಕೊಂದು ಬಣ್ಣ ಹಚ್ಚಿದ್ರಿ ನಿಮ್ಮ ಪಕ್ಷದವರೆಲ್ಲ ಒಟ್ಟಾಗಿ. ಹ್ಮ್, ಕರ್ಣ ಹೆದರಿ ಓಡಿದ ಎಂಬುದಾಗಿ. ಹ್ಮ್, ಅದೆಲ್ಲ ಸತ್ಯ ಆದರೆ ಇದು ಕರೆತರಲಿಲ್ಲ ಯಾಕೆ ಎನ್ನುವಂತ ಪ್ರಶ್ನೆ ಮುಂದೆ ಬರಬಹುದು. ಹ್ಮ್, ಸುತ್ತಾಗಲೇ ಕೌರವರನ್ನು ಹ್ಮ್. ಚಿತ್ರಸೇನ ಗಂಧರ್ವ ಬಿಟ್ಟು ಕಳೆದಿದ್ದಾನೆ. ಹಾ. ಮತ್ತೆ ಕರೆತರುವ ಅಗತ್ಯ ಏನುಂಟು ನಮಗೆ? ಅಂದು ಬಿಡಿಸಿಕೊಂಡು ಬಂದ ಭಟ ಈ ಪಾರ್ಥ ಎನ್ನುವುದು ನೆನಪಿರಲಿ ನಿನಗೆ. ಮಧ್ಯಾಹ್ನ ಏನಾಗಿದೆ ಗೊತ್ತಾ ನಿನಗೆ? ಏನಾಗಿದೆ? ಏನಾಗಿದೆ? ಕಾಲ ನಡುಗ. ಕಾಲ ನಡುಗ ಅಂದ್ರೆ ಯಮಧರ್ಮರಾಯನ ಮಗ. ಅಣ್ಣ ಧರ್ಮರಾಯ, ಅವನಿಗೆ ಇನ್ನೊಂದು ಹೆಸರಿದೆ, ಏನು? ಯುಧಿಷ್ಠಿರ ಎಂಬುದಾಗಿ. ನಿಜ. ಅದರ ಅರ್ಥ ಏನು? ಏನು? ಯುದ್ಧದಲ್ಲಿ ವಿಚಲಿತನಾಗದೆ ಸ್ಥಿರವಾಗಿ ನಿಲ್ಲಬಹುದಾದವ ಹ್ಮ್, ಅಂತ ಯುಧಿಷ್ಠಿರನನ್ನೇ ಹ್ಮ್, ಯುದ್ಧದಲ್ಲಿ ಸೋಲಿಸಿ ಹ್ಮ್, ಹಿಡಿದು ಹ್ಮ್, ನನ್ನ ಬಿಲ್ಲ ನೇಣನ್ನು ಅವನ ಕೊರಳಿಗೆ ಸುತ್ತಿ ಹ್ಮ್, ರಣಧಾರುಣಿಯಲ್ಲಿ ಅತ್ತಿಂದ ಇತ್ತಿಂದ ಅತ್ತ ಎಳೆದಾಡಿದ್ದಲ್ಲದೆ ಹ್ಮ್. ನನ್ನ ಎಡಗಾಲ ತುದಿಯಿಂದ ಚಾಡಿಸಿ ಉಳಿಸುವಂತಹ ಹೊತ್ತಿನಲ್ಲಿ ಪ್ರೀತಿಯ ಅಣ್ಣನನ್ನು ರಕ್ಷಿಸಿಕೊಳ್ಳಬೇಕಾದ ಈ ತಮ್ಮ ಅರ್ಜುನ, ನೀನು ನಿನ್ನ ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ಯಾವ ಹೆಣ್ಣಿನ ಸೀರೆಯ ಸೆರಗಿನಲ್ಲಿ ಮರೆಯಲ್ಲಿ ಒಡಗಿದ್ದೆ ಮೊದಲು ಹೇಳು. ನಿನ್ನಲ್ಲಿ ಸಾಮರ್ಥ್ಯ ಇದ್ದಲ್ಲಿ ಬಾ ಮುಂದೆ. ಹ್ಮ್, ನೀನು ಹೌದವರ ವೀರ. ಹಾ, ನನ್ನ ಜಾತಕದಲ್ಲಿ ಇಲ್ಲ. ಹ್ಮ್. ಸತ್ಯ ಹೇಳುವುದು ಏನು? ಪಟ್ಟದಂತೆ ನೋಡ್ತೀನಿ ಬಾ. ನಿಮ್ಮನ್ನೇ 75 ವರ್ಷದ ಅವರ ಅನುಭವದ ಹೆಜ್ಜೆಗಳು ನಮ್ಮ ಕಣ್ಣೆದುರಿಗೆ ಕಾಣುತ್ತೆ. ಅವರು ಅದನ್ನು ಅವರ ಉತ್ಸಾಹವನ್ನು ಹಿಡಿದಿಟ್ಕೊಂಡು ಸಂತೋಷ ಅನಿಸ್ತು. ಏಕೆಂದರೆ ಆ ಉತ್ಸಾಹಕ್ಕೆ ಮುಂಚೂಣಿಗೆ ಬಿಟ್ಟರೆ ದೇಹ ಮತ್ತು ಮನಸ್ಸು ಕಾಲ ಪೂರ್ತಿ ಹಿಡಿತಕ್ಕೆ ಬಾರದೆ ಹೋಗುತ್ತೆ. ಆ ಎಚ್ಚರ ನಾನು ಅವ್ರು ನೋಡಿದೆ, ಆ ಎಚ್ಚರಕ್ಕೆ ನಾನು ಋಣಿ. ಅವರ ಅನುಭವದ ಹೆಜ್ಜೆಗಳು ನಮ್ಮ ಕಣ್ಣೆದುರಿಗೆ ಕಾಣುತ್ತೆ. ಇಡೀ ಮೇಳದಲ್ಲಿ ರಾತ್ರಿ ಇಡೀ ಇಲ್ಲಿಂದ ಟೆಂಟ್ ಹಾಕಿದರೆ ಎಷ್ಟು ಸಾವಿರಾರು ಜನ ಕೂತಿರುತ್ತೆ. ಸಿಳ್ಳೆ ಕೇಕೆ ಇಡೀ ದಕ್ಷಿಣ ಕನ್ನಡ
ಆ ಯಕ್ಷಗಾನವನ್ನು ಪ್ರೀತಿಸುತ್ತೆ, ವ್ಯಾಮೋಹಿಸುತ್ತೆ, ಅದನ್ನು ಪಾಲ್ಗೊಳ್ಳುತ್ತೆ. ಅದಕ್ಕೆ ಇಷ್ಟು ಸಮೃದ್ಧಗೊಂಡಿದೆ. ಇಂಥ ಹಿರಿಯರ ಜೊತೆಗೆ ಒಂದು ಇಡೀ ಯಕ್ಷಗಾನವನ್ನು ನಮ್ಮ ಕಣ್ಣೆದುರಿಗೆ ನೋಡಿದೆವೋ ಅನ್ನೋ ರೂಪದಲ್ಲಿ ಐರೋಡಿಯವರು ಕಟ್ಟಿದ್ರು. ಜೊತೆಗೆ ಯಕ್ಷತುಂಗ ಮತ್ತು ಮಗಳು ಅವರೆಲ್ಲ ಸೇರಿ ನಮ್ಮ ಕಣ್ಣೆದುರಿಗೆ ಕರ್ಣಾರ್ಜುನರ ಕಾಳಗ ಇನ್ನೂ ಬಂದೇ ಇಲ್ಲ. ಯಕ್ಷಗಾನದಲ್ಲಿ ಕಾಳಗವೇ ಮುಖ್ಯ. ವಿಚಿತ್ರ ಬೇರೆ ಶೋಕರಸದಿಂದ ಆರಂಭಿಸಿ ವೀರ ಪ್ರವೃತ್ತಿವರೆಗೂ ತಂದು ನಿಂತಿದ್ದಾರೆ. ಅವರ ಅನುಭವದ ಜೊತೆಗೆ ನಾವು ಒಂದಷ್ಟು ಹೊತ್ತು ಹೋಗೋಣ. ಅವರನ್ನು ಹೆಚ್ಚು ಆಯಾಸಗೊಳಿಸೋದು ಬೇಡ ಅಂಥೇಳಿ ಸಮಯಕ್ಕೆ ನಿಮಗೊಂದು ದೃಶ್ಯವನ್ನು ಕಟ್ಟಿಕೊಟ್ಟಿದೆ. ಎಲ್ಲರೂ ಅವರ ಅನುಭವದ ಜೊತೆಗೆ ನಾವು ಒಂದಷ್ಟು ಹೊತ್ತು ಕಾಲ ಅನುಭವಿಸೋಣ. ನನಗೆ ದೊಡ್ಡ ಕುತೂಹಲ, ಐರೋಡಿ ಅನ್ನೋ ಹೆಸರುಗಳು ಲೇಖಕರು ತಮ್ಮ ಹೆಸರು ಜೊತೆಗೆ ತಮ್ಮ ಊರನ್ನು ಇಟ್ಕೊಂಡು ನಾಡಿಗೆಲ್ಲ ಹಬ್ಬಿಸಿದ್ದಾರೆ. ಹಾಗೆ ಯಕ್ಷಗಾನ ಕಲಾವಿದರು ಐರೋಡಿ ಅನ್ನೋದು ನಮಗೆ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿತ್ತು ಅಂತ ಯಾರಿಗೂ ಗೊತ್ತಿತ್ತೋ ಇಲ್ಲೋ. ಈ ಐರೋಡಿಯೇ ನಿಜವಾದ ಐರೋಡಿ ಗೋವಿಂದಪ್ಪ ಅವ್ರಿಗೆ ಮೀರಿ ಅನ್ನೋ ಹಂತಕ್ಕೆ ನಮಗೆ ಮುಟ್ಟಿಸ್ತಲ್ಲ ಆ ಊರು ಮತ್ತು ಅವ್ರ ಕಲೆ. ಅವರಿಗೆ ನನಗೆ ದೊಡ್ಡ ಕುತೂಹಲ, ಇಷ್ಟು ಪ್ರೌಢವಾದ ಯಕ್ಷಗಾನವನ್ನು ದಕ್ಕಿಸಿಕೊಳ್ಳೋದು ಸುಲಭದ್ದಲ್ಲ. ನಮ್ಮ ಭಾಗದಲ್ಲಿ ಒಂದಿಷ್ಟು ಭಾಗವತರಿಗೆ ಅದರ ರಸಸ್ವಾದ ಗೊತ್ತಿದೆ ಅಷ್ಟೇ. ಅಭಿನಯ ಮತ್ತು ಸ್ವಯಂ ಸ್ಫೂರ್ತಿಯಿಂದ ಪ್ರದರ್ಶಿಸುವ ಜಾತಿ ಬಹಳ ಕಡಿಮೆ ಕರಾವಳಿ ಯಕ್ಷಗಾನ ಹೊರತು. ಅವನ್ನ ಹೇಗೆ ದಕ್ಕಿಸ್ಕೊಂಡ್ರಿ ಅಂತ ಅವರೆಲ್ಲರ ಒಳಗಿನ ಕುತೂಹಲವನ್ನು ನಾನು ಮೂಲಕ ಕೇಳ್ತಾ ಇದ್ದೀನಿ. ನನ್ನ ಕುತೂಹಲ ಇದ್ರ ಜೊತೆಗೆ ಏನಂದರೆ, ಯಕ್ಷಗಾನ ಅಂದರೆ ಅದು ಏನೋ ಎರಡನೆಯದು ಅನ್ನೋ ಕಾಲಘಟ್ಟದಲ್ಲಿ ಬಹುಶಃ ರಾತ್ರಿ ಹೋಗೋದ್ರು ಯಕ್ಷಗಾನಕ್ಕೆ ಹೋಗೋರು ಅಂದರೆ ಒಂದು ರೀತಿ ಅಷ್ಟೇನು ಪ್ರೀತಿಯ ಈಗಿನ ಹಂತ ಇಲ್ಲದೆ ಇರೋ ಕಾಲ ಅಂತ ನಾನು ಭಾವಿಸ್ತೀನಿ. ಅಂಥ ಕಾಲಘಟ್ಟದಲ್ಲಿ ನೀನು ಎಳೆ ವಯಸ್ಸಿಗೆ ಹೋಗಿದ್ದೀರಿ. ನಿಮ್ಮ ತಂದೆ ಸ್ಫೂರ್ತಿ ಇರೋದನ್ನು ನಾನು ಮರಿಲಾರೆ. ವೇದಿಕೆಯಲ್ಲಿ ಉಪಸ್ಥಿತರಾದಂಥ ಗಣ್ಯರೇ ಹಾಗೂ ಸಭಿಕೆ ಮಹಾಶಯರು, ಕಲಾ ಪ್ರೇಮಕರೇ, ನಿಮಗೆಲ್ಲರಿಗೂ ಪ್ರಥಮವಾಗಿ ವಂದನೆ. ಯಕ್ಷಗಾನ ಕಲೆ ಎನ್ನುವಂಥದ್ದು ಇದೊಂದು ಅದ್ಭುತವಾದ ಕಲೆ. ಇದರಲ್ಲಿರುವಂತಹ ಅಂಶಗಳು ಇತರ ಯಾವ ಕಲೆಗಳಲ್ಲಿಯೂ ಇಲ್ಲ. ಯಾಕಂತ ಹೇಳಿದರೆ ಇದರಲ್ಲಿ ವೇಷಭೂಷಣ, ನೃತ್ಯ, ಭಾವಾಭಿನಯ ಹಾಗೂ ಮಾತುಗಾರಿಕೆ, ಸಂಗೀತ, ಈ 5 ಅಂಶಗಳಿಂದ ಕೂಡಿದಂಥ ಕಲೆ ಬೇರೊಂದಿಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅವರು ಆವಾಗ ಹೇಳಿದರು, ಸಿನಿಮಾ ಆ್ಯಕ್ಟರ್ ಬಂದರೆ ಎಲ್ಲಿ ಸ್ಥಳವೇ ಸಾಕಾಗ್ತಿರಲಿಲ್ಲ ಅಂತ. ಅವರೇನು ಸ್ವಯಂ ಸ್ಫೂರ್ತಿಯಿಂದ ಅವರು ವ್ಯವಹರಿಸುವಂಥದ್ದಲ್ಲ. ಅವರಿಗೆ ನಿರ್ದೇಶಕರು ಇರ್ತಾರೆ, ಅವರು ಹೇಳಿಕೊಟ್ಟದ್ದನ್ನೇ ಹೇಳಬೇಕು. ಯಕ್ಷಗಾನ ಹಾಗಲ್ಲ. ರಾಮಾಯಣ, ಮಹಾಭಾರತ, ಭಾಗವತ, ಜೈಮಿನಿ ಭಾರತ ಇತ್ಯಾದಿಗಳನ್ನೆಲ್ಲ ಓದಿಕೊಂಡು ಅದರ ಸಾರಾಂಶವನ್ನು ಸ್ವಯಂ ತನ್ನ ಪ್ರತಿಷ್ಠೆಯಿಂದಲೇ ವ್ಯಕ್ತಪಡಿಸುವಂಥದ್ದು ಸಮಾಜ. ಹಾಗಾಗಿ ಅದು ವಿಶೇಷವಾದಂಥ ಒಂದು ಗಂಡು ಕಲೆ. ಗಂಡು ಕಲೆ ಅಂತ ಯಾಕೆ ಹೇಳ್ತಾರೆ ಅಂತ ಆದರೆ, ಹೆಂಗಸರು ಭಾಗವಹಿಸ್ತಿರಲಿಲ್ಲ. ಯಾಕೆ? ಇದರಲ್ಲಿ ನಡೆಯುವಂಥದ್ದು ಹೆಚ್ಚು ಕಾಳಗಗಳೇ. ಸುಧನ್ಮ ಕಾಳಗ, ಕರ್ಣಾರ್ಜುನ ಕಾಳಗ, ಬಬ್ರುವಾಹನ ಕಾಳಗ, ಅಭಿಮನ್ಯು ಕಾಳಗ ಇತ್ಯಾದಿ, ತಾಮ್ರಧ್ವಜ ಕಾಳಗ ಇತ್ಯಾದಿ. ಹಾಗಾಗಿ ಹೆಂಗಸರಿಗೆ ಅದರಲ್ಲಿ ಭಾಗವಹಿಸುವುದಕ್ಕೆ ತೊಡಕಾಗಿತ್ತು. ಹಾಗಾಗಿ ಅದು ಗಂಡು ಕಲೆ ಎನ್ನುವಂಥ ಒಂದು ಪ್ರಸಿದ್ಧಿಯನ್ನು ಹೊಂದಿತ್ತು. ಈಗ ಹೆಂಗಸರು ತಯಾರಾಗಿದ್ದಾರೆ, ಇದು ಸಂತೋಷದ ವಿಚಾರ. ಯಕ್ಷಗಾನದ ಬೆಳವಣಿಗೆ ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದರೆ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ 18 ಶಾಲೆಗಳಲ್ಲಿ ಮಕ್ಕಳಿಗೆ ಯಕ್ಷಗಾನದ ಅಭ್ಯಾಸ ಮಾಡ್ತಾ ಇದ್ದಾರೆ. ರಘುಪತಿ ಭಟ್ರ ಮುಂದಾಳತನದಿಂದ, ಶಾಸಕರ ರಘುಪತಿ ಭಟ್ರ ಮುಂದಾಳತನದಿಂದ ಆ ಕಾರ್ಯಕ್ರಮ ನಡೆಯುತ್ತಾ ಉಂಟು. ಇನ್ನೂ ಅನೇಕ ಕಡೆಗಳಲ್ಲಿ ಕಲಿಕಾ ಕೇಂದ್ರಗಳಂತ ಉಂಟು. ಇಲ್ಲಿ ಬೆಂಗಳೂರಿನಲ್ಲಿ ಇವರೆಲ್ಲ ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ. ನಮ್ಮಲ್ಲಿ ಹಾಗೆ ಅಲ್ಲಲ್ಲಿ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಿಕೊಂಡು ಎಷ್ಟೋ ಮಂದಿ ಮಕ್ಕಳಿಗೆ, ಕೆಲವರಿಗೆ ಶಾಲಾ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ನಮ್ಮ ಹಂಗಾರಕಟ್ಟೆ ಯಕ್ಷಗಾನ ಕೇಂದ್ರದಲ್ಲಿ ಶಾಲಾ ಶಿಕ್ಷಣದ ಜೊತೆಗೆ ಅವರ ಖರ್ಚಿನಲ್ಲಿ ಉಡುಪಿಯಲ್ಲಿ ಕೂಡ ಕಲಾರಂಗದಲ್ಲಿ ಯಕ್ಷಗಾನವನ್ನು ಕಲಿಸಿಕೊಡ್ತಾ ಇದ್ದಾರೆ.
ಅದು ಒಳ್ಳೆಯ ಕಾರ್ಯ, ಒಳ್ಳೆಯ ಕೆಲಸ. ಇನ್ನೊಂದು, ಯಕ್ಷಗಾನದಿಂದಾಗಿ ನಮ್ಮ ಭಾಷೆ ಬಹಳಷ್ಟು ಶುದ್ಧಿ ಆಗ್ತದೆ. ಕನ್ನಡಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಯಕ್ಷಗಾನದಿಂದ ಬರಲಿಕ್ಕೆ ಸಾಧ್ಯ ಉಂಟು, ಯಕ್ಷಗಾನದ ಮಾತುಗಾರಿಕೆಯಿಂದ. ಹಾಗಾಗಿ ಇದನ್ನು ವಿಶೇಷವಾದಂಥ ಕಲೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮಣಿಯರೇ, ನಾನು ನನ್ನ 14ನೇ ವರ್ಷದಲ್ಲಿ ಯಕ್ಷಗಾನ ರಂಗಕ್ಕೆ ಪ್ರವೇಶ ಮಾಡಿದೆ. ನಮ್ಮ ತಂದೆಯವರು ದೊಡ್ಡ ಬೂದ ಭಾಗವತರು ಅಂತವ್ರ ಹೆಸರು. ಪ್ರಖ್ಯಾತವಾದಂಥ ಗೋಳಿಗರಡಿ ಮೇಳದಲ್ಲಿ ಅನೇಕ ಸಂವತ್ಸರಗಳ ಕಾಲ ಅಲ್ಲಿ ಭಾಗವತರಾಗಿದ್ದರು. ನಾನು ಅಲ್ಲೇ ಹತ್ತಿರ ಪಾಂಡೇಶ್ವರ ಶಾಲೆಗೆ ಹೋಗ್ತಾ ಇದ್ದೆ. 5ನೇ ತರಗತಿಯಲ್ಲಿ ಓದ್ತಿರುವಾಗ ಅಲ್ಲಿ ಇಬ್ಬರು ಯಕ್ಷಗಾನ ಸಂಚಾರ ಭಂಡಾರ ಕಾಂತಪ್ಪ ಮಾಸ್ಟರ್, ಇವರಿಗೆಲ್ಲ ಗೊತ್ತುಂಟು. ಅವರು ಯಕ್ಷಗಾನ ಸರ್ವಾಂಗೀಣವನ್ನು ಬಲ್ಲವರು. ಅದರಲ್ಲಿ ಭಾಗವತಿಗೆ ಅರ್ಥಗಾರಿಕೆ, ಹೌದು, ವಾರ್ಷಿಕೋತ್ಸವ ನಡೆಸ್ತಾ ಇದ್ದರು. ಒಂದು ವರ್ಷ ನಾನು ಆವಾಗ 5ನೇ ತರಗತಿಯಲ್ಲಿ ಓದ್ತಾ ಇದ್ದೆ. ಅದೇ ಶಾಲೆ ವೀರವೃಷಶಯನ ಎನ್ನುವಂಥ, ಅಂದರೆ ಈ ಕರ್ಣಾರ್ಜುನ ಕಾಳಗದ ಮೊದಲಿನ ಭಾಗ, ವೃಷನ ಸಾಯುವ ಭಾಗ. ಅದರಲ್ಲಿ ನನಗೊಂದು ಭೀಮನ ಪಾತ್ರ ಕೊಟ್ಟಿದ್ದರು. ಅವರು ಹೇಳಿಕೊಟ್ಟದ್ದನ್ನು ಯಥಾಸ್ಥಿತಿಯಲ್ಲಿ ಮಾಡಿ ಮುಗಿಸಿದೆ. ಹಾಗೂ ಅವರು ಗುರುಗಳು ಹೇಳಿದರು, ನೀನು ಯಕ್ಷಗಾನಕ್ಕೆ ಸೈ ಮಾರಾಯ ಅಂತ ಹೇಳಿದರು. ನನಗೆ ಅದೊಂದು ಪ್ರೋತ್ಸಾಹ ಕೊಟ್ಟಾಗ ಆಯಿತು. ಆ ವರ್ಷ ಶಾಲೆ ಮುಗಿಸಿಬಿಟ್ಟೆ. ನಮ್ಮ ಗೋಳಿಗರಡಿ ಮೇಳಕ್ಕೆ ಸೇರಿಕೊಂಡು. ಹೌದು. ಹಾಗಾಗಿ ನಮ್ಮ ತಂದೆಯವರಿಗೂ ಬಹುಶಃ ನಾನೊಬ್ಬ ಕಲಾವಿದ ಆಗಬೇಕೆನ್ನುವಂಥ ಮನಸ್ಸಿತ್ತೇನು. ಅವರು ನನ್ನನ್ನು ನಿರಾಕರಿಸಲಿಲ್ಲ, ಬೇಡ ಅಂತ ಹೇಳಿದರು. ನನಗೊಂದು ರೀತಿಯ ಸ್ಫೂರ್ತಿ ಕೊಟ್ಟ ಹಾಗಾಗಿ ಮೊದಲು ನಾವು ಮಾಡಿದ ವೇಷಗಳು ಅಂತ ಹೇಳಿದರೆ, ಆರಂಭದಿಂದ ಅಲ್ಲಿ ಕೋಡಂಗಿ ವೇಷ ಅಂತ ಒಂದು ಬರ್ತದೆ. ಅಂದರೆ ಒಂದೆರಡು ನಾಮ ಹೇಳ್ಕೊಂಡು, ಮೀಸೆ ಬರ್ಕೊಂಡು, ಜಗಲಿ ಗೀಲೆ ಹಾಕೊಂಡು ಬರುವುದು. ಕಟ್ಟು ವೇಷದ, ಬಾಲಗೋಪಾಲ ವೇಷದ ಜೊತೆಗೆ ಅದು ಪ್ರಾರಂಭ ನಮ್ಮದು. ಅಲ್ಲಿಂದ ಬಾಲಗೋಪಾಲ, ಆಮೇಲೆ ಪೀಠಿಗೆಸರು ವೇಷ, ಅದು ಮುಗಿದ ಮೇಲೆ ಒಡ್ಡೋಲಗಳ 5 ವೇಷಗಳಲ್ಲಿ ಒಂದು ಪಾತ್ರ. ಅದಾದ ಕೂಡಲೇ ಹುಂಡು ವೇಷ, ಲವಕುಶ, ಆಮೇಲೆ ಶುಭಾಂಗ ರುಕ್ಮಾಂಗ, ವೃಷಶಯನ, ಬಬ್ರುವಾನ ಇತ್ಯಾದಿ ಪಾತ್ರಗಳು. ಅದನ್ನು ಹುಂಡು ವೇಷ ಅಂತ ಹೇಳ್ತಾರೆ. ಹಾರಿ ಬೀಳುವಂಥದ್ದು, ಹುಂಡಿ ಹಾಕುವಂಥದ್ದು ವಿರೋಚಿತವಾಗಿ. ಅಲ್ಲಿಂದ ಒಂದು ಮೆಟ್ಲ ಮೇಲೆ ಪುರುಷ ವೇಷ ಅಂತ, ಕರ್ಣಾರ್ಜುನ ಕಾಳಗದ ಅರ್ಜುನ, ಸತಿ ಕಲ್ಯಾಣದ ಕೃಷ್ಣ, ದ್ರೌಪದಿ ಪ್ರತಾಪದ ಕೃಷ್ಣ, ಅರ್ಜುನ, ಆಮೇಲೆ ಶಶಪ್ರಾಪುಣ್ಯದ ಮಾರ್ತಾಂಡ ತೇಜ, ಹೀಗೆ ಅನೇಕ ಪುರುಷ ಪಾತ್ರಗಳು. ಅದರಿಂದ ಒಂದು ಮೆಟ್ಲ ಮೇಲೆ ಪ್ರಧಾನ ಪಾತ್ರ ಕರ್ಣ, ಭೀಷ್ಮ, ಪರ್ವತ ಭೀಷ್ಮ, ರಾವಣ, ಯಯಾತಿ, ಅರ್ಜುನ, ಕೃಷ್ಣಾರ್ಜುನ ಕಾಳಗದ ಅರ್ಜುನ, ಇದೆಲ್ಲ ಪ್ರಧಾನ ಪಾತ್ರಗಳು. ಅದನ್ನು ಒಂದು 25 ವರ್ಷಗಳ ಕಾಲ ನಾನು ಮಾಡ್ತಾ ಬಂದೆ. ಅದಕ್ಕಿಂತ ಮೇಲೆ ಮತ್ತೆ ಮೆಟ್ಲಿಲ್ಲ ಯಕ್ಷಗಾನದಲ್ಲಿ. ಅದಕ್ಕಿಂತ ಮೇಲೆ ಮೆಟ್ಲು ಅಂತ ಹೇಳಿದರೆ ಭಾಗವತರು ಕೂತ್ಕೊಳ್ಳುವಂಥದ್ದು. ಅವರು 1ನೇ ಪಾತ್ರಧಾರಿಗಳು ಯಕ್ಷಗಾನದಲ್ಲಿ. ಅವರು ಸೂತ್ರಧಾರರು, ನಾವು ಪಾತ್ರಧಾರಿಗಳು. ಹೀಗೆ ಹಂತ ಹಂತವಾಗಿ ಮೇಲೆ ಏರಿದವನಾನು. ಒಮ್ಮೆ ಪ್ರಧಾನ ವೇಷಕ್ಕೆ ಬಂದವನಲ್ಲ. ಆರಂಭದಿಂದ ಅಲ್ಲಿ ಏನೆಲ್ಲ ಯಕ್ಷಗಾನದಲ್ಲಿ ಇದೆ, ಯಾವ ತಾಳಗಳಿದೆ, ಯಾವ ಲಯಗಳಿದೆ, ಯಾವ ಹೆಜ್ಜೆಗಳಿದೆ ಅನ್ನುವಂಥದ್ದು ಅಲ್ಲಿಂದ ಕಲಿಯಬೇಕು. ಈಗ ದಿಢೀರಿನ ಬಂದು ನಾನು ಪ್ರಧಾನ ವೇಷ ಮಾಡ್ತೇನೆ ಅಂತ ಹೇಳುವವರೆಗೆ ಕೆಳಗೆ ಏನಂತ ಕೇಳಿದರೆ ಗೊತ್ತಿರುವುದಿಲ್ಲ ಅವನಿಗೆ. ಹಾಗಾಗಬಾರದು. ಕಲಾವಿದ ಆರಂಭದಿಂದ ಪ್ರಾರಂಭಿಸಿದರೆ ಮಾತ್ರ ಅವ ಮೇಲೆ ಇದ್ದರೆ ಅವೊಬ್ಬ ನಿಜವಾದ ಕಲಾವಿದ ಅಂತ ಅನಿಸಿಕೊಳ್ತಾನೆ. ಹೀಗೆ ಮುಂದುವರಿಯುತ್ತಾ ಈಗ ಕಳೆದ 4 ವರ್ಷದಿಂದ, ನನ್ನ 70ನೇ ವರ್ಷದಿಂದ ಈ ವೃತ್ತಿಗೆ ನಾನು ನಿವೃತ್ತಿ ಘೋಷಿಸಿದ್ದೇನೆ. ಯಾಕಂತ ಹೇಳಿದರೆ ನನಗೊಂದು ಡಿಸ್ಕ್ ಪ್ರಾಬ್ಲಮ್, ಕಾಲುಗಂಟು ನೋವು ಬರ್ತದೆ, ಸರಿಯಾಗಿ ಹೆಜ್ಜೆ ಇಡಲಿಕ್ಕಾಗೋದಿಲ್ಲ. ಒಟ್ಟು ಇವತ್ತು ಉಪಾಯ ಇಲ್ಲದಿದ್ದದಕ್ಕೆ ವೇಷ ಮಾಡಿದ್ದೆ ನಾನು. ನಿಮಗೆಲ್ಲವರಿಗೊಂದು ಪ್ರೀತಿ ವಿಶ್ವಾಸ ಇತ್ತಲ್ಲ, ಹೌದು. ಹಾಗಾಗಿ ಇಲ್ಲಿದ್ರೆ ಆಗೋದಿಲ್ಲ, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಮನಸ್ಸು ಹೋಗ್ತದೆ, ಅದಕ್ಕೆ ಆ ದೇಹ ಬರುವುದಿಲ್ಲ. ದೇಹ ಬಾರದಿದ್ದರೆ ಭಾಳ ಕಷ್ಟ ಆಗ್ತದೆ. ಆದ್ದರಿಂದ ನೀವೆಲ್ಲ ಪ್ರೀತಿ ಇಟ್ಟು ಇಲ್ಲಿಗೆ ತನಕ ಇದೊಂದು ಚಿಕ್ಕ ಕಾರ್ಯಕ್ರಮವನ್ನು ನೋಡಿ ಸಂತೋಷಪಟ್ಟರೆ ಅನ್ನೋದರ ಬಗ್ಗೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಕಲಾ ಜೀವನಕ್ಕೆ ಸದಾ ಇರಲಿ ಅಂತ ಹಾರೈಸುತ್ತಾ, ನಿಮಗೆಲ್ಲವರಿಗೂ ಆ ಭಗವಂತ ಆರೋಗ್ಯ, ವಿಶ್ವಾಸ, ಸಕಲ ಸಂಪದನ್ನು ಕೊಟ್ಟು ಸಂರಕ್ಷಿಸಲಿ ಅಂತ
ನಿಮಗೆಲ್ಲರಿಗೂ ಒಂದಿಷ್ಟು ಯಕ್ಷಗಾನ ಗೆಲುಗೆ ಹೋಳಿಗೆ ಸರ್. ಹಾಗೆ ಈಗ ನಮಗೆ ಹಾಂ ಹೇಳಿ. ಹೌದು, ಸಂಘ ಸಂಸ್ಥೆಗಳಿಂದಲೇ. ನಾನು ಸರ್ಕಾರ ಅಂತ ಹೇಳಿ ಕೆಲವು ಸಂಸ್ಥೆಗಳಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಆ ನೆಲೆಯಲ್ಲಿ ಹಣ ಸ್ಯಾಂಕ್ಷನ್ ಆಗ್ತದೆ ಅಂತೆ ನಾನು ಕೇಳಿದ್ದೆ. ಆಗಲೂ ಬಹುದು, ಇವರಿಗೆ ಗೊತ್ತುಂಟು ಆ ವಿಷಯಗಳಲ್ಲಿ. ಅಲ್ಲಿ ಇವರು ಪ್ರಧಾನವಾಗಿ ಒತ್ತಿ ಹೇಳಿರುವಂತಹದ್ದು ಯಕ್ಷ ಕಲಾರಂಗ ಎನ್ನುವಂತಹ ಸಂಸ್ಥೆ ಉಡುಪಿ ಜಿಲ್ಲೆಯ 18 ಶಾಲೆಗಳಲ್ಲಿ ಹೇಳಿಕೊಡ್ತಾರೆ. ಅದಕ್ಕೆ ಪ್ರಧಾನ ಇವರು ಯಕ್ಷ ಕಲಾರಂಗ. ಅವರು ಅದಕ್ಕೆ ಸಹಾಯಕ್ಕಾಗಿ ಒಬ್ರು ಹಣ ಕೊಡ್ಲಿಕ್ಕೆ ಸ್ವಲ್ಪ ಬೇಕಾಗ್ತದಲ್ಲ, ಅವರು ಹೆಚ್ಚಾಗಿ ವಂತಿಗೆಯನ್ನೇ ಎತ್ತುವಂತಹ ಕೊಡುಗೈ ದಾನಿಗಳಲ್ಲಿ ಎಲ್ಲ ಹೋಗಿ ಪಡೀತಾರೆ, ಕೇಳ್ತಾರೆ. ಆದರೂ ಒಂದು ಸಮಾಜದ ಮುಖ್ಯ ಧುರೀಣರು ಬೇಕು ಎನ್ನುವ ಕಾರಣಕ್ಕೆ ಆ ಕಾಲ ಶಾಸಕರಾಗಿದ್ದಂತಹ ರಘುಪತಿ ಭಟ್ ಅವರನ್ನು ಮುಂದಾಳತ್ವದಲ್ಲಿ ತೆಗೆದುಕೊಂಡರು. ಅದಲ್ಲದೆ ಯಕ್ಷಗಾನ ಕೇಂದ್ರ ಅಂತ ನಡೀತದೆ, ಅದು ಬೇರೆ ಬೇರೆ ವಿಧದಲ್ಲಿ ನಡೀತದೆ. ಒಂದು ಕೇಂದ್ರ ಈಗಾಗಲೇ ಉಡುಪಿ ಯಕ್ಷಗಾನ ಕೇಂದ್ರ ಅಂತೇಳಿ ಡಾಕ್ಟರ್ ಕೋಟಾ ಶಿವರಾಮ್ ಕಾರಂತರ ನೇತೃತ್ವದಲ್ಲಿ ಸ್ಥಾಪನೆ ಆದದ್ದು. ಅದಕ್ಕೂ ಮುಂಚೆ ಸೆಂಟ್ರಲ್ ಗೌರ್ಮೆಂಟ್ ಬರ್ತಾ ಇತ್ತು. ಈಗ ಅದು ನಿಂತು ಹೋಗಿ ಅದು ಮಣಿಪಾಲ್ MGM ಕಾಲೇಜ್ ಅಲ್ಲ, ಮಣಿಪಾಲ್ ಯೂನಿವರ್ಸಿಟಿ, ಮಾಹೆ ಯೂನಿವರ್ಸಿಟಿಯವರು ಅದನ್ನ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನೂ 2 ಕೇಂದ್ರಗಳಿದೆ. ಒಂದು ಹಂಗಾರಕಟ್ಟೆ ಕೇಂದ್ರ, ಅದಕ್ಕೆ ಇವರು ಹೇಳಿದಾಗೆ ಸೆಂಟ್ರಲ್ ಗೌರ್ಮೆಂಟಿನ ಸ್ಕೀಮ್ ಬರುತ್ತೆ. ಅಲ್ಲಿ ಇವರು ಹೇಳಿದಾಗೆ ಮಕ್ಕಳಿಗೆ ಗುರುಕುಲ ಪದ್ಧತಿಯಲ್ಲಿ ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು ಯಕ್ಷಗಾನ ಹೇಳಿಕೊಡ್ತಾರೆ, 1-2 ಗಂಟೆ ಹೊತ್ತು. ಆಮೇಲೆ ಅವರು ಶಾಲೆಗೆ ಹೋಗ್ತಾರೆ. ಆಮೇಲೆ ಮತ್ತೆ ಶಾಲೆಯಿಂದ ಬಂದ ಮೇಲೆ ಅವರಿಗೆ ಊಟದ ವ್ಯವಸ್ಥೆ, ಆಮೇಲೆ ಯೂನಿಫಾರ್ಮು ಅದನ್ನೆಲ್ಲ ಅವರೇ ಒದಗಿಸಿ ಕೊಡ್ತಾರೆ ಸಾಧ್ಯ ಆದಷ್ಟು ಮಟ್ಟಿಗೆ. ಇವನ್ ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಹಾಗೆ ಈ ವರ್ಷದಲ್ಲಿ 60 ಮಕ್ಕಳಿದ್ದಿದ್ರು. ಕಳೆದ ವರ್ಷದಲ್ಲಿ ಉತ್ತರ ಕನ್ನಡ, ಉತ್ತರ ಕರ್ನಾಟಕ ಎಲ್ಲ ಕಡೆಯಿಂದ ಎಲ್ಲೆಲ್ಲಿಂದ ಎಲ್ಲ ಬಂದಿದ್ದಾರೆ, ಮಂಡ್ಯದಿಂದ, ಹೀಗೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಮಕ್ಕಳು. ಯಾರಿಗೆ ಎಷ್ಟೊಂದು ಜನರಿಗೆ ಯಾವುದೋ ಕಲೆ ಕಲಿಬೇಕು ಅಂತಿರುತ್ತೆ, ಅಥವಾ ಇನ್ನು ಕೆಲವರಿಗೆ ಮನೆಯಲ್ಲಿ ಓದಿಸ್ಲಿಕ್ಕೆ ಅನುಕೂಲ ಇರೋದಿಲ್ಲ, ಶಾಲೆ ಓದಿಸ್ಲಿಕ್ಕೆ ಒಂದು ತಂದೆ ಇರೋದಿಲ್ಲ, ಇಲ್ಲ ತಾಯಿ ಇರೋದಿಲ್ಲ, ಇಲ್ಲ ಆರ್ಥಿಕವಾದಂಥ ಅನುಕೂಲ ಇರೋದಿಲ್ಲ. ಅಂಥವರಿಗೆಲ್ಲ ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಅವರೇ ಆ ಮಕ್ಕಳ ಸ್ಕೂಲ್ ಫೀಸು, ಯೂನಿಫಾರ್ಮು ಪ್ರತಿಯೊಂದನ್ನು ನೋಡ್ಕೊಳ್ತಾರೆ. ಅವರ A to Z, ಅವರ ನಿತ್ಯದ ಬಾಳ್ವೆಗೆ ಎಜುಕೇಷನ್ನು ಸೇರಿ ಏನು ಬೇಕು ಅದನ್ನೆಲ್ಲ ಕೊಡುವುದರ ಜೊತೆಯಲ್ಲಿ ಬೆಳಿಗ್ಗೆ ಒಂದು 2ರಿಂದ 2.5 ಗಂಟೆ ಅಥವಾ 3 ಗಂಟೆ, ಸಂಜೆ ಒಂದು 2 ಅಥವಾ 3 ಗಂಟೆ ಹೊತ್ತು ಯಕ್ಷಗಾನವನ್ನು ಹೇಳಿಕೊಡ್ತಾರೆ. ಅದು ಪಠ್ಯ ಅಂದರೆ ಅದನ್ನ ಶಾಲೆಯವರೊಂದಿಗೆ ಒಡಂಬಡಿಕೆ. ಒಟ್ಟಿನಲ್ಲಿ ನಮ್ಮ ಕಲೆಯನ್ನ ನಾನೊಂದು ನಿನ್ನೆ ಅದೊಂದು ಪ್ರಸಂಗದಲ್ಲಿ ಡೈಲಾಗ್ ಹಾಕ್ತಿದ್ದೇನೆ, ವಿಸ್ತರಿಸಬೇಕು ಅಂತ. ಯಾವುದೇ ಕೆಲಸವನ್ನು, ಒಳ್ಳೆಯ ಕೆಲಸವನ್ನ ಯಾರಾದರೂ ಮಾಡಲಿ ಅಥವಾ ಸರ್ಕಾರ ಮಾಡಲಿ ಅಂತೇಳಿ ಕಾಯ್ತಾ ಕೂತ್ಕೊಂಡ್ರೆ ಆಗುದಿಲ್ಲ. ನಮ್ಮ ಕೆಲಸವನ್ನು ನಾವು ಮಾಡಿಕೊಳ್ಬೇಕು, ನಮಗಿದು ಮಾಡಬೇಕು ಅನ್ನಿಸ್ತೋ ನಾವು ಮಾಡಬೇಕು. ಹಾಗಾಗಿ ಆ ಕಲಾರಂಗದವರು ಅವರು ಸ್ವ ಸಂತೋಷದಿಂದ ಇಂಥದ್ದೊಂದು ಯೋಚನೆಯನ್ನು ಮಾಡಿ, ಅದಕ್ಕೆ ಬೇಕಾದಂಥ ಯೋಜನೆಯನ್ನು ಮಾಡಿ ಅವರು ಸ್ವಪರಿಶ್ರಮದಿಂದ ಮುಂದಕ್ಕೆ ಹೋಗಿದ್ದಾರೆ. ಆದ್ದರಿಂದ ಯಾವುದೇ ನಮ್ಮದನ್ನು ನಾವು ಉಳಿಸ್ಕೊಳ್ಬೇಕು ಅಂದರೆ ನಾವು ಶ್ರಮ ಪಡಬೇಕು. ಸರ್ಕಾರ ಮಾಡಲಿ, ಸರ್ಕಾರ ದುಡ್ಡು ಕೊಡಲಿ, ಎಲ್ಲದಕ್ಕೂ ಇನ್ನೊಬ್ಬರು ಕಾಯ್ಲಿಕ್ಕೆ ಆಗುದಿಲ್ಲ. ರಾಮೇಗೌಡರು ಒಂದೇನಂದ್ರೆ ಇಲ್ಲ, ಬಹಳ ಮೊದಲೇ ಶಿವರಾಮ್ ಕಾರಂತರು ಸೇರಿಯೇ ಮಕ್ಕಳ ಮೇಳ ಶುರುವಾಯಿತು. ಆ ಮೇಳದ ಪ್ರಭಾವ ಅಲ್ಲಿಯ ಶಾಲೆಗಳಿಗೂ ಹರಿದಿರೋದನ್ನ ಅಲ್ಲ ಅನ್ನೋದು. ಹಾಗಾಗಿ ಎಲ್ಲ ರೂಪದಿಂದನೂ ಕರಾವಳಿ ಸೀಮೆ ಯಕ್ಷಗಾನವನ್ನು ತೆಗೆದೇ ಮಕ್ಕಳಿಂದ ಹಿಡಿದು ದೊಡ್ಡವರು ಪ್ರೀತಿಸ್ತಾರೆ, ಪಾಲ್ಗೊಳ್ತಾರೆ. ಅದು ಎಲ್ಲ ಶಾಲೆಯ ವಾರ್ಷಿಕೋತ್ಸವ ಅಂದ್ರೆ ಒಂದು ದೊಡ್ಡ ಯಕ್ಷಗಾನದ ಪ್ರದರ್ಶನ ತರ ಮಕ್ಕಳಿಂದ ನಡೀತದೆ. ಅಲ್ಲಿಯ ವಾತಾವರಣ ಅದು. ಇವರು ಆರಂಭ ಯಕ್ಷಗಾನ ಮಾಡಿದ ಅಲ್ಲಿಯೇ ಅವರು 60 ವರ್ಷದ ಹಿಂದೆ. ಈಗ ಅವರಿಗೆ 74-75 ಆಗಿದೆ. ಅವರ 14ನೇ ವಯಸ್ಸಿನಲ್ಲಿ, ಅಂದ್ರೆ ಅವರು 5ನೇ ತರಗತಿ ಓದ್ತಾ ಇರುವಾಗ ಅವರು ಯಕ್ಷಗಾನಕ್ಕೆ ಕಾಲಿಟ್ಟದ್ದು. ಆವಾಗಿನಿಂದ ನಮ್ಮೂರಿನಲ್ಲಿ ಪ್ರತಿಯೊಂದು ಶಾಲೆಯ ವಾರ್ಷಿಕೋತ್ಸವದಲ್ಲೂ ಯಕ್ಷಗಾನ ಇದ್ದೇ ಇರ್ತದೆ. ನಮಗೆ ನಾಟಕ, ಸಿನಿಮಾ, ಹಾಡು ಅದೆಲ್ಲ ಇಲ್ಲ, ಯಕ್ಷಗಾನವೇ ಮುಖ್ಯ. ಖಂಡಿತ ಅದು ಹೌದು.
ಯಾಕೆ ಅಂದರೆ ಸರ್, ಹಸಿವು ನನಗಾದಾಗ ನಾನು ಬಂದು ನಿಮ್ಮ ಹತ್ರ ಊಟ ಕೇಳಿದರೆ ನೀವು ಊಟ ಹಾಕ್ತೀರಿ ನನಗೆ ಅಲ್ವಾ? ನನಗೆ ಹಸಿವಾಗಬೇಕು, ನಿಮ್ಮಲ್ಲಿ ಬಂದು ಸರ್ ನನಗೆ ಸ್ವಲ್ಪ ಊಟಕ್ಕೆ ಕೊಡಿ ಅಂದರೆ ನೀವು ಊಟ ಹಾಕ್ತೀರಿ. ಸೊ ನೀವು ಕೇಳಿದಾಗ ಯಾರಾದರೂ ಯಕ್ಷಗಾನ ಹೇಳಿಕೊಡ್ತಾರೆ. ಯಾರು ಹೇಳಿದ್ದು ನಿಮಗೆ? ಮಂಡ್ಯದಲ್ಲಿ ಯಕ್ಷಗಾನ ಕ್ಲಾಸ್ ನಡೀತದೆ, ಮೈಸೂರಿನಲ್ಲಿ ಯಕ್ಷಗಾನ ಕ್ಲಾಸ್ ನಡೀತದೆ. ಇನ್ನು ಎಲ್ಲಿ ಬೇಕು ಅಂತ ಕೇಳಿದ್ರು ಅಲ್ಲಿ ಬಂದು ಮಾಡಿಕೊಡ್ತೇವೆ. ಮತ್ತೆ ಎಲ್ಲ ಕಡೆ ಮಾಡ್ಲಿಕ್ಕೆ ಬರುವವರು ಯಾರು? ಹಣ ಕೊಡುವವರು ಯಾರು? ಇಲ್ಲ, ಶಿವಾಜಿರವರ ಹೆಂಗಿತ್ತು ಅಂದ್ರೆ ಕರಾವಳಿ ಪೂರ್ತಿ ಈ ಯಕ್ಷಗಾನ ಇತ್ತು, ಉತ್ತರ ಕರ್ನಾಟಕ ಪೂರ್ತಿ ದೊಡ್ಡಾಟ ಇತ್ತು, ಈ ಕಡೆ ಮೂಡ್ಲಪಾಯ ಯಕ್ಷಗಾನ ಇತ್ತು. ಆ ಸೀಮೆಯ ಜನ ತಪ್ಪಿದ್ರು, ಜನವೂ ತಪ್ಪಿತು, ಕಲೆಯನ್ನು ವಿಸ್ತರಿಸಿದ್ರು. ಅತ್ಯಂತ ಸೂಕ್ಷ್ಮವಾಗಿ ಸಣ್ಣ ಮಾತು ವ್ಯತ್ಯಾಸ ಆದರೂ ಅಲ್ಲಿ ದೊಡ್ಡ ಚರ್ಚೆ ಆಗುತ್ತೆ. ಇಲ್ಲಿಯ ಬಣ್ಣ ವ್ಯತ್ಯಾಸ ಆದ್ರೆ ಅಲ್ಲಿ ದೊಡ್ಡ ಚರ್ಚೆ ಆಗುತ್ತೆ. ಆದರೆ ಇಲ್ಲಿ ನಾವಿನ್ನೂ ಸಾಮಾನ್ಯ ಹಂತವನ್ನು ಕಟ್ಕೊಳ್ಳುವ ರೂಪ ನಾವು ಕೈ ಬಿಟ್ಬಿಟ್ಟಿದ್ದೀವಿ. ಹಾಗಾಗಿ ಅದು ಮತ್ತೆ ಜೀವ ಬರಬೇಕಾಗಿದೆ. ಆದರೆ ನಿಮ್ ನೆನಪಿರ್ಲಿ, ಬೆಂಗಳೂರಲ್ಲಿ 30 ವರ್ಷದಿಂದ ಇಷ್ಟು ಯಕ್ಷಗಾನ ಇರಲಿಲ್ಲ. ನನಗೆ ಅಕ್ಕಾಣಿ ಅಮ್ಮ ಅಂತಿದ್ರು, ಗುಣ್ಮಿ ರಘುರಾಮ್ ಅಂತಿದ್ರು, ಮೋಹನ್ನು, ಇವ್ರು ಸಾಸ್ತಾನ ಇಂಥವ್ರು, ಮತ್ತೆ ಯಕ್ಷತುಂಗ ಇಂಥವ್ರು ಇಡೀ ರಾತ್ರಿ ಹೋಟ್ಲ್ಗಳಲ್ಲಿ ಕೆಲಸ ಮಾಡೋರಿಗೆ ರಾತ್ರಿ ಇಡೀ ಮೇಳಗಳು ನಡೀತದೆ. ನೋಡಿದ್ರೆ ಸಿನಿಮಾಕ್ಕಿಂತ ಮೀರಿದ ರಾತ್ರಿಯ ಮೇಳಗಳು ಇಲ್ಲಿ ನಡೀತದೆ. ಜನ ಯಕ್ಷಗಾನ ನಡೀತದೆ ಅಂದ್ರೆ ಟಿಕೆಟ್ ಸಿಗ್ಲಿಲ್ಲ ಎನ್ನುವ ಕಾರಣಕ್ಕೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಕಲ್ಲು ಹೊಡೆದಿದ್ದಾರೆ. ಹಾಗಿದ್ರೆ ಅವರ ಕಲಾ ಪ್ರೇಮ ಎಷ್ಟು? ಅಷ್ಟು ಪ್ರೇಮ ಎಷ್ಟು ಜನರಿಗಿದೆ? ಮುಂಬೈಯಲ್ಲಿ ಕೂಡ ಷಣ್ಮುಖಾನಂದ ಹಾಲ್ ಮೇಲೆ ಕೆಳಗೆ 3300 ಆಸನಗಳುಂಟು. ಕಾಳಿಂಗನವರ ಭಾಗವತದಲ್ಲಿ ಸಾಲಿಗ್ರಾಮ ಮೇಳದ ಆಟ ನಾನಿದ್ದೆ ಆವಾಗ. ಅದರಲ್ಲಿ ನಾಗಶ್ರೀ ಪ್ರಸಂಗ, ಆ 3300 ಸೀಟುಗಳು ಫುಲ್ಲಾಗಿ ಟಿಕೆಟ್ ಇಲ್ಲದೆ ಷಣ್ಮುಖಾನಂದ ಹಾಲ್ ಗ್ಲಾಸ್ ಹೊಡೆದಿದ್ದಾರೆ ಪ್ರೇಕ್ಷಕರು ಬಾಂಬೆಯಲ್ಲಿ. ಆಮೇಲೆ ಆ ಷಣ್ಮುಖಾನಂದ ಹಾಲ್ ಆಟ ಕೊಡುವುದನ್ನೇ ನಿಲ್ಲಿಸಿದರು. ಕಲಾಕ್ಷೇತ್ರವು ಹಾಗೆ ಆಯಿತು, ನಿಲ್ಲಿಸಿ ಮತ್ತೆ ಪುನಃ ರಾಜಕೀಯವಾಗಿ ಒತ್ತಡ ತಂದು ಮತ್ತೆ ಕೊನೆಗೆ ಈಗ ಪುನಃ ಇದಕ್ಕೆ ಕೊಡ್ತಾ ಆರಂಭಗೊಂಡಿದೆ. ಮತ್ತೆ ಈ ಯಕ್ಷಗಾನದಲ್ಲಿ ಇದು ಆಗ್ಲೇ ಅವ್ರು ಹೇಳಿದ್ರು ಭಾಷೆಗೆ ಅಂತ, ಇಡೀ ರಾತ್ರಿ ಅಷ್ಟೊಂದು ಜನ ಕಲಾವಿದರು ಮಾತಾಡ್ತಾರೆ, ಒಂದೇ ಒಂದು ಇಂಗ್ಲಿಷ್ ಶಬ್ದ ಕೈ ತಪ್ಪಿ ಬಾಯಿ ತಪ್ಪಿಯೂ ಬರುವುದಿಲ್ಲ. ಇಡೀ ರಾತ್ರಿ ಮಾತಾಡ್ತಾರೆ. ಅವ್ರು ಹೇಳಿದ್ರು 5ನೇ ಕ್ಲಾಸ್ ಓದುವುದು ಅಂತ ಹೇಳಿದ್ರು, ಓದಿದವರು ಅಂತ. ಇದಕ್ಕಿಂತಲೂ ಕಡಿಮೆ ಓದೋರು ಇದ್ದಾರೆ. ನನಗೆ ಅದೇ ಆಶ್ಚರ್ಯ, ಆ ಕಾಲದವರೇ 5ನೇ ಕ್ಲಾಸ್ ಓದಿದ್ದಾರಲ್ಲ ಅಂತ. ಇವರು ಆ ಲೆಕ್ಕಕ್ಕೆ ಹೋದಾಗ ಹೋಲಿಸಿದಾಗ ಬಹಳ ವಿದ್ಯಾವಂತರು. ಯಾಕಂದ್ರೆ ಇಷ್ಟೊಂದು ಜನ ವಿದ್ಯೆ ಕಲ್ತವ್ರೆ ಅಲ್ಲ. ಆದರೆ ಅವರಿಗೆಲ್ಲರಿಗೂ ಪ್ರಸಂಗ ಬಾಯ್ಪಾಠ ಬರ್ತದೆ. ಮತ್ತೆ ಸರ್ ಒಂದು ಮಾತು ಹೇಳಿದ್ರು, ಜನರು ಕೂಡ ಗುರುತಿಸ್ತಾರೆ ತಪ್ಪನ್ನ ಅಂತ. ಈಗ ನಾವು ಬರುವಾಗ ಮಾತಾಡ್ಕೊಂಡ್ವಿ, ದೊಡ್ಡ ಭಾಗವತರು, ಈಗ ಅವರಿಲ್ಲ. ಆಗ್ಲೇ ಅವ್ರು ಹೇಳಿದ್ರು ದಿವಂಗತ ಕಾಳಿಂಗನವ್ರು ಅಂತ, ಅಂಥವ್ರು ಕೂಡ ಪದ್ಯ ತಪ್ಪು ಹೇಳಿದ್ರೆ ಒಂದು ಮುದುಕಿ ಬಂದು ಹೇಳ್ತಿತ್ತು, ಏ ಕಾಳಿಂಗ ನೀನು ಕರ್ಮೋನಾದಾಗ ನೀ ಪದ್ಯ ಹೇಳಿದ್ದು, ಆ ಪದ್ಯ ಹೇಳುದು ಹಂಗ ಅದು ಹೇಗೆ ಹೇಳೋದಂತ ಅವರು ಹೇಳಿ ತೋರಿಸ್ತಾರೆ ಮುದುಕಿ. ಸಾಲಿಗ್ರಾಮ ಮೇಳದಲ್ಲಿ ನಾನು ಅವರು ಒಟ್ಟಿಗೆ ಇತ್ತು. ಒಬ್ಬಳು ಸೀತಜ್ಜಿ ಅಂತ, ಎಲ್ಲಿ ಕಂಬದ ಕೋಣೆ, ಅವಳು ಎಷ್ಟು ಯಕ್ಷಗಾನದ ಬಯಲಾಟ ನೋಡಿದ್ದಾಳೆ ಅಂತ ಅವಳಿಗೆ ಗೊತ್ತು, ಬಿಟ್ಟರೆ ದೇವರಿಗೂ ಗೊತ್ತು. ಯಾವುದೋ ಒಂದು ಪುರಾಣದ ಪ್ರಸಂಗ ಆಟ ಮುಗಿದು ನಾನು ನಾವ್ರು ಹೊರಗೆ ಬರುವಾಗ ಅವಳು ಬಂದು, ನೋಡ ಮಣಿ ಆ ಪದ ಹಾಂಗೆ ಹೇಳೋದನ್ನ ಅವರ ಆ ಕಡೆಯ ಭಾಷೆಯಲ್ಲಿ, ಕಣ ಇದು ಹೀಗೆ ಅಲ್ಲ, ಇದನ್ನು ಹೀಗೆ ಹೇಳುವುದು ಅಂತ ಹೇಳಿ. ನಾವ್ರು ಮತ್ತೆ ಮಾತಾಡಲಿಲ್ಲ, ಹೌದು ಅಂತ ಹೇಳಿದ್ರು, ಒಪ್ಪಿಕೊಂಡ್ರು. ಹಾಗಿದ್ರೆ ಅವಳು ಎಷ್ಟು ಆಟ ನೋಡಿರ್ಬೋದು. ನಿರಕ್ಷರ ಕುಕ್ಷಿ, ಶಾಲೆಗೆ ಓದುವುದಲ್ಲ, ಆಟ ನೋಡಿಯೇ ಅವಳಿಗೆ ಅನುಭವ. ನಾನು ಐರೋಡಿ ಗೋವಿಂದಪ್ಪನಾಗಿರುವಂಥದ್ದಲ್ಲ, ರಂಗದಲ್ಲಿ ನಾನು ಧರಿಸಿದ ಪಾತ್ರ ಯಾವುದು, ಆ ಪಾತ್ರಕ್ಕೆ ಅನ್ವಯಿಸಿ, ಓ ಅರ್ಜುನ ಇದ್ದರೆ ಹೀಗಿದ್ದಿರಬಹುದು, ಹೀಗೆ ಮಾಡಿದರೂ ಸರಿಯಾಗಬಹುದು ಆ ಪಾತ್ರಕ್ಕೆ ಅನ್ನುವಂಥ ಕಲ್ಪನೆ ನಮಗೆ ಬೇಕು. ಅದಿಲ್ಲದೆ ನನಗೆ ಕುಣಿಲಿಕ್ಕೆ ಬರ್ತಂದು ಒಂದು ಚರಣವನ್ನು ಭಾಗವತರಿಗೆ ಹಾಡಲಿಕ್ಕೆ ಬರ್ತಂದು 20 ಬಾರಿ 15 ಬಾರಿ ಅದನ್ನು ಹೇಳ್ತಾ ಅವ ಚಕ್ 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 ಅಂತ ಕುಣಿತಾ ಇದ್ದರೆ ಆ ರಂಗದ ಅಸ್ತಿತ್ವ ಏನಾಗ್ತದೆ? ಹಾಳಾಗೋದಿಲ್ಲ. ಈಗ ವೀರತನದ ಪದ್ಯ, ಅದಕ್ಕೆ ಹಾಗೆಲ್ಲ ಕುಣಿದ್ರೆ ಆ ವೀರತನ ಉಳಿತದಲ್ಲಿ, ಲಾಲಿತ್ಯ ಅಲ್ಲ ಅದು. ಗೆಲುವ ಪಾರ್ಥ ಕೇಳೋ ಕಳವಿನಲ್ಲಿ ಸಿಂಧೂರ ಬಂದ ಗೆಲಿದ ಪರಿ ಇದೆಲ್ಲ ನಿಲ್ಲು ಸಮರಕ್ಕೆ, ಅದು ವೀರತನದ್ದು, ಅದಕ್ಕಷ್ಟೇ ಮಾತು. ಅದನ್ನು ಬಿಟ್ಟುಕೊಂಡು ಈ ವೀರತನ ವೀರ ಹೋಗಿ ಇವ ಯಾವುದೋ ಒಂದು ನಾಟ್ಯ ವೈಖರಿಯನ್ನು ತೋರಿಸ್ಲಿಕ್ಕೆ ಹೋದರೆ ಆ ವೀರತನ ಆ ಪಾತ್ರಕ್ಕೆ ಎಲ್ಲಿ ಉಳಿಯುವುದಕ್ಕೆ ಸಾಧ್ಯ ಉಂಟು ಹೇಳಿ?
ಪ್ರೇಕ್ಷಕರಾದ ನೀವೇ ಅದನ್ನು ಹೇಳಬೇಕು, ತಿಳಿಬೇಕು. ಅದಲ್ಲ ಪಾತ್ರವು ಚಿತ್ತೆ ಅಲ್ಲ ಅದು ಅನ್ನುವಂಥದ್ದು ಪ್ರೇಕ್ಷಕರು ಅದನ್ನು ಅನುಭವಿಸಬೇಕು. ಹಾಗಿದ್ದರೆ ಮಾತ್ರ ಯಕ್ಷಗಾನವಾಗಿ ಉಳಿಯುತ್ತದೆ. ಬಿಟ್ಟರೆ ಕಲಾವಿದ ನಾನು ಮಾಡಿದ್ದೇ ಸರಿ ಅಂಥದ್ದು ಇರಬಾರ್ದು. ಯಾವ ಕಲಾವಿದನಲ್ಲಿ ಇರಬಾರ್ದು. ಯಾವ್ಯಾವ ಪಾತ್ರಕ್ಕೆ ಎಲ್ಲೆಲ್ಲಿ ಹೇಗೆ ಅಭಿನಯಿಸಬೇಕು, ಎಷ್ಟು ಅಭಿನಯಿಸಬೇಕು, ಭಾಗವತರಾದವರು ಅಷ್ಟೇ ಆ ಚರಣವನ್ನು ಎಷ್ಟು ಬಾರಿ ಹೇಳಬೇಕು ಅನ್ನುವಂಥದ್ದು. ಅವರು ಇಲ್ಲಿ ಯಕ್ಷಗಾನದಲ್ಲಿ ಸೂತ್ರಧಾರಿಯ ಭಾಗವತರು ಅವರು ಹೇಳಿದಷ್ಟಕ್ಕೆ ಕುಣಿಯುವಂಥದ್ದು ಕ್ರಮ ಇತ್ತು ನಮ್ಮ ಯಕ್ಷಗಾನದಲ್ಲಿ ಮೊದಲಿಂದ. 1 ಬಾರಿ 2 ಬಾರಿ ಹೆಚ್ಚಂದ್ರೆ 3 ಬಾರಿ. ಆವಾಗ ಏನು ಅನಿಸ್ತಿತ್ತು ಅಂದರೆ, ನಾನು ಶಾಲೆಗೆ ಹೋಗುವಾಗ ಯಕ್ಷಗಾನ ನೋಡ್ತಾ ಇದ್ದಾಗ ನಮ್ಮಲ್ಲಿ ಇವರು ಭಾಗವತರು ಅಂತ ಗೂರ್ಪಡಿಯರು ಜಾನುವಾರು ಕಟ್ಟಿದರು ಕೃಷ್ಣಾರ್ಜುನ ಕಾಳಗದ ಪ್ರಸಂಗ ಹೋಗ್ಬೇಕಾಮತ್ತು ಅವರು ಪದ್ಯ ಹೇಳುವಾಗ ನಾನು ಆಟ ನೋಡ್ಲಿಕ್ಕೆ ಹೋಗಿದ್ದೆ. ಇದೇ ಸುಭದ್ರ ಕಲ್ಯಾಣದ ಒಂದು ಪದ್ಯ, ನನಗೆ ಆ ಪದ್ಯ ನೆನಪಾಗೋದಿಲ್ಲ. 2 ಬಾರಿ ಹೇಳಿದರು. 2 ಬಾರಿ ಹೇಳಿ ನಿಲ್ಲಿಸಿ ಮುಂದಿನ ಚರಣಕ್ಕೆ ಹೋದರು. ಆವಾಗ ನಮಗೆ ಏನು ಅನಿಸ್ತಿತ್ತು, ಅಯ್ಯೋ ದೇವರಿಗೆ ಭಾಗವತರು ಇಷ್ಟು ಬೇಗ ಯಾಕೆ ಈ ಚರಣವನ್ನು ನಿಲ್ಲಿಸಿದರು, ಇನ್ನೊಮ್ಮೆ ಹೇಳಿದರೆ ಕೇಳುವ ಅನಿಸ್ತಿತ್ತು. ಈಗ ಅಯ್ಯೋ ಈ ಪುಣ್ಯಾತ್ಮ ಎಷ್ಟೊತ್ತಿಗೆ ನಿಲ್ಲಿಸ್ತಾನಪ್ಪ, ಸಾಕೋ. ಆ ಹಿಂದಿನ ಯಕ್ಷಗಾನದ ಭಾಗವತಿಗೆ ಇಂದಿನ ಯಕ್ಷಗಾನದ ಭಾಗವತಿಗೆ ವ್ಯತ್ಯಾಸ ಅಷ್ಟೇ, ಮತ್ತೇನು ಬೇರೆ ಹುಡುಕ್ಲಿಕ್ಕೆ ಹೋಗೋದು ಬೇಡ ನಾವು. ನೋಡಿ ಅವರ ತುಳುನಾಡಿನ ಸೀಮೆ. ಯಕ್ಷಗಾನ ಎಂಬ ಹೆಸರು ಹೇಗೆ ಹುಟ್ಟಿತು, ಹೇಗೆ ಬಂತು? ಇದು ಯಕ್ಷಗಾನ ಅಂತ ಹೇಳಿದರೆ ಯಕ್ಷ ಪದದಿಂದ ಬಂದದ್ದು. ಯಕ್ಷ ನೃತ್ಯ ಅಂತ ಇದಕ್ಕೆ ಹೆಸರು, ಗೊತ್ತಾಯ್ತು. ಯಕ್ಷರ ಕೊಡುಗೆ ಈ ಯಕ್ಷಗಾನ. ಯಕ್ಷಗಾನ ಅಂತ ಹೇಳಿದ್ರೆ ಇಲ್ಲಿ ಕಾಣೋದಿಲ್ಲ ಅವರು ದೇವತೆಗಳ ಸಾಲೆ ನೋಡಿ. ಯಕ್ಷರು, ಗರುಡರು, ಕಿನ್ನರರು, ಕಿಂಪುರುಷರು, ವಿದ್ಯಾಧರರು ಇವರೆಲ್ಲ. ಕಿಂಪುರುಷ ಅಂದ್ರೆ ಏನಮ್ಮ ಗೊತ್ತಾ, ಹೇಗಿರ್ತಾರೆ? ಹಾಗಿದ್ರೆ ಮತ್ತೆ ನೀನು ಯಕ್ಷ ಅಂತ ಗೊತ್ತಾಗೋದಿಲ್ಲ. ಕಿಂಪುರುಷ ಅಂತ ಹೇಳಿದ್ರೆ ಮುಖ ಮನುಷ್ಯರ ಹಾಗೆ, ದೇಹ ಕುದುರೆ ಹಾಗೆ. ಕಿನ್ನರರು ಪುರಾಣದಲ್ಲಿ ಬರುವ ಅನೇಕ ಪುರಾಣ ಕಾಲದಲ್ಲಿ ನಂದಿ ತರದ ಕಿನ್ನರ ಕಿಂಪುರುಷ ಹೇಳಿ ವಾಸ್ತವ ಮತ್ತು ಇಮ್ಯಾಜಿನೇಷನ್ ಎರಡೂ ಇರುವ ಸಾಧ್ಯತೆಯ ಪಾತ್ರಗಳು. ಇದನ್ನ ಅದರ ಆಕಾರಗಳನ್ನು ದುಡಿಸ್ಕೊಂಡು ಇಂಥದ್ದೊಂದು ಯಕ್ಷಗಾನ ಇಲ್ಲ, ಅದನ್ನ ಹೇಳಕ್ ಕಷ್ಟ. ದಾರಿಲಿ ಹಿಂದೆ ಸರಿದು ಹೋಗಿದೆ, ಎಲ್ಲೋ ಒಂದು ಗರಿಯ ಎಳೆ ಉಳಿದಿದೆ, ಅದನ್ನ ಇಟ್ಕೊಂಡು ಅದು ಹೌದಾ ಇದು ಹೌದಾ ಅಂತ ನೋಡ್ತಾ ಹೋಗ್ತೇವೆ. ಇಂಥದ್ದೊಂದು ಉಳಿದಿದೆ ನಿಮಗೆ. ಹೇಳಿ. ಮತ್ತು ಬಡಗು ಮತ್ತು ಬಡ ಬಡಗು 3 ತಿಟ್ಟುಂಟು. ಈಗ ಮಧ್ಯಪ್ರದೇಶದ ನಮ್ಮ ಉಡುಪಿ ಜಿಲ್ಲೆಯ ಯಕ್ಷಗಾನದ ಈಗ ನಾವು ಆಡ್ತಾ ಇದ್ದೇವೆ. ತೆಂಕುದಿಟ್ಟು ಅಂತ ಹೇಳಿದರೆ ಈ ರೀತಿಯ ವೇಷಭೂಷಣ ಅಲ್ಲ, ಅವ್ರದ್ದು ಮಿರಿ ಹೀಗೆ ಲಂಗದ ಹಾಗೆ ಕಟ್ಟುವಂಥದ್ದು. ಮತ್ತು ನಮ್ಮಲ್ಲಿ ಇದ್ದಷ್ಟು ಹೆಜ್ಜೆಯ ತಾಳದ ಕುಣಿತ ಅವರಲ್ಲಿ ಇಲ್ಲ. ಅವರು ಈ ಗಿರಿಕಿ ಹಾಕೋದು, ಸುತ್ತು ಬರುವುದು. ಆಕಾಶ ಭ್ರಮರಿ ಅಂತ ಹೇಳ್ತಾರೆ. ನಮ್ದು ನಾಟ್ಯಶಾಸ್ತ್ರದ ಪ್ರಕಾರ ಭೂ ಭ್ರಮರಿ ಅಂತ, ಈ ಮಂಡಿಯಲ್ಲಿ ತಿರುಗುವಂಥದ್ದು. ಗೊತ್ತಾಗಲಿಲ್ಲ. ಇನ್ನು ಉತ್ತರ ಕನ್ನಡ ಅಂದರೆ ಬಡ ಬಡದು, ಅವರದ್ದು ಅಭಿನಯಗಳು ಜಾಸ್ತಿ. ಅದೇ ನಾನು ಹೇಳಿದ ನನಗೆ ಒಂದು ಶಬ್ದ ಹಿಡ್ಕೊಂಡು 16 ಸರಿ ಹಿಂಗಿತ್ತ ಅದನ್ನೇ ಅಭಿನಯಿಸ್ತಾ ಇರ್ತಾರೆ. ಮೊದಲೆಲ್ಲ ಇರಲಿಲ್ಲ ಅಲ್ಲಿ. ಆಮೇಲೆ ಈ ತರ ಕಸಬು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಈ ತರ ಇದು ಇದೀಗ ಇದು ರೆಡಿಮೇಡ್ ಅಲ್ವಾ. ನಾವು ಗಾಳಿಗೆ ಸಿಲುಕಿ ಇದು ಥರ್ಮೋಕೋಲ್ ಇದು ಬಂದಿದೆ. ಈಗ ಒರಿಜಿನಲ್ ಅಂತ ಬೇರೆ ಉಂಟು, ಅದು ಇಷ್ಟೊತ್ತು ಹೊತ್ಕೊಂಡು ನಿಲ್ಲಿಕ್ಕೂ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ. ಇರ್ತದೆ, ಅದು ನಾವೇ ಕಟ್ಟುವಂಥದ್ದೇ ಒಂದು ಕಲೆ ಅದು. ಇದಾಗಲ್ಲ, ಇದು ಹೀಗೆ ಸಿಕ್ಕಿಸಿಕೊಂಡ್ರೆ ಆಯ್ತು, ಮತ್ತಷ್ಟು ಭಾರ ಇರುವುದಿಲ್ಲ. ಇಷ್ಟು ಕಟ್ಕೊಂಡು ಕುಣಿಲಿಕ್ಕೆ ದೇಹದಲ್ಲಿ ತಾಕತ್ತು ಬೇಕು. ಆ ಮುಂಡಾಸು ಮತ್ತೆ ಈ ಮೇಲಿರೋ ವೇಷಭೂಷಣ ಎಲ್ಲ ಸೇರಿ ಒಂದು 20 kg ಭಾರ ಆಗ್ತದೆ. ಇದನ್ನು ಹೊತ್ಕೊಂಡು 3-4 ಗಂಟೆ, ಇದೇ ಕರುಣಾರ್ಜುನ ಪ್ರಸಂಗ ಅದ್ರ ಕರ್ಣ ಮಾಡಿದರು, ಆ ಮುಂಡಾಸನ್ನು ಕಟ್ಟಿಕೊಂಡು ನಾನೇ ಮಾಡಿದ್ದೇನೆ ತುಂಬ. 4 ಗಂಟೆ ಹೊತ್ತು ಕಳಿಬೇಕು. ಹೇಗಾಗುವುದು ಈ ಸೆಕೆ ಕಾಲದ ಅವನ ಪರಿಸ್ಥಿತಿ. ಈಗ ನೀವು ನಮ್ಮ ಸೌತ್ ಕೇಂದ್ರದ ಸೆಕೆಗೆ ಹೋದ್ರೆ ಸುಮ್ಮನೆ ಕೂತ್ಕೊಂಡಿದ್ರೆ ಮೈ ಮೇಲೆ ಬಟ್ಟೆ ಹಾಕೋದೇ ಬೇಡ ಅನಿಸ್ತದೆ. ಇದು ಬಿಡಿ, ಹೌದೌದು, ಇದು ಬಹಳ ಸುಲಭ. ಹೀಗೆ ಇಟ್ಟುಕೊಂಡ್ರೆ ಆಯ್ತು. ಈಗ ಆ ಮುಂಡಾಸ್ ಕಟ್ಟೋದಾದ್ರೆ ಅಷ್ಟೊತ್ತು 2 ಗಂಟೆ ಹೊತ್ತು ಬೇಕು, 2 ಗಂಟೆ ಕಾಲ ಬೇಕಿದ್ದೆಲ್ಲ ಸೇರಿ. ಸರ್, ಯಕ್ಷಗಾನದಲ್ಲಿ ನವರಸಗಳನ್ನ ಹೇಗೆ ಪ್ರದರ್ಶಿಸ್ತೀರಾ ನೀವು? ಅದು ಕಲ್ತೆ ತಿಳಿಬೇಕು. ನವರಸದ ಈಗ ಪದ್ಯ ಹೇಳ್ತಾರಲ್ಲ ಭಾಗವತರು, ಆವಾಗ ಅದು ಯಾವ ರಸದ್ದು ಅಂತ ನಾವು ತಿಳ್ಕೊಳ್ಬೇಕು. ನವರಸ ಅಂದ್ರೆ ಯಾವ್ಯಾವುದಿಲ್ಲಮ್ಮ?
9 ಹೌದು, ನಾವು ಅಂತ ಹೇಳಿದ್ರೆ 9. ಯಾವ್ಯಾವ್ದು ರಸ? ಹಾಸ್ಯ, ವಿಭಜ್ಯ, ವಿಭಜ್ಯ, ಅದ್ಭುತ, ಹೇಳಿ ಬಾ. ಅದು ನೀನು ಹೇಳಿದ 3 ರಸ ಆಯ್ತು ಈಗ. 9 ಆಗಿದೆ. ಶೃಂಗಾರ, ಕರುಣ, ಹಾಸ್ಯ, ವೀರ, ಅದ್ಭುತ, ಭಯಾನಕ, ದೀಪಸ್ಥ, ರೌದ್ರ, ಶಾಂತ. 9 ಆಯ್ತಾ? ಅದು ಅನುಭವದಿಂದ ಬರ್ತದೆ. ಯಾವುದೆಲ್ಲ? ಶೃಂಗಾರ, ಕರುಣ, ಮೊದಲು ಶೃಂಗಾರ, ಹಾಸ್ಯ, ವೀರರಸ, ಅದ್ಭುತ, ಭಯಾನಕ, ದೀಪಸ್ಥ, ರೌದ್ರ, ಶಾಂತ. ಈಗ ನೀನು ಶಾಂತಲಾಗಿತ್ತು. ಇದು ಯಕ್ಷಗಾನ ಎಸ್ಪೆಷಲಿ ಅವರಾಗಲೇ ಹೇಳಿದಾಗೆ ಆ ಒಂದು ಕಾಲದಲ್ಲಿ ಅವರಾಗಲೇ ಹೇಳಿದಾಗೆ 1 ದಿವಸ 2 ದಿವಸದಲ್ಲಿ ಕಲಾವಿದರಾಗುವಂಥದ್ದಲ್ಲ. ನೀರು ಕೊಡಿ ಅವರಿಗೆ ಕಾಲಿಯಲ್ಲಿ. ಅವರು ಬಾಲ್ಯದಿಂದ ಎಲ್ಲರೂ 8-10 ವಯಸ್ಸಿಗೆ ಹೋಗಿ ಯಕ್ಷಗಾನಕ್ಕೆ ಸೇರ್ಕೊಳ್ತಾ ಇದ್ರು. ಹಿರಿಯ ಕಲಾವಿದರು ಮಾಡುವುದನ್ನು ನೋಡಿ 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 ಅವರಿಗೆ ಯಾವ ಸನ್ನಿವೇಶಕ್ಕೆ ಯಾವ ರೀತಿಯ ಅಭಿನಯ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಅಲ್ಲಿ ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೆ. ನಮ್ಮನ್ನು ನೀನು ಆ ಕಡೆಗೆ ತಿರುಗಿ ಮುಖ ಹಾಕೊಂಡು ನಗಾಡಿದ್ರೆ ನಮ್ಮನ್ನು ತಮಾಷೆ ಮಾಡ್ತಿದ್ದೆ ಅಂತ ಅಂದ್ಕೊಳ್ಬೇಕಾಗ್ತದೆ. ಸೊ 8-10 ವಯಸ್ಸಿಗೆಲ್ಲ ಹೋಗಿ ಯಕ್ಷಗಾನಕ್ಕೆ ತಂಡಗಳಿಗೆ ಸೇರ್ಕೊಳ್ತಾ ಇದ್ದರು ಆ ಕಾಲದಲ್ಲಿ. ಹಾಗೆ ಇವರೆಲ್ಲ ಹೋಗಿ ಯಕ್ಷಗಾನಕ್ಕೆ ಸೇರಿದಾಗ ಅವರಿಗೆ ಅವರು ಪಾತ್ರ ಆಗಿದ ತಕ್ಷಣ ಮಲ್ಕೊಳ್ಳಿಕ್ಕಿಲ್ಲ. ಮಲಗಿದ್ರೆ ಅಲ್ಲಿ ಬಿಸಿ ಎಣ್ಣೆ ಇರ್ತದೆ, ಎಣ್ಣೆನ ಮೈ ಮೇಲೆ ಚೆಲ್ತಾ ಇದ್ರು. ಇಲ್ಲಾಂದ್ರೆ ಹೋಗುವಾಗ ಬೇಕಂದ್ರೆ ಕಾಲನ್ನು ತುಳ್ಕೊಂಡು ಹೋಗ್ತಾ ಇದ್ರು ಅಲ್ವಾ? ಕಾಲನ್ನು ತುಳ್ಕೊಂಡು ಹೋಗ್ಬಿಡ್ತಾ ಇದ್ರು. ಆ ನೋವಿಗಾದ್ರೂ ಎದ್ದೇಳ್ಬೇಕು ನೀವು. ಅವರು ಎದುರುಗಡೆ ಕೂತ್ಕೊಂಡು ಯಕ್ಷಗಾನವನ್ನು ನೋಡಬೇಕು, ಬೆಳಗುವರೆಗೆ ನೋಡಬೇಕು ಯಾವ ವೇಷಧಾರಿ ಯಾವ ಪಾತ್ರವನ್ನು ಹೇಗೆ ಮಾಡ್ತಾನೆ ಅಂತ. ಆವಾಗ ಅನುಭವ ಹೆಚ್ಚಾಗ್ತದೆ. ಆಮೇಲೆ ಅಲ್ಲಿ ಅವರವರೊಳಗೆ ಒಂದು ಗುರು ಶಿಷ್ಯ ಬಂಧುತ್ವ ಇರ್ತದೆ. ಉದಾಹರಣೆಗೆ ಈಗ ಯಾರೋ ಒಬ್ಬ ಹುಡುಗ ಹೊಸದಾಗಿ ಸೇರಿದ್ದಾನೆ, ಅವರು ಇವರ ಶಿಷ್ಯತ್ವವನ್ನು ಸ್ವೀಕರಿಸಿರ್ತಾರೆ, ಇಲ್ಲ ಇವರು ಅವನ ಗುರು ಆಗಿ ಅಂದ್ಕೊಂಡಿರ್ತಾರೆ. ಅವರು ಇವರಲ್ಲಿ ಕಲಿತಾ ಇರ್ತಾರೆ. ಆವಾಗ ಅವನನ್ನು ರಿಪೇರಿ ಮಾಡುವಂಥ ಹೊಣೆಗಾರಿಕೆ ಜವಾಬ್ದಾರಿ ಇವರಿಗಿರ್ತದೆ. ಯಾಕಂದರೆ ಇವರಿಗೊಂದು ನಾಳೆ ಹೇಳ್ಕೊಳ್ಳಿಕ್ಕೆ ನೋಡು ಅವನ ಶಿಷ್ಯ ಚಂದ ಮಾಡ್ತಾನೆ ಅಂತೇಳಿ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಇರ್ತದೆ ಇವರಿಗೆ. ಹಾಗಾಗಿ ಅವನ ಅಭ್ಯುದಯವನ್ನು ಇವರು ಬಯಸ್ತಾ ಇರ್ತಾರೆ. ಅಲ್ಲಿ ಕೂಡ ಗುರುಕುಲ ಸಿಸ್ಟಮ್ ಥರವೇ ಇರುತ್ತೆ. ಇವರು ಅವರಿಗೆ ಸಹಾಯ ಮಾಡ್ತಾರೆ, ಅವ್ರು ಇವ್ರಿಗೆ ಸಹಾಯ ಮಾಡ್ತಾರೆ. ಇವ್ರಿಗೆ ವಯಸ್ಸಾದ್ರಿಂದ ಇವ್ರು ಬಟ್ಟೆ ತೊಳ್ಕೊಡೋದು, ಇವರಿಗೆ ಕಾಲು ನೋವು ತುಂಬ ಆದರೆ ಕಾಲು ಒತ್ತೋದು, ಕಾಲಿಗೆ ಎಣ್ಣೆ ಹಾಕೋದು, ಆ ಥರದ್ದನ್ನೆಲ್ಲ ಅವ್ರು ಮಾಡ್ತಾರೆ. ಇವರು ನಿನ್ನೆ ನೋಡು ಅಲ್ಲಿ ಹಾಗೆ ಅರ್ಥ ಹೇಳಿದೆಯಲ್ಲ, ಅದು ಹಾಗೆ ಹೇಳಬಾರ್ದು, ಹೀಗೆ ಹೇಳಬೇಕು. ಡೈಲಾಗ್ ಅರ್ಥ ಅಂದರೆ ಡೈಲಾಗ್. ಪದ್ಯಕ್ಕೆ ಕುಣಿದೆಯಲ್ಲ, ಆ ಕುಣಿದು ಡಾನ್ಸ್ ಮಾಡಿದ್ದು ಅದು ತಪ್ಪಾಯಿತು, ಅದು ಹಾಗೆ ಮಾಡಬಾರ್ದು. ಇಷ್ಟು ಸಾರಿ ನೀವು ಇದನ್ನು ಕುಣಿದು ಆಮೇಲೆ ಅದನ್ನು ಕುಣಿಬೇಕು, ಆ ರೀತಿಯೆಲ್ಲ ಹೇಳಿಕೊಡ್ತಾರೆ. ಆಮೇಲೆ ಅದು ನೋಡಿ ನೋಡಿ ಬರ್ತದೆ. ಮತ್ತೆ ಅದಕ್ಕೆ ಅನುಗುಣವಾಗಿ ನಮ್ಮ ಹಿಮ್ಮೇಳ ಇರ್ತದೆ. ಮಗನೇ ನಿನ್ನ ಅನ್ನೋದು ಅಲ್ಲಿ ದುಃಖ ಬರ್ತದೆ. ಇದು ಯಾವ ರಸ? ಈಗ ಯಾರ ರಸ? ಇಲ್ಲಿ 2 ರಸವನ್ನು ಮಾಡಿ ತೋರಿಸಿದ್ದೇನೆ ಈ ಪಾತ್ರ. ಕರುಣ, ದುಃಖ ರಸ. ಆಮೇಲೆ ವೀರರಸ, ಆ ಯುದ್ಧದ ಸನ್ನಿವೇಶ, ಅದು ವೀರರಸ. ಎಲ್ಲ ಒಬ್ಬ ಅರ್ಥಕ್ಕೆ ಹೇಳು. ಇದರಲ್ಲಿ ನೀನು ಶೃಂಗಾರ ಮಾಡ್ಲಿಕ್ಕೆ ಆಗ್ತದಾ? ವೀರ, ಕರುಣೆ ಮಾಡ್ಲಿಕ್ಕೆ ಆಗ್ತದಾ? ಹಾಸ್ಯ ಮಾಡ್ಲಿಕ್ಕೆ ಆಗ್ತದ? ವೀರವೇ ಅದು ಬರ್ತದೆ. ಅದು ನೀವು ಆಳಕ್ಕೆ ಇಳಿದ್ರೆ ಮೀನಿನ ಹಾಗೆ ಮೀನಿಗೆ ಯಾರು ಈಜು ಹೇಳಿಕೊಡೋದು ಬೇಡ, ಅದು ಹಾಗೆ ಬರ್ತಾ ಹೋಗ್ತದೆ. ಮತ್ತೆ ಸರ್ ಪಾತ್ರಗಳಲ್ಲಿ ಈಗ ನಿಮ್ದು ಕರ್ಣನ ಪಾತ್ರ ಅಂತ ಹೇಳಿದ್ರೆ ಹೆಂಗೆ ನಾವು ಸಾಮಾನ್ಯರು ಗುರುತಿಡಿಯೋದು ಹೆಂಗೆ ಸರ್ ಈ ಪಾತ್ರದ ಮುಖಾಂತರ? ಅದು ನೀವು ಒಂದು ದಿವಸದಲ್ಲಿ ಕಂಡುಹಿಡಿಯಲಿಕ್ಕೆ ಆಗುತ್ತಿಲ್ಲ. ಅದಕ್ಕೂ ಕೂಡ ಒಂದು ಸಂಸ್ಕಾರ ಬೇಕು, ಅದಕ್ಕೂ ಕೂಡ ಒಂದು ಸಂಸ್ಕಾರ. ಈಗ ಇವತ್ತು ಈ ವೇಷ ಹೀಗೆ ಬಂದಿದೆ, ಇದು ಕರ್ಣ. ಇದು ಯಕ್ಷಗಾನ ಗೊತ್ತಿರುವವರಿಗೆ 4-8 ವರ್ಷಗಳ ಕಾಲ ನೋಡಿದವರಿಗೆ ಸುಮ್ಮನೆ ಹೇಳಿಬಿಡ್ತಾರೆ ಇದು ಕರ್ಣ. ಯಾಕೆಂದ್ರೆ ಹಿಂದ್ಗಡೆ ಈ ಬಟ್ಟೆ ಬಂದಿದೆ ನೋಡಿ, ಇದು ಹೀಗೆ ಕವರಿಂಗ್ ಆಗಿದೆಯಲ್ಲ. ಇದು ದೊಡ್ಡ ಕ್ಯಾದಿಗೆ ಹಾಕು, ಇಂಥದ್ದು ದೊಡ್ಡದು ಹಾಕುವುದಿಲ್ಲ. ಇದಕ್ಕೆ ಇದನ್ನು ಹಾಕುವುದೇ ಇಲ್ಲ, ಇದನ್ನು ಹಾಕುವುದಿಲ್ಲ. ಇದೀಗ ರೆಡಿಮೇಡ್ ಬಂದದ್ರಿಂದ ಹೀಗೆ ಹಾಕಬೇಕಾದ ಅನಿವಾರ್ಯತೆ. ಸಣ್ಣ ಒಂದು ಕುರುಹು ಈ ಕರ್ಣ ಅಂತ ಅನ್ನೋದಕ್ಕೆ ಹೌದು, ಅದೇ ಹೇಳಿದ್ನಲ್ಲ, ಈ ಬಟ್ಟೆ ಬಂತು ಅಂದ್ರೆ ಇದು ಕರ್ಣ ಮತ್ತು ವೃಷಕೇತು. ಸೀಮೆ ನೋಡುಗರಿಗೆ ಯಾರು ಕರ್ಣ ಯಾರು, ನೀವೀಗ ಪಾತ್ರ ಮಾಡಿದ್ರೆ ದುರ್ಯೋಧನ ಯಾರು ಅರ್ಜುನ ಯಾರು ಹೇಳಲ್ಲ ಈ ಸೀಮೆಯಲ್ಲಿ. ಹಂಗೆ ಆ ಸೀಮೆಯಲ್ಲಿ ಆಡಿಯನ್ಸ್ ನಿಮ್ದು ನನಗೆ ಜ್ಞಾನ ಇರ್ತದೆ. ನಿಮ್ಮಲ್ಲಿ ಯಕ್ಷಗಾನದ್ದು ನಮಗೆ ಗೊತ್ತಾಗುದಿಲ್ಲ. ಇದು ಕೌರವನ ಇದು ಭೀಮನ ಅಂತ ನಮ್ಗೆ ಗೊತ್ತಾಗುದಿಲ್ಲ, ಯಾಕಂದ್ರೆ ನಾವು ನೋಡ್ಲಿಲ್ಲ. ನೀವು ಹಾಗೆ ಇದನ್ನು ಸಾಕಷ್ಟು ನೋಡಿದ್ರೆ ಗೊತ್ತಾಗ್ತದೆ. ಈಗ ಉದಾಹರಣೆಗೆ ನಾನು ಹೇಳ್ತೇನೆ, ಇದು ಕರ್ಣ. ಯಾಕಂದ್ರೆ ಇದು ಕರ್ಣ ಮತ್ತು ವೃಷಕೇತು ಇಬ್ಬರಿಗೆ ಈ ತರದ ಹೆಡ್ ಗೇರು, ಈ ತರದ ಈ ರೆಡ್ ಅಂಡ್ ವೈಟ್ ಡಾಟ್ ಇರುವ ಬಟ್ಟೆ ಬರುವುದು ಕರ್ಣ ಮತ್ತು ವೃಷಕೇತುಗೆ ಮಾತ್ರ, ಬೇರೆ ಯಾರಿಗೂ ಬರುವುದಿಲ್ಲ. ಇದೇ ಕೆಂಪು ಮುಂಡಾಸು ಬಂದರೆ ಈಗ ಇಲ್ಲಿ ಎಲ್ಲೆಲ್ಲಿ ಬ್ಲ್ಯಾಕ್ ಇದೆ ಅಲ್ಲೆಲ್ಲ ಕೆಂಪು ಇರ್ತದೆ, ರೆಡ್ ಇರ್ತದೆ.
ಎಲ್ಲಿ ರೆಡ್ ಇದೆ ಅಲ್ಲೆಲ್ಲ ಬ್ಲ್ಯಾಕ್ ಬರ್ತದೆ, ಅದಕ್ಕೆ ಕೆಂಪು ಮುಂಡಾಸಿನ ವೇಷ ಅಂತ ಹೇಳ್ತಾರೆ. ಮತ್ತೆ ಅದಕ್ಕೆ ಹಿಂದಿನಿಂದ ಪಾಗು ಬರ್ತದೆ, ಹಿಂದ್ಗಡೆಯಿಂದ ವೈಟ್ ಪಾಗ ಬರ್ತದೆ. ಆಮೇಲೆ ಇಲ್ಲಿದೆ ನೋಡಿ, ಇದು ಕೆಂಪು ಮುಂಡಾಸು, ಇವರದ್ದೇ ಪಾತ್ರ ಇದೆ. ಅದು ಕೂಡ ಗ್ರೀನ್ ಶರ್ಟ್ ಹಾಕಿದ್ರೆ ಸಾತ್ವಿಕ ಪಾತ್ರ ಆಗಿರ್ತದೆ. ಅದು ಯಾವ ಪಾತ್ರ ಸರ್ ಅದು? ಇದು ಯಯಾತಿ, ರಾಜ ಯಯಾತಿ. ಗ್ರೀನ್ ಶರ್ಟ್ ಹಾಕಿದ್ರೆ ಸಾತ್ವಿಕ ಆಗಿರ್ತಾರೆ. ಉದಾಹರಣೆಗೆ ಈಗ ಪ್ರದ್ಯುಮ್ನ, ಯಯಾತಿ ಅವರಿಗೆಲ್ಲ ಸಾಮಾನ್ಯ ಹಸಿರು ಶರ್ಟ್ ಹಾಕ್ತಾರೆ, ಶಲ್ಯ. ಅದೇ ಕಪ್ಪು ಹಾಕಿದ್ರೆ ರಾವಣ, ಶೃಂಗಾರ ರಸದ ರಾವಣ, ಖಳನಾಯಕನಿಗೆ ಅಂದ್ರೆ ಕಪ್ಪು ಅಂಗಿ ಹಾಕ್ತಾರೆ. ಹಾಕುವಂತ ಈ ಇದರಲ್ಲಿ ಕೂಡ ಅದು ವ್ಯತ್ಯಾಸ ಇರ್ತದೆ. ಅದು ಕೂಡ ಒಂದು ಸಂಸ್ಕಾರ, ಅದು ನಿಮ್ಗೆ ಸಾಕಂತ ಅನುಭವ ಬೇಕು. ಈ ವೇಷಗಳಿಗೆ ಕೇಳ್ತಾ ಇದ್ದಾರೆ, ಇನ್ನು ಬಣ್ಣದ ವೇಷಗಳಾದ್ರೆ ಏನೇನು ಹೇಳ್ತಾರೆ? ಹಾ, ಅಷ್ಟು ಸೂಕ್ಷ್ಮತೆ ಕೂಡ ಒಂದು ಸಂಸ್ಕಾರ ಆಗುತ್ತೆ. ಅದ್ರ ಜೊತೆಗೆ ಮೇಳೈಸಿದ್ರೆ ನೀವು ಕಪ್ಪು ಮುಂಡಾಸೆಗೆ ಕೆಂಪು ದಗಲಿ, ಈ ಕೆಂಪು ಮುಂಡಾಸೆಗೆ ಹಸಿರು ದಗಲಿ, ಅದಕ್ಕೆ ಅಥವಾ ಕಪ್ಪು ಮ್ಯಾಚ್ ಆಗ್ತದೆ. ಅದು ಕಪ್ಪು ಕಡಿಮೆ ಅಲ್ಲ, ದುಷ್ಟ ಖಳನಾಯಕನಿಗೆ ಇದು ಸಾಲ್ವ, ಶೃಂಗಾರ ರಾವಣ ಅಂತಲ್ಲಿ ಎಲ್ಲ ಕಪ್ಪು ದಾಗ್ಲೆ ಹಾಕ್ತಾರೆ. ಕಪ್ಪು ದಾಗ್ಲೆ ಹಾಕಿದ್ರೆ ಅವರು ದುಷ್ಟ ಅಂತ ಲೆಕ್ಕ. ಮತ್ತೆ ನಿಮ್ಮ ಹೆಜ್ಜೆಗಳಲ್ಲೂ ನಾವು ಏನೋ ಒಂದು ಏನು ಕುರುಹುನ ಕಾಣ್ತೀವಿ, ಈ ತರ ಸ್ಟೆಪ್ ಹಾಕಿದ್ರೆ, ಮತ್ತೆ ನಿಮ್ಮ ಒಂದು ಗೆಸ್ಟರ್ಗಳು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀವಿ. ಹೌದದು ತಾಳಕ್ಕೆ ಸರಿಯಾದ ಹೆಜ್ಜೆ. ಭಾಗವತರು ಏನು ತಾಳ ಬಾರಿಸ್ತಾರೆ, ಏನು ಆ ದಸ್ತು ಬರ್ತದೆ, ಅದಕ್ಕೆ ಸರಿಯಾದ ತೈ ತದಿನ ಕದೇನ್, ದೇನ್ ತದಿನ ಕದೇನ್, ತೈ ತದಿನ ಕದೇನ್. ಅದು ನೀವೇ ಹಾಕುವಂಥದ್ದು ಇಲ್ಲ ಒಂದು ಪ್ರಕಾರವಾಗಿ? ಅಲ್ಲ, ಅದು ನಮಗೆ ಬಂದಿರ್ತದೆ. ಅದು ನಡೆ ಅದಕ್ಕೊಂದು ರೂಟ್ ಇರುತ್ತೆ ಸರ್, ಅದಕ್ಕೊಂದು ರೂಟ್ ಇರುತ್ತೆ. ಈ ಪ್ರಸಂಗದಲ್ಲಿ ಈ ಪದ್ಯಗಳು ಹೀಗೆ ಹೋಗುತ್ತೆ. ಉದಾಹರಣೆಗೆ ರೂಪಕ ಮಟ್ಟೆ ತಾಳ ಅಂತೇಳಿ ಹೇಳಿದ್ರೆ ಹೀಗೆ ಹೋಗ್ತದೆ, ನಿಧಾನ ರೂಪಕ ಆದರೆ ಹೀಗೆ ಹೋಗುತ್ತದೆ, ತಿರುವುಡೆ ತಾಳ ಆದರೆ ಹೀಗೆ. ಅದು ಅನುಭವಗಳಿಂದ ಬಂದಿದೆ. ನೀವು ಹೇಗೆ ಕೇಳ್ತೀವಿ, ಅದು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ನೀವು ನಮ್ಮನ್ನು ಕೇಳಿದ್ರೆ ಅದು ನಮ್ಮ ಅನುಭವದಿಂದ ಬಂದಿರ್ತದೆ. ಒಂದು ವಿಡಿಯೋ ನೋಡ್ತಾ ಇದೆ, ಶಿವರಾಮ್ ಕಾರದ್ರು ಒಂದು ಯಕ್ಷಗಾನ ಹೇಳ್ಕೊಡ್ತಾರೆ, ಒಂದು ವಿಡಿಯೋ ಇತ್ತೀಚೆಗೆ ವಾಟ್ಸ್ಆಪ್ ಹೌದು ಹಿಂಗೆ ಬರಬೇಕು ಅಂತ ಅವ್ರು ಹೇಳ್ಕೊಡ್ತಾ ಇದ್ರು ಸರ್. ಅದು ಸ್ವಲ್ಪ ಬೇರೆ, ಅದು ಪ್ರಯೋಗ, ಅದು ಅವರ ಕಲ್ಪನೆಯ ಪ್ರಯೋಗ. ಅದಕ್ಕೂ ಇದಕ್ಕೂ ಸಂಪೂರ್ಣವಾದ ಹೊಂದಾಣಿಕೆಗಳಿರುವುದಿಲ್ಲ. ಅಲ್ಲಿ ವೇಷಭೂಷಣ ಎಲ್ಲ ಅವರು ಚೇಂಜ್ ಮಾಡ್ಕೊಂಡಿದ್ದಾರೆ, ಅದು ಅವರ ಪ್ರಯೋಗ. ಆದರೆ ಯಕ್ಷಗಾನದಲ್ಲಿ ಪ್ರಶ್ನೆ ಸರಿ, ಒಂದು ಪ್ರಯೋಗ ಅದು ಅವ್ರ ಸ್ವಂತ ಕಲ್ಪನೆ. ಅವರು ಮಾತಿಲ್ಲದೆ ವೇಷಭೂಷಣಕ್ಕೂ ಅನೇಕ ಪರಿಷ್ಕಾರಗಳು ಮಾಡ್ತಾರೆ. ಅವು ಕೆಲವು ಉಳಿದವೆ ಯಕ್ಷಗಾನದ ಜೊತೆಗೂ. ಆದ್ರೆ ಅದು ಮಾತನ್ನ ಬಿಟ್ಟು ನಡೀತಾಗಂದ್ರೆ ಅವರಿಗೆ ಕನ್ನಡ ಗೊತ್ತಾಗುದಿಲ್ಲ, ಹಾಗಾಗಿ ಇಲ್ಲಿ ನಡೆಯುತ್ತೆ ಒಂದು ಸ್ವಲ್ಪ ಕಾಲ. ಆದ್ರೆ ನೀವು ಹೇಳಿದಾಗೆ ಅಲ್ಲಿ ಪ್ರತಿಯೊಂದಕ್ಕೂ ವ್ಯತ್ಯಾಸಗಳಿದೆ. ಉದಾಹರಣೆಗೆ ಈಗ ಸ್ತ್ರೀ ವೇಷ ಕುಣಿಯುವುದಾದ್ರೆ ಬೇರೆ ತರ ಇರ್ತದೆ, ಒಂದೇ ತಾಳ. ಉದಾಹರಣೆಗೆ ಕೋರೆ ತಾಳ ಅಂತ ಇಟ್ಕೊಳ್ಳಿ, ತಿತ್ತೈ ತದ್ದಿನ್ನಕ ಅಂತ ಇರ್ತದೆ. ಸ್ತ್ರೀ ವೇಷಕ್ಕಾದ್ರೆ ಅದು ಕುಣಿಯೋ ಕ್ರಮ ಬೇರೆ, ಪುಂಡು ವೇಷಕ್ಕಾದ್ರೆ ಕುಣಿಯೋ ಕ್ರಮ ಬೇರೆ, ವೀರಾವೇಶದ ಪಾತ್ರಗಳಿಗಾದ್ರೆ ಅದು ಬೇರೆ ಥರ ಇರುತ್ತೆ. ಅದೇ ಬಣ್ಣದ ವೇಷ ಕುಣಿಯೋದಾದ್ರೆ ಬೇರೆ ಥರ ಇರ್ತದೆ, ಮುಂಡಾಸಿನ ವೇಷ ಕುಣಿಯೋದಾದ್ರೆ ಬೇರೆ ಥರ ಇರ್ತದೆ. ಅದು ತಾಳ ಅದೇ ಇರ್ತದೆ, ಆದರೆ ಆ ಶೈಲಿ ಚೇಂಜ್ ಇರ್ತದೆ, ಔಚಿತ್ಯತೆ ಇರ್ತದೆ. ಅದಕ್ಕೆ ನಾನೊಂದು ಉದಾಹರಣೆ ಕೊಡೋದಿದ್ರೆ, ಈಗ ನಿಮ್ಮ ಮನೆಗೆ ಯಾರಾದರೂ ಒಬ್ಬರು ಗೆಸ್ಟ್ ಬಂದರೆ, ನಿಮ್ಮ ತಂದೆಯವರಿದ್ದರೆ ಆ ಗೆಸ್ಟನ್ನು ಎದುರುಗೊಳ್ಳುವ ಕ್ರಮ ಬೇರೆ ಇರ್ತದೆ, ನೀವು ಎದುರುಗೊಳ್ಳುವ ಕ್ರಮ ಬೇರೆ ಇರ್ತದೆ. ನಿಮಗೊಬ್ಬ ಮಗನೋ ಮಗಳೋ ಇರುವುದಿದ್ರೆ ಚಿಕ್ಕದು, ಅದು ಅವರನ್ನು ಹೋಗಿ ಇನ್ವೈಟ್ ಮಾಡುವ ಕ್ರಮ ಬೇರೆ ಇರ್ತದೆ. ಎಲ್ಲರೂ ಮಾಡಿದ್ದು ಇನ್ವೈಟೇ ತಾನೆ, ವ್ಯತ್ಯಾಸ ಇರ್ತದೆ ಅದು. ಬನ್ನಿ ಅಂತ ಬಿಟ್ಟು ನೀವು ಸ್ವಲ್ಪ ಅಲ್ಲಿ ತನಕ ಅಂಗಳ ತನಕ ಹೋಗ್ತೀರಿ, ನಿಮ್ಮ ತಂದೆಯವರು ಅಥವಾ ನಿಮ್ಮ ಅಜ್ಜನೋ ಅಥವಾ ಮನೆ ಒಳಗೆ ನಿಂತ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಮನೆ ಒಳಗೆ ನಿಂತ್ಕೊಂಡಿರ್ತಾರೆ. ಮಗು ಆದರೆ ಅಲ್ಲಿ ತನಕ ಓಡುತ್ತೆ, ಮಾವ ಬಂದ್ರು ಅಂತ ಅಲ್ಲಿ ತನಕ ಓಡುತ್ತೆ. ಅದು ಹಾಗೆ ನಮ್ಮ ಯಕ್ಷಗಾನದಲ್ಲಿ ಕೂಡ. ಅಥವಾ ನಿಮ್ಮ ಅಕ್ಕನೋ ಅಥವಾ ನಿಮ್ಮ ತಾಯಿ ಆದರೆ ಅವ್ರನ್ನ ಎದುರುಗೊಳ್ಳೋ ಕ್ರಮ ಬೇರೆ. ಎಲ್ಲರೂ ಎದುರುಗೊಂಡದ್ದೇ ಅಲ್ವಾ, ಅವ್ರನ್ನ ಇನ್ವೈಟ್ ಮಾಡಿದ್ದೇನೆ. ಆದರೆ ಅವರವರ ಸ್ಥಾನಕ್ಕೆ ವಯಸ್ಸಿಗೆ ಅನುಗುಣವಾಗಿ ಭಿನ್ನವಾಗಿರ್ತದೆ. ಹಾಗೆ ಕುಣಿತದಲ್ಲಿಯೂ ಕೂಡ ಔಚಿತ್ಯತೆಗಳು ಅದಕ್ಕೆ ಬೇರೆ ಬೇರೆ ಇರ್ತದೆ. ಈಗ ಬಣ್ಣದ ವೇಷ ಆದರೆ ಸಿಂಗಲ್ ಹೆಜ್ಜೆ ಹಾಕೊಂಡು ಹೋಗ್ತಾರೆ, ಕಾಲೆತ್ತಿ ಇಟ್ಬಿಟ್ಟು ಹೋಗ್ತಾರೆ. ಪುಂಡು ವೇಷಗಳಲ್ಲಾದರೆ ಡಬಲ್ ಟ್ರಿಪಲ್ ಎಲ್ಲ ಕುಣಿಯುವ ಸಾಧ್ಯತೆಗಳಿರುತ್ತೆ. ಸ್ತ್ರೀ ವೇಷದವರೆಲ್ಲ ನಾಜೂಕಾಗಿ ಸೊಂಟ ಬಳಕಿಸಿಕೊಂಡು ಬರ್ತಾರೆ. ಮತ್ತೆ ಯಕ್ಷಗಾನದಲ್ಲಿ ಯಾವಾಗಲೂ ಮಹಾಭಾರತದ ಕಥೆಗಳನ್ನೇ ತಾವು ಹೆಚ್ಚಿಗೆ ಆಯ್ಕೆ ಮಾಡ್ಕೊಡ್ತೀರಾ? ಇಲ್ಲ, ರಾಮಾಯಣ ಎಲ್ಲವೂ ಇದೆ. ಅಯ್ಯೋ, ಚಂದಮಾಮನ ಕಥೆಯನ್ನು ಓದ್ತೀವಿ ಸರ್ ನಾವು. ಶೇಕ್ಸ್ಪಿಯರ್ನವರೆಗೂ ಬಂದಿದ್ದಾರೆ. ಅಲ್ಲ, ನಿಮ್ದು ವಿಷ್ಣುವರ್ಧನ್ ಅಥವಾ ಯಾವುದೇ ಚಲನಚಿತ್ರ ಎಲ್ಲ ಮಾಡಿದ್ದೇವೆ ನಾವು. ಜಾಸ್ತಿ ಇಲ್ಲ, ಮಹಾಭಾರತ ರಾಮಾಯಣ ಎಲ್ಲ ಇದೆ. ರಾಮಾಯಣವೂ ಇದೆ, ಮಹಾಭಾರತ ಇದೆ, ದೇವಿ ಭಾಗವತ ಇದೆ, ಶಿವಪುರಾಣದ ಕಥೆಗಳಿದೆ. ಮೊದಲೆಲ್ಲ ಹೆಚ್ಚಾಗಿ ಅದೇ ನಡೀತಾ ಇತ್ತು. ಇತ್ತೀಚಿನ ಕೆಲವು ವರ್ಷಗಳಿಂದ ಈ ಸಿನಿಮಾ ಪ್ರಸಂಗ ಎಲ್ಲ
ಇಲ್ಲ ಅದಕ್ಕೆ example ಅನ್ನುವಾಗ ನೀವು ಕನ್ನಡ ಪಾತ್ರ ಮಾಡಿದ್ರಲ್ಲ, ಸೊ ಇದು ಯಾವಾಗ ಯಕ್ಷಗಾನ ಅಂತಂದ್ರು ಬರೀ ಇಲ್ಲ ಇವತ್ತು ಸರ್ ಇವತ್ತು ಕರ್ಣನ ಪಾತ್ರ ಮಾಡಲಿಕ್ಕೆ ಕಾರಣ ಏನಂದ್ರೆ ಇವರು ಕರ್ಣನ ಪಾತ್ರಕ್ಕೆ ಎಷ್ಟರ ಮಟ್ಟಿಗೆ ಫೇಮಸ್ ಅಂತಂದ್ರೆ, ಒಂದು ಮಾತು ಹೇಳ್ತೇನೆ, ಈಗ ನಾಳೆ ಅಲ್ಲ ನಾಡಿದ್ದು ಒಂದು ಯಕ್ಷಗಾನ ಕಾರ್ಯಕ್ರಮ ಇದೆ ನಮ್ಮ ಊರಲ್ಲಿ. ನಾನು ನಿನ್ನೆ ಹೋದಾಗ ನಡೆದಂಥ ಮಾತುಕತೆ. ಆವಾಗ ಆ ಪ್ರೋಗ್ರಾಮ್ ಮಾಡಿಸೋ ಮನೆಯವರು ಹೇಳಿದರು, ನೀವು ಕರ್ಣಾರ್ಜುನ ಕಾಳಗ ಮಾಡಿಸ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಆ ತಂಡದವ್ರು ಏನು ಹೇಳಿದರು ಅಂತ ಹೇಳಿದ್ರೆ, ಇಲ್ಲ ಸರ್ ನಾವು ಆ ಪ್ರಸಂಗ ಮಾಡುವುದಿಲ್ಲ. ಯಾಕೆ ಕೇಳಿದರು, ಅಲ್ಲಿ ಕರ್ಣಾರ್ಜುನ ಮಾಡಿದರೆ ಈ ಊರಿನ ಸುತ್ತಮುತ್ತ ಎಲ್ಲರೂ ಬಯಸುವುದು ಕರ್ಣ ಅಂದರೆ ಐರೋಡಿ ಕರ್ಣ ಅಂತಲೇ ಬಯಸ್ತಾರೆ, ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಆಗೋದಿಲ್ಲ ಈಗ ಅವ್ರನ್ನ, ಅಥವಾ ಅವ್ರು ನಮ್ಮ ಮೇಳದಲ್ಲಿ ಇಲ್ಲ, ಅವ್ರ ಥರ ಮಾಡಲಿಕ್ಕೆ ಯಾರದ್ರೂ ಆಗೋದಿಲ್ಲ, ಆದ್ದರಿಂದ ಈಗ ನಾವು ಪ್ರಸಂಗ ಮಾಡುವುದಿಲ್ಲ ಅಂತೇಳಿ ಹೇಳಿದರು. ಇದು ನಿನ್ನೆ ಸಂಜೆ ನಡೆದ ಮಾತುಕತೆ. ನಾಳೆ ಎಲ್ಲ ನಾಡಿದ್ದಿಗೆ ಆ ಶೋ ಇರುವಂಥದ್ದು. ಕಡೆಗೆ ಅವರು ಬೇರೆ ಇನ್ಯಾವುದೋ 2 ಪ್ರಸಂಗಗಳಿಗೆ ಮಾತಾಡ್ಕೊಂಡು. ಸೊ ಇವರು ಕರ್ಣನ ಪಾತ್ರ ಮಾಡೋದ್ರಲ್ಲಿ ಬಹಳ ಫೇಮಸ್. ಇವತ್ತಿನ ಮೋಸ್ಟ್ಲಿ ಹರಾಡಿ ರಾಮ ಅನ್ನುವಂಥವ್ರೊಬ್ರು ಇದ್ದಿದ್ರು, ಹರಾಡಿ ರಾಮಗಾಣಿಗರು ಅಂತ. ಅವರು ಬಿಟ್ಟರ ಮೇಲೆ ಇವರೇ ಆ ಪಾತ್ರಕ್ಕೆ ಉತ್ತರಾಧಿಕಾರಿ. ಇವ್ರು ಬಿಟ್ಟರ ಮೇಲೆ ನೆಕ್ಸ್ಟ್ ಯಾರು ಅಂತ ಕೇಳಿದ್ರು, ಅನಾಮಿಕ. ಯಾರು ಇಲ್ಲ. ಹಾಂ, ಕಾಳಿದಾಸ ಆದಮೇಲೆ ಯಾರು? ಅನಾಮಿಕ. ಅದಕ್ಕಾಗಿ ಈ ಬೆರಳಿಗೆ ಅನಾಮಿಕ ಅಂತ ಬಂತಂತೆ. ಹಾಗಾಗಿ ಇವರು ಕಾರಣ ಬಿಟ್ಟರ ಮೇಲೆ ಇನ್ನು ನೆಕ್ಸ್ಟ್ ಯಾರು ಅಂತ ಹೇಳಲಿಕ್ಕಿಲ್ಲ. ಆದ್ದರಿಂದ ಇವ್ರದ್ದು ಇದು ಫೇಮಸ್. ಆದ್ದರಿಂದ ಕುರುಬ ಬಸವರಾಜ್ ಸರ್ ಯಾವುದಾದ್ರೂ ಒಂದು ತುಣುಕು ಅವ್ರ ಹತ್ರ ಮಾಡಿ ತೋರಿಸ್ಬೇಕು ಅಂತಂದಾಗ, ನಾನು ಸುಮ್ಮನೆ ಇವರಿಗೆ ಒಂದೇ ಸಾರಿ ನೀವು ಕಾರಣ ಮಾಡಿ ಅಂತ ಹೇಳಬಾರ್ದು ಅಂತ ಹೇಳಿ ಅರ್ಜುನ ಮಾಡಿದರೂ ಮಾಡ್ಬೋದು, ನೀವು ಭೀಷ್ಮ ಮಾಡಿದರೂ ಮಾಡ್ಬೋದು, ಇಲ್ಲ ಕರ್ಣ ಮಾಡೋದಾದರೂ ಮಾಡ್ಬೋದು ಅಂತೇಳಿ ಹೇಳಿದೆ. ಭೀಷ್ಮ ಮಾಡುವ, ಅರ್ಜುನ ಮಾಡುವ ಅಂತೇಳಿ ಹೇಳಿದರು. ಬಟ್ ನಾನು ನಿನ್ನೆ ರಾತ್ರಿನೇ ಸಾಮಾನು ಪ್ಯಾಕ್ ಮಾಡಿ ಇಟ್ಟಿದ್ದೇನೆ ಕಾರಣ ಮಧ್ಯೆ ನಾವು ನೀವು ವೇಷ ಮಾಡಿ ಸರ್ ಅಂತ ಖಂಡಿತ ಅವ್ರ ಹತ್ರ ಮಾತಾಡಲಿಲ್ಲ. ಆ ಸೂಕ್ಷ್ಮ ನಮಗೆ ಗೊತ್ತಿರಬೇಕಾಗತ್ತೆ. ಅದಕ್ಕೆ ದೊಡ್ಡ ಮೇಳಗಳಲ್ಲಿ ಪಾತ್ರ ಹೇಗಂದ್ರೆ ಹಾಗೆ ಪಾತ್ರಕ್ಕೆ ಒಪ್ಕೊಳ್ಳೋದಿಲ್ಲ. ಅದನ್ನು ನಾನು ಅವ್ರ ಹತ್ರ ನುರಿಸಿದೆ, ಅವರು ಹದಗೊಳಿಸಿ ನಿಮ್ಮ ಅದ್ರ ಪ್ರಸಂಗ. ಇವರು ಕರ್ಣನ ಪಾತ್ರ ಮಾಡೋದ್ರಲ್ಲಿ ಬಹಳ ಫೇಮಸ್. ಅದಕ್ಕೆ ಅದ್ರ ತುಣುಕಲ್ಲಿ ನೋಡಿ ನಿಮಗೆ ದುಃಖ ರಸ ತೋರಿಸ್ಲಿಕ್ಕೆ ಆಯಿತು, ವೀರ ರಸ ತೋರಿಸ್ಲಿಕ್ಕೆ ಆಯಿತು, 2 ರಸವನ್ನು ತೋರಿಸ್ಲಿಕ್ಕೆ ಆಯಿತು. ಅದಕ್ಕಿಂತ ಮುಂಚೆ ಒಂದು ಯಕ್ಷಗಾನಕ್ಕೆ ಬರುವ ಎಂಟ್ರಿ ಕ್ರಮ ಹೇಗೆ ಅದನ್ನು ತೋರಿಸ್ಲಿಕ್ಕೆ ಆಯಿತು. ಅವರು ನಮ್ಮ ಯಕ್ಷಗಾನದ ಒಡ್ಡೋಲಗದ ಕ್ರಮ, ಅದು ಎಂಟ್ರಿ ಅಂತ ಏನು ಹೇಳ್ತೀವಿ ನಾವು, ಅದು ಒಡ್ಡೋಲಗ ಅಂತ ಹೇಳ್ತೀವಿ ಯಕ್ಷಗಾನದ ಪರಿಭಾಷೆಯ ಸಂದರ್ಭದಲ್ಲಿ. ಸೊ ಅದನ್ನು ತೋರಿಸ್ಲಿಕ್ಕೆ ಆಯಿತು. ಸೊ ಅದರಲ್ಲಿ 3 ಐಟಮನ್ನು ಒಂದೇ ಪಾತ್ರದಲ್ಲಿ ತೋರಿಸ್ಲಿಕ್ಕೆ ಆಯ್ತು ನನಗೆ. ಇನ್ಯಾವುದೇ ಮಾಡಿದ್ರು ಯಾವುದು 1-2 ಮಾತ್ರ ತೋರಿಸ್ಲಿಕ್ಕೆ ಆಗ್ಬೋದು ಭಾಗಶಃ. ಅದು ಬೇರೆ ಈಗ ಭೀಷ್ಮ ತಗೊಂಡಿದ್ರೆ, ಅಥವಾ ಅದನ್ನು ಬಿಟ್ಟು ಇವರ ಹತ್ರ ನಾನು ಅಭಿಮನ್ಯು ಕಾಲದ ಅಭಿಮನ್ಯು ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ 75 ವರ್ಷದವ್ರ ಹತ್ರ ಅಲ್ವಾ. ಆ ಅಭಿಮನ್ಯು ಕುಣಿದು ಹಾಕಿಕೊಂಡು ಇಲ್ಲಿಕ್ಕೆ ಈಗ ಆಗೋದಿಲ್ಲ. ಅದಕ್ಕೆ ಪಾತ್ರದ ಔಚಿತ್ಯತೆ ಅದನ್ನೆಲ್ಲ ಅವರ ದೇಹದಕ್ಕೆ ಎಷ್ಟು ಒಗ್ಲಿಕ್ಕೆ ಆಗ್ತದೆ ಅದಕ್ಕೆ ಅದರ ಭೀಷ್ಮ ಮಾಡಿದರೆ ಬರೀ ಭಕ್ತಿ ರಸ ಮಾತ್ರ ಮಾಡುವುದು. ಕೃಷ್ಣನ ಎದುರುಗಡೆ ಅವನು ನನ್ನ ನೀನು ಕಂಠ ಕರೀತ್ಯಾ ಕಡಿ ಅಂತ ಅವರು ಉತ್ಸಾಹದಲ್ಲಿ ಹೆಜ್ಜೆ ಎತ್ತಿ ಬೇಡ ವಯಸ್ಸು ಅಂತ ಹೇಳಿ ಲಘುಗು ತಂದದ್ದನ್ನು ಕಂಡಿದ್ದೇವೆ ಈಗಲೂ. ಹಾಗಾಗಿ ಅವ್ರಿಗೆ ಇನ್ನೇನಾದ್ರು ತೀರ ಮುಖ್ಯವಾದ ಪ್ರಶ್ನೆಗಳಿದ್ರೆ, ಅವರು ಇಂಥ ಅನುಭವ ಯಕ್ಷಗಾನದಲ್ಲಿ ತುಂಬ ಹಿರಿಯರಾಗಿ ನೋಡೋದಕ್ಕೆ ಭಾಳ ಕಷ್ಟ. ಏಕೆಂದರೆ ಯಕ್ಷಗಾನ ಅನ್ನೋದು ಕುಣಿತದ ಜೊತೆಗೆ ಇರೋದಾದ್ರಿಂದ ತುಂಬ ಕಾಲ ಬದುಕೋದು ಅಷ್ಟು ಸರಳವಾಗಿ ಸುಲಭವಾಗಿರಲ್ಲ. ಅವ್ರು ಬಂದಿರೋದೇ ನಮಗೊಂದು ಅನುಭವ ಕಟ್ಟಿಕೊಟ್ಟಿದ್ದಾರೆ. ಇನ್ನೇನಾದರೂ ತೀರ ಮುಖ್ಯವಾದ ಪ್ರಶ್ನೆ ಇದ್ರೆ ಕೇಳಿ. ಸುಮ್ಲಿನ್ ಸರ್ ಆದಷ್ಟು ಬೇಗ ಕೇಳಿ. ಜಾನಪದ ಲೋಕ ಎಲ್ಲ ಕಲೆಗಳನ್ನು ಕಲಿಸ್ಕೊಡೋದಕ್ಕೆ ಇಲ್ಲೊಂದು ಕಾರ್ಯಕ್ರಮವನ್ನು ಹಾಕೊಂಡಿದೆ. ಅದೇ ರೀತಿ ಯಕ್ಷಗಾನ ಕಲೆಯನ್ನು ಕೂಡ ಹೇಳ್ಕೊಡೋದಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿ ಅಂತ ಹೇಳುವುದು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಚನ್ನಪಟ್ಟಣದಲ್ಲಿ ಮಕ್ಕಳಿಗೆ ಯಕ್ಷಗಾನ ಹೇಳ್ಕೊಡ್ತಕ್ಕಂಥದ್ದನ್ನು ನಮ್ಮ ಕರಾವಳಿ ಕರ್ನಾಟಕ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಏನಾದ್ರೂ ನಮ್ಮ ಐರೋಡಿ ಅವರಿಂದ ಏನಾದರೂ ಮಾರ್ಗದರ್ಶನ ಸಿಕ್ಕಿದ್ರೆ ಅದು ಯಕ್ಷಗಾನ ನಮ್ಮ ಜಾನಪದ ಲೋಕದಲ್ಲಿ ಸಿಗಲಿ ಅಂತ ನನ್ನ ಆಸೆ ಆಗ್ತದೆ. ಇಲ್ಲಿಯೇ ಆಗಲೇ ಚನ್ನಪಟ್ಟಣದವ್ರು ಮಕ್ಕಳ ವೇಷ ಎಲ್ಲ ತುಂಬ ಚೆಂದಾಗಿರೋದು ನೋಡಿದ್ದೀವಿ. ಇಲ್ಲಿಯೇ ಕೈಗಟ್ಟಲಿ ನಮ್ಮ ಅಧ್ಯಕ್ಷ ಜೊತೆಗೆ ಮತ್ತೆ ಮಾತಾಡಿ ಎಲ್ಲಿ ಏರ್ಪಟ್ಟರು ಚಂದವೇ, ಹಾಗಾಗಿ ಆ ಕಡೆಗೆ ಪೂರಕವಾಗಿರುತ್ತೆ ಅನ್ನೋದನ್ನು ಹೇಳ್ತೀವಿ. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಒಂದು ಕೊನೆಯವಾಗಿ ಮಂಗಲ ಜೊತೆಗೆ ಈ ಕಾರ್ಯಕ್ರಮ ಮುಗಿತದೆ. ಮುಂದಿನ ಲೋಕೋತ್ಸವಕ್ಕೂ ನಿಮ್ಮ ಪ್ರೀತಿಯ ನಮ್ಮ ಲೋಕಸಿರಿಗೂ ನಿಮ್ಮ ಪ್ರೀತಿಯ ಪಾಲ್ಗೊಳ್ಳಿಕೆ ಇರಲಿ. ಎಲ್ಲ ಸಂಘಗಳು, ಸಂಸ್ಥೆಗಳು, ನೃತ್ಯ ಕಲಾಶಾಲೆಗಳು, ಕರಾವಳಿ ಸಂಘದವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ತುಂಬ ಪ್ರೀತಿಯ ಧನ್ಯವಾದಗಳು. ನೀವು
ಕಲಿಯುವಂಥ ಆಸಕ್ತಿ ಇಲ್ಲಿ ಮಕ್ಕಳಿಗಿದ್ರೆ ಕಲಿಸುವುದಕ್ಕೆ ಇವರು ಬರ್ತಾರೆ. ಬೆಂಗಳೂರಿನಲ್ಲಿ ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ. ಇದು ನನಗಂತೂ ಬರ್ಲಿಕ್ಕೆ ಆಗುವುದಿಲ್ಲ. ನಾನು ಹೇಳೋದು ಮತ್ತೆ ನಮಗೆ ಆಗೋದಿಲ್ಲ. ಬಸ್ಸೆಲ್ಲ ಹತ್ತಿ ಬಂದು ಅಂಥ ಸಂದರ್ಭ ಬಂದಾಗ ಹೀಗೆ ಎಲ್ಲಾದರೂ ಅಪರೂಪಕ್ಕೆ ಬಂದು ಅವರು ಕಾರ್ಯಕ್ರಮ ಮಾಡುವುದಿದ್ರೆ ಮಕ್ಕಳು ಅದು ಹೇಳ್ಬೋದು ಅಷ್ಟು ಬಿಟ್ಟು. ಆದಿದೇವ ಸಕಲಾಗಮ ಪೂಜಿತ ಯಾಧವ ಕುಲ ಮೋಹನ ರೂಪ ವೇದೋದ್ಧಾರಕ ದ್ರೌಪದಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ